Hello everyone, this is Sahana, your social science tutor from Parikshe. ಇವತ್ತು geography in the last chapter ಆದಂತ India natural disasters ಬಗ್ಗೆ ಓದ್ತಾ ಹೋಗ್ತೀವಿ and ಇದು one shot video ಆಗಿರುತ್ತೆ. One shot ನ ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೋಬೇಡಿ ನೀವು. One shot ಅಂತ ಅಂದ್ರೆ I am not doing it in parts, ಭಾಗಗಳಾಗಿ ಮಾಡ್ತಾ ಇಲ್ಲ. ಇಡೀ ವಿಡಿಯೋನ ಇಡೀ ಚಾಪ್ಟರ್ನ ಒಂದೇ ವಿಡಿಯೋದಲ್ಲಿ ನಾನು ಮುಗಿಸ್ತಾ ಇದ್ದೀನಿ. ಅರ್ಥ ಆಗ್ತಿದೆಯಾ? ಸೊ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಡೋಂಟ್ ವರಿ. ಅದಕ್ಕೆ ನಾವು ಒನ್ ಶಾಟ್ ಅಂತ ಹೇಳೋದು. ಆ್ಯಂಡ್ ನ್ಯಾಚುರಲ್ ಡಿಸಾಸ್ಟರ್ಸ್ ಅಂದ್ರೆ ಏನು, ಇಲ್ಲಿ ಹಾಕಿರುವಂಥ ಚಿತ್ರಗಳೇನು, ಸೊ ಇದನ್ನೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಮುಂದೆ ಬರುವಂಥ ಸ್ಲೈಡ್ಸಲ್ಲಿ. ಅದಕ್ಕಿಂತ ಮುಂಚೆ ಟಾಪಿಕ್ಸ್ ಏನೇನಿದೆ ಈ ಒಂದು ಚಾಪ್ಟ್ರಲ್ಲಿ ಅಂತ ನೋಡ್ಬಿಡೋಣ. ವಾಟ್ ಈಸ್ ಅ ನ್ಯಾಚುರಲ್ ಡಿಸಾಸ್ಟರ್, ನ್ಯಾಚುರಲ್ ಡಿಸಾಸ್ಟರ್ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊತೀವಿ. ಆ್ಯಂಡ್ ಅದ್ರ ಕೆಳಗಡೆ ಬರುವಂಥ ಎಕ್ಸಾಂಪಲ್ಸ್, ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂಥ ಎಕ್ಸಾಂಪಲ್ಸ್ ಯಾವ್ದು, ಸೈಕ್ಲೋನ್ಸ್, ಫ್ಲಡ್ಸ್, ಲ್ಯಾಂಡ್ಸ್ಲೈಡ್, ಕೋಸ್ಟಲ್ ಎರೋಷನ್, ಅರ್ತ್ ಕ್ವೇಕ್, ಹಾಗೂ ಇದನ್ನೆಲ್ಲ ಮತ್ತೆ ಇನ್ನೊಂದ್ಸರಿ ರೀಕಾಲ್ ಮಾಡ್ತೀವಿ. ಆ್ಯಂಡ್ ಲಾಸ್ಟಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಂಗೆ PYQP, ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್ ಅಲ್ಲಿ ಬಂದಿರುವಂಥ ಕ್ವೆಶ್ಚನ್ಸ್ ವಿತ್ ಸೊಲ್ಯೂಷನ್ಸ್ನ ಕೊಡ್ತೀನಿ, ಆಯ್ತಾ? ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನೀವು ತಿಳ್ಕೊಬೇಕಾಗಿರೋದು, ಈ ಒಂದು ಚಾಪ್ಟರಿಂದ ಮ್ಯಾಕ್ಸಿಮಮ್ ನಿಮಗೆ 4 ಮಾರ್ಕ್ಸ್ ಬಂದೇ ಬರುತ್ತೆ. ಸೊ ಈ ಒಂದು ಚಾಪ್ಟರ್ ಅಂದ್ರೆ ಮ್ಯಾಕ್ಸಿಮಮ್ ಆಗಿ ಅವ್ರು ಕೇಳಿರೋದು 3 ಅಥವಾ 4 ಮಾರ್ಕ್ ಕ್ವೆಶನ್ಸೇ ಮಕ್ಕಳೇ. 1-2 ಮಾರ್ಕ್ಸ್ ಎಲ್ಲ ತುಂಬಾ ಅಂದ್ರೆ ತುಂಬಾ ರೇರ್ ಆಗಿ ಕೇಳಿದ್ದಾರೆ, ಆಯ್ತಾ? ಸೊ ಡಿಸ್ಕ್ರಿಪ್ಟಿವ್ ಟೈಪ್ ಅಂದ್ರೆ ನೀವು ಒಂದು 8 ಪಾಯಿಂಟ್ ಬರಿಬೇಕು ಅಥವಾ 6 ಪಾಯಿಂಟ್ ಬರೆಯೋ ಅಂತ ಒಂದು ಕ್ವೆಶನ್ಸ್ಗಳೇ ಜಾಸ್ತಿ ಇದೆ ಈ ಚಾಪ್ಟ್ರಲ್ಲಿ, ಆಯ್ತಾ? ಸೊ ಅದು ಯಾವ್ಯಾವ ಕ್ವೆಶನ್ಸ್ ಫ್ರೀಕ್ವೆಂಟ್ ಆಗಿ ಕೇಳಿದ್ದಾರೆ, ಎಷ್ಟು ಇಂಪಾರ್ಟೆಂಟ್ ಪ್ರತಿಯೊಂದು ಕ್ವೆಶನ್ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ಬೇಕಾದ್ರೆ ಹೇಳ್ತಾ ಹೋಗ್ತೀನಿ. ನಿಮ್ಮ ಕೆಲಸ ಏನಪ್ಪಾ ಅಂತಂದ್ರೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಂದ್ರೆ 4 ಮಾರ್ಕ್ಸ್ಗೆ ಪ್ರಿಪೇರ್ ಆಗುವಂಥದ್ದು, ರೈಟ್? ಎಸ್. ಸೊ ಫಸ್ಟ್, ವಾಟ್ ಇಸ್ ಅ ನ್ಯಾಚುರಲ್ ಡಿಸಾಸ್ಟರ್? ಡಿಸಾಸ್ಟರ್ ಅಂದ್ರೆ ಏನಿದೆ ಇಲ್ಲಿ? ಡೇಂಜರ್, ಅನಾಹುತ ಅಂದ್ರೆ ನಮಗ್ ಬೇಡದಿರೋ ಅಂಥದ್ದು. ಅನಾಹುತಗಳು ಯಾರಾದ್ರೂ ಬೇಕು ಅಂತ ಕೇಳ್ಕೊತಾರ? ಡೆಫಿನೆಟ್ಲಿ ಇಲ್ಲ ಅಲ್ವಾ? ಸೊ ಡಿಸಾಸ್ಟರ್, ನ್ಯಾಚುರಲ್ ಅಂತ ಅಂದ್ರೆ ನ್ಯಾಚುರಲ್ ಆಗಿ ಅಂದ್ರೆ ಪ್ರಾಕೃತಿಕವಾಗಿ ಆಗುವಂಥದ್ದು. ಸೊ ನನ್ನ ಒಂದು ಪಾತ್ರ ಏನಿಲ್ಲ ಅಲ್ಲಿ, ಇಂಡೈರೆಕ್ಟ್ ಆಗಿರ್ಬೋದೇನೋ, ಸೊ ಅದು ನಿಮ್ಗೆ ತಿಳಿತಾ ಹೋಗುತ್ತೆ. ಬಟ್ ಸೊ ನ್ಯಾಚುರಲ್ ಡಿಸಾಸ್ಟರ್ ಅಂತ ಅಂದ್ರೆ ಪ್ರಾಕೃತಿಕವಾಗಿ ಆಗುವಂಥ ಒಂದು ಅನಾಹುತಗಳು. ನಾವೇನು ಮಾಡೋಕ್ಕಾಗೋದಿಲ್ಲ, ನಾನು ಅದನ್ನ ಹೋಗಿ ಸ್ಟಾಪ್ ಮಾಡೋಕ್ಕಾಗೋದಿಲ್ಲ. ಆ್ಯಂಡ್ ಅಟ್ ದಿ ಎಂಡ್ ಆಫ್ ದ ಡೇ ಅದು ಡೇಂಜರ್, ಆಯ್ತಾ? ಸೊ ನಿಮ್ಗೆ ಎಕ್ಸಾಮ್ಗೆ ಈ ಥರ ಬರೆದ್ರೆ ಆಗೋದಿಲ್ಲ. ಸೊ ಒಂದು ಡೆಫಿನಿಷನ್ ಅಂತ ಇರಬೇಕು. ಸೊ ಅದೇನು ಅಂತ ನೋಡ್ಬಿಡೋಣ. ನೋಡಿ, ಮೆನಿ ಇನ್ಸಿಡೆಂಟ್ಸ್ ಅಕರಿಂಗ್ ಇನ್ ನೇಚರ್ ಆರ್ ಬಿಯಾಂಡ್ ಹ್ಯೂಮನ್ ಕಂಟ್ರೋಲ್. ನಾನು ಹೇಳ್ದೆ ಅಲ್ಲ, ನಾನು ಹೋಗಿ ಏನು ಮಾಡೋಕ್ಕಾಗೋದಿಲ್ಲ, ರೈಟ್? ಸೊ ನೋಬಡಿ ಕ್ಯಾನ್ ಡೂ ಎನಿಥಿಂಗ್. ಸೊ ಇಟ್ ಇಸ್ ಬಿಯಾಂಡ್ ಅವರ್ ಹ್ಯಾಂಡ್ಸ್, ಆಯ್ತಾ? Preventing these and predicting their occurrence at a certain place is beyond science too. ಓಕೆ, ನಾನು ಹೇಳ್ಬೋದು ಇವತ್ತಿನ ದಿನ ಸುನಾಮಿ ಆಗುತ್ತೆ, ಇವತ್ತಿನ ದಿನ ಫ್ಲಡ್ಸ್ ಆಗೋ ಚಾನ್ಸಸ್ ಇದೆ ಬಿಕಾಸ್ ಆಫ್ ಬ್ಯಾಡ್ ವೆದರ್, ಬಿಕಾಸ್ ಆಫ್ ಹೆವಿ ರೈನ್ ಫಾಲ್. ಸೊ ಇದೆಲ್ಲ ನಾನು ಹೇಳ್ಬೋದು, ಬಟ್ ಪ್ರತಿಯೊಂದ್ಸಲಿ ಹೇಳಕ್ಕಾಗುತ್ತಾ? ಇಲ್ಲ. ಸೊ ದಟ್ ಇಸ್ ಬಿಯಾಂಡ್ ಸೈನ್ಸ್ ಟೂ. ಸೊ ಆಗಬೇಕು ಅಂತ ಇದ್ರೆ ಆಗೋಗುತ್ತೆ, ಅರ್ಥ ಆಗ್ತಿದೆಯಾ? ಸೊ ದ್ಯಾಟ್ಸ್ ನೇಚರ್. ಸೊ ಇಲ್ಲಿ ನೋಡಿ, ಇಲ್ಲಿ ಡೆಫಿನಿಷನ್. ಸೊ ಹಾಗಾಗಿ ನಾನು ಎಲ್ಲೋ ಅಲ್ಲಿ ಹೈಲೈಟ್ ಮಾಡಿದ್ದೀನಿ. ದಿಸ್ ಇಸ್ ದ ಆಕ್ಚುಯಲ್ ಡೆಫಿನಿಷನ್. ನ್ಯಾಚುರಲಿ ಅಕರಿಂಗ್ ಡಿಸ್ಟ್ರಕ್ಟಿವ್ ಇನ್ಸಿಡೆಂಟ್ಸ್ ರಿಸಲ್ಟಿಂಗ್ ಇನ್ ಲಾಸ್ ಆಫ್ ಹ್ಯೂಮನ್ ಲೈಫ್ ಆ್ಯಂಡ್ ಪ್ರಾಪರ್ಟೀಸ್ ಅಂತ ಅಂದರೆ ನಿಮ್ಗೊಂದು ಬಿಲ್ಡಿಂಗ್ ಆಗಿರ್ಬೋದು, ಅಥವಾ ಗಿಡ ಮರಗಳಾಗಿರ್ಬೋದು, ರೋಡ್ಸ್ ಆಗಿರ್ಬೋದು. ಸೊ ಎಲ್ಲನೂ ಬರುತ್ತೆ. ಸೊ ನಮ್ಮ ಜೊತೆ ಅವೆಲ್ಲನೂ ಹೋಗ್ಬಿಡುತ್ತೆ, ಅರ್ಥ ಆಗ್ತಿದೆಯಾ? ಸೊ ಇಟ್ ಇಸ್ ಡೆಫಿನೆಟ್ಲಿ 100% ಲಾಸ್ ಆಗೋ ಸಾಧ್ಯತೆಗಳಿದೆ, ಆಯ್ತಾ? ಸೊ ಅದನ್ನ ನಾವು ನ್ಯಾಚುರಲ್ ಡಿಸಾಸ್ಟರ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಈ ಒಂದು ಚಾಪ್ಟರ್ ನೀವು ಪ್ರೀವಿಯಸ್ ಇಯರ್ಸ್ ಇಂದಾನು ಓದ್ಕೊಂಡ್ ಬಂದಿದ್ದೀರಾ. ನಿಮ್ಗೆ ಅಷ್ಟೊಂದೇನು ಕಾಂಪ್ಲಿಕೇಟ್ ಆಗೋದಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ, ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಟೈಪ್ಸ್ ಆಫ್ ನ್ಯಾಚುರಲ್ ಡಿಸಾಸ್ಟರ್ಸ್: ಅರ್ತ್ ಕ್ವೇಕ್, ಫ್ಲಡ್ಸ್. ಸೊ ಇದೆಲ್ಲ ನಾವು ಓದ್ತಾ ಹೋಗ್ತೀವಿ. ಡ್ರಾಟ್ಸ್, ಸೈಕ್ಲೋನ್ಸ್, ಲ್ಯಾಂಡ್ಸ್ಲೈಡ್ಸ್, ಕೋಸ್ಟಲ್ ಎರೋಷನ್ ಹಾಗೂ ಅವಲಾಂಚ್. ಸೊ ಇದರಲ್ಲಿ ಅರ್ತ್ ಕ್ವೇಕ್, ಫ್ಲಡ್ಸ್, ಸೈಕ್ಲೋನ್ಸ್, ಲ್ಯಾಂಡ್ಸ್ಲೈಡ್ಸ್, ಕೋಸ್ಟಲ್ ಎರೋಷನ್ ಇವೆಲ್ಲ ಎಕ್ಸ್ಪ್ಲೇನ್ ಇನ್ ಡೀಟೇಲ್ ಮಾಡ್ತೀವಿ. ನಿಮಗೆ ಬರ್ದಿರೋ ಅಂಥದ್ದು ಯಾವುದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಅಂತಂದರೆ ಡ್ರಾಟ್ಸ್ ಏನಪ್ಪ ಅಂದರೆ ಬರಗಾಲ. ಸೊ ಬರಗಾಲನೂ ಕೂಡ ನ್ಯಾಚುರಲ್ ಡಿಸಾಸ್ಟರ್ ಕೆಳಗಡೆನೆ ಬರುತ್ತೆ. ಅಟ್ ದಿ ಎಂಡ್ ಆಫ್ ದ ಡೇ ನೀರಿದ್ರೇನೆ ನಮಗೆಲ್ಲ. ಸೊ ನೀರೇ ಇಲ್ಲ, ಭೂಮಿ ಎಲ್ಲ ಲೈಕ್ ಫುಲ್ ಒಣಗೋಗಿದೆ, ಯಾವುದೇ ಥರ ಗಿಡ ಮರಗಳು ಬೆಳ್ಸಕ್ಕೆ ಆಗ್ತಾ ಇಲ್ಲ ಅಂತಂದರೆ ದೇರ್ ಇಸ್ ನೋ ಫುಡ್. ಇಂಡೈರೆಕ್ಟ್ ಆಗಿ ದೇರ್ ಇಸ್ ನೋ ಹ್ಯೂಮನ್ ಲೈಫ್ ಅಲ್ಲಿ. ಸೊ ಲೈಫ್ ಅನ್ನೋದು ಉಳ್ಕೊಳ್ಳೋದಿಲ್ಲ,
ಅರ್ಥ ಆಗ್ತಾ ಇದೆಯಾ? ಸೊ ಅದು ಡ್ರಾಟ್ಸ್. ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ಅವಲಾಂಚ್. ಸೊ ಅವಲಾಂಚ್ ಹಾಗೂ ಲ್ಯಾಂಡ್ ಸ್ಲೈಡ್ ಸೇಮೇ ಮಕ್ಕಳೇ, ಅಂದ್ರೆ ಅದು ಪ್ರೊಸೀಜರ್ ಸೇಮ್, ಬಟ್ ಡಿಫ್ರೆನ್ಸ್ ಏನಪ್ಪ ಅಂತಂದ್ರೆ ಲ್ಯಾಂಡ್ ಸ್ಲೈಡ್ ಅಲ್ಲಿ ಲ್ಯಾಂಡೇ ಜಾರ್ಕೊಂಬರುತ್ತೆ, ಸ್ಲೈಡ್ ಆಗುತ್ತೆ ಅಂದ್ರೆ ಜಾರ್ಕೊಬರೋದು. ಸ್ಲೈಡ್ಸ್ ಎಲ್ಲ ನೋಡಿದಿರಲ್ಲ ಪಾರ್ಕಲ್ಲಿ, ಸೊ ಸೇಮ್ ಆ ಥರನೇ. ಸೊ ಆ ಥರ ಸ್ಟೀಪ್ ಇರಬೇಕಾದ್ರೆ ಆ ಭೂಮಿ ಏನಿದೆ ಅದೇ ಜಾರ್ಕೊಂಡು ಹೋಗ್ಬಿಡುತ್ತೆ ಕೆಳಗಡೆಗೆ. ಅವಲಾಂಚ್ ಏನಪ್ಪ ಅಂತಂದ್ರೆ ಐಸ್ ರಾಕ್ಸ್ ಏನಿದೆ ಸೊ ಅದು ಜಾರ್ಕೊಂಡ್ ಬರುತ್ತೆ. ಅರ್ಥ ಆಯ್ತಾ? ಸೊ ಅದು ಡಿಫ್ರೆನ್ಸ್. ಸೊ ಎರಡು ಕೂಡ ಡಿಸ್ಟ್ರಕ್ಷನ್ಗೆ ಕಾರಣ ಆಗುತ್ತೆ ಆ್ಯಂಡ್ ತುಂಬಾ ಅಂದರೆ ತುಂಬ ತೊಂದರೆ ಆಗುತ್ತೆ. ಓಕೆ, ಸೊ ಅವಲಾಂಚ್ ಹಾಗೂ ಡ್ರಾಟ್ಸ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲ, ಇಷ್ಟು ಮಾತ್ರ ತಿಳ್ಕೊಳ್ಳಿ. ಅವಲಾಂಚ್ ಏನಪ್ಪಾ ಅಂತಂದ್ರೆ ಅದು ಹಿಮಾಲಯ ಆ ಒಂದು ರೀಜನ್ಸಲ್ಲಿ ಆಗೋದು, ಐಸ್ ಬ್ಲಾಕ್ಸ್ ಏನಿದೆ ಅದು ಜಾರ್ಕೊಂಬಂದು ಬಿದ್ದೋಗುತ್ತೆ. ಡ್ರಾಟ್ಸ್ ಅಂತ ಅಂದರೆ ಬರಗಾಲ. ಮಿಕ್ಕಿದೆಲ್ಲ ನಾನು ಇನ್ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಓಕೆನಾ? ಸೊ ನಿಮಗೆ ಫಸ್ಟ್ ಬರೋ ಅಂಥದ್ದೇ ಸೈಕ್ಲೋನ್ಸ್. ನೋಡಿ ಇಲ್ಲಿ ಏನಿದು ಚಂಡಮಾರುತ ಅಂತ ಹೇಳ್ತೀವಲ್ಲ, ಸೊ ಅದು ಸೈಕ್ಲೋನ್ಸ್. Among the natural disasters occurring on the surface of the earth, cyclonic winds ಆಯ್ತಾ ಆರ್ ದ ಮೋಸ್ಟ್ ಡೇಂಜರಸ್ ಆ್ಯಂಡ್ ಡಿಸ್ಟ್ರಕ್ಟಿವ್. ಸೊ ಈ ಥರ ಒಂದು ವಿಂಡ್ಸ್ನ ನಾವು ಸೈಕ್ಲೋನ್ಸ್ ಅಂತ ಕರಿತೀವಿ. ಸೊ ಈ ಥರ ನೀವು ಸ್ಪೈರಲ್ ಆಗಿ ಈ ಥರ ಬರುತ್ತಲ್ಲ ಮಕ್ಕಳೇ, ಸೊ ಅದನ್ನು ನಾವು ಏನಂತ ಹೇಳ್ತೀವಿ, ಸೈಕ್ಲೋನಿಕ್ ವಿಂಡ್ಸ್ ಅಂತ ಹೇಳ್ತೀವಿ. ಈ ಒಂದು ಸೈಕ್ಲೋನಿಕ್ ವಿಂಡ್ಸಿಂದ ಏನಾಗುತ್ತಪ್ಪ ಅಂತಂದರೆ ಡೆಫಿನೆಟ್ಲಿ ವೆದರ್ ಕಂಡೀಷನ್ಸ್ ಚೇಂಜ್ ಆಗಿ ರೈನ್ಫಾಲ್ ಎಲ್ಲ ಜಾಸ್ತಿಯಾಗಿ ಫ್ಲಡ್ಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಅರ್ಥ ಆಗ್ತಿದೆಯಾ? ಸೊ ಅದರ ಎಫೆಕ್ಟ್ಸ್ ಆ ರೇಂಜಿಗೆ ಇರುತ್ತೆ. ಸೊ ಸೈಕ್ಲೋನ್ಸ್ ಅನ್ನೋದು ಕೂಡ ತುಂಬಾನೇ ಡೆಸ್ಟ್ರಾಯ್ ಹಾಗೂ ಡಿಸ್ಟ್ರಕ್ಟಿವ್ ಆಗಿ ಇರುತ್ತೆ. ರೈಟ್? ಸೊ ಕಾಸಸ್ ಆಫ್ ಸೈಕ್ಲೋನ್. ಸೊ ಏನು ಕಾಸ್ ಮಾಡುತ್ತೆ ಅಂದ್ರೆ ಕಾರಣ ಏನು ಸೈಕ್ಲೋನ್ಸ್ ಆಗೋದಕ್ಕೆ ಅಂತ. ಸೈಕ್ಲೋನ್ಸ್ ಒರಿಜಿನೇಟ್ ಇನ್ ದ ಬೇ ಆಫ್ ಬೆಂಗಾಲ್. ಸೊ ನೀವು ಇದನ್ನ ನೆನ್ಪಿಟ್ಕೊಂಡಿರಿ, ನಾನು ನಿಮ್ಮ ಪ್ರೀವಿಯಸ್ ಜಾಗ್ರಫಿ ಚಾಪ್ಟರ್ಸ್ ಅಲ್ಲಿ ನಾನು ಹೇಳ್ಕೊಟ್ಟಿದ್ದೆ ಹೈ ಪ್ರೆಷರ್ ಲೋ ಪ್ರೆಷರ್ ಏರಿಯಾ, ಇದೆಲ್ಲ ನೆನಪಿದೆ ಅಲ್ಲ ನಿಮಗೆ. ಸೊ ಬೇಸಿಕಲಿ ಸೈಕ್ಲೋನ್ಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತಪ್ಪ ಅಂತಂದ್ರೆ ಬೇ ಆಫ್ ಬೆಂಗಾಲ್ ಕಡೆಯಿಂದ ಸ್ಟಾರ್ಟ್ ಆಗುತ್ತೆ. ಆಸ್ 3 sides land surrounded it and the Bay of Bengal is subjected to intense heating, giving rise to humid and unstable air masses that cause cyclone. ಅರ್ಥ ಆಗ್ತಾ ಇದೆಯಾ? ಸೊ ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಬೇ ಆಫ್ ಬೆಂಗಾಲ್ ತುಂಬಾ ಏನಾಗಿದೆ, ಹೀಟ್, ಇಂಟೆನ್ಸ್ ಹೀಟಿಂಗ್ ಇದೆಲ್ಲ ಪ್ರೊಸೀಜರ್ಸ್ ಇಲ್ಲ ಆಗಿ ಏನಾಗಿದೆಯಪ್ಪ ಅಂತಂದ್ರೆ ಹೈ ಪ್ರೆಷರ್ ಆಗ್ಬಿಟ್ಟಿದೆ. ಆ್ಯಂಡ್ ಭೂಮಿ ಅಂದ್ರೆ ಅದ್ರ ಹತ್ರ ಇರೋ ಭೂಮಿ ಅದು ನಮ್ಮ ಭಾರತ. ಸೊ ಇಲ್ಲೇನಾಗಿದೆ ಅಪ್ಪ ಅಂತಂದ್ರೆ ಲೋ ಪ್ರೆಷರ್ ಇದೆ. ಸೊ ನಾನು ಏನ್ ಹೇಳಿದೆ ನಿಮ್ಗೆ, ವಿಂಡ್ಸ್ ಯಾವಾಗ್ಲೂ ಹೈ ಪ್ರೆಷರ್ ಇಂದ ಲೋ ಪ್ರೆಷರ್ ಹೋಗುತ್ತೆ ಅಂತ. ಅರ್ಥ ಆಗ್ತಾ ಇದೆಯಾ? ಸೊ ಇಲ್ಲಿ ಬೇ ಆಫ್ ಬೆಂಗಾಲ್ ಅಲ್ಲಿ ತುಂಬಾ ಇಂಟೆನ್ಸ್ ಹೀಟಿಂಗು ಹಾಗೂ ಹ್ಯೂಮಿಡಿಟಿ ಇದೆಲ್ಲ ಜಾಸ್ತಿ ಇರೋದ್ರಿಂದ ವಿಂಡ್ಸ್ ಏನಾಗುತ್ತಪ್ಪ ಅಂತಂದ್ರೆ ಈ ಕಡೆಯಿಂದ ಭಾರತಕ್ಕೆ ಬರೋದಕ್ಕೆ ಶುರು ಆಗುತ್ತೆ. ಸೊ ದ್ಯಾಟ್ ಈಸ್ ಗಿವಿಂಗ್ ರೈಸ್ ಟು ಸೈಕ್ಲೋನ್ಸ್. ಇಷ್ಟೇ ನೀವು ಈ ಒಂದು ಹೈ ಪ್ರೆಷರ್ ಲೋ ಪ್ರೆಷರ್ ಏರಿಯಾ ನೆನ್ಪಿಟ್ಕೊಂಡಿದ್ರೆ ಸಾಕು. ಓಕೆ, ಎಸ್. ಸೊ ಮೆಕ್ಯಾನಿಸಮ್ ಆಫ್ ಅ ಸೈಕ್ಲೋನ್. ಸೊ ಮೆಕ್ಯಾನಿಸಮ್ ಆಫ್ ಅ ಸೈಕ್ಲೋನ್ ಅಂದ್ರೆ ಸೈಕ್ಲೋನ್ ಅನ್ನೋದು ಹೇಗಾಗುತ್ತೆ ಅನ್ನೋದನ್ನ ಇಲ್ಲಿ ಕ್ಲೀನಾಗಿ ಹೇಳ್ತಾ ಹೋಗ್ತೀನಿ ನೋಡಿ. ಯೂಶಲಿ ದೇ ಒರಿಜಿನೇಟ್ ಇನ್ ಬೇ ಆಫ್ ಬೆಂಗಾಲ್. ಓಕೆನಾ? ಆ್ಯಂಡ್ ಬ್ಲೋ ವೆಸ್ಟ್ ವರ್ಡ್ಸ್ ರೀಚಿಂಗ್ ತಮಿಳ್ನಾಡು ಆರ್ ಆಂಧ್ರ ಪ್ರದೇಶ್ ಕೋಸ್ಟ್, ಅಂದ್ರೆ ಈ ಕಡೆಗೆ ಬರುತ್ತೆ. ಸೊ ಬೇ ಆಫ್ ಬೆಂಗಾಲ್ ಅಲ್ಲಿ ಏನಾಗಿದೆಯಪ್ಪ ಅಂತಂದ್ರೆ ಹೀಟ್ ಅನ್ನೋದು ಜಾಸ್ತಿ ಆಗಿದೆ, ಹ್ಯೂಮಿಡಿಟಿ ಅನ್ನೋದು ಜಾಸ್ತಿ ಆಗಿದೆ, ಸೊ ಹೈ ಪ್ರೆಷರ್ ಆಗಿದೆ. ಈ ಕಡೆಯಿಂದ ಈ ಕಡೆಗೆ ಏನಾಗ್ತಾ ಇದೆ, ಬೇ ಆಫ್ ಬೆಂಗಾಲ್ ಬ್ಲೋ ವೆಸ್ಟ್ ವರ್ಡ್ಸ್ ರೀಚಿಂಗ್ ತಮಿಳ್ನಾಡು ಆರ್ ಆಂಧ್ರ ಕೋಸ್ಟ್. ಅರ್ಥ ಆಗ್ತದೆ? ಅಂದ್ರೆ ಈ ಭಾಗಕ್ಕೆ. ಸಮ್ಟೈಮ್ಸ್ ದೇ ಚೇಂಜ್ ದಿಯರ್ ಡೈರೆಕ್ಷನ್ ಟು ನಾರ್ತ್ ವೆಸ್ಟ್. ಆಯ್ತಾ? ಸೊ ನಾರ್ತ್ ವೆಸ್ಟ್, ಬರೀ ವೆಸ್ಟ್ಗಲ್ಲ, ನಾರ್ತ್ ವೆಸ್ಟ್ ಅಂದ್ರೆ ಸ್ವಲ್ಪ ಮೇಲೆ. ಎಲ್ಲಿ ಬರುತ್ತಪ್ಪ ಅಂತಂದ್ರೆ ಹಿಟ್ಟಿಂಗ್ ಒರಿಸ್ಸಾ ಆರ್ ದ ವೆಸ್ಟ್ ಬೆಂಗಾಲ್ ಕೋಸ್ಟ್. ನೋಡಿ ಈ ರೀಜನ್ಗೆ. ಅರ್ಥ ಆಗ್ತಿದೆ? ಡೈರೆಕ್ಟ್ ಆಗಿ ಹಿಂಗೆ ಹೋಗ್ಬೋದು ಅಥವಾ ಡೈರೆಕ್ಷನ್ ಸ್ವಲ್ಪ ದಿಕ್ಕು ಚೇಂಜ್ ಮಾಡಿ ಸ್ವಲ್ಪ ಮೇಲೇನು ಹೋಗ್ಬೋದು. ಅದು ಎಲ್ಲಿ ಬರುತ್ತಪ್ಪ ಅಂತಂದ್ರೆ ಒರಿಸ್ಸಾ ವೆಸ್ಟ್ ಬೆಂಗಾಲ್ ಈ ಕೋಸ್ಟ್ ರೇಂಜ್ ಬರುತ್ತೆ. ಸೊ ಸೈಕ್ಲೋನ್ಸ್ ಇನ್ ಇಂಡಿಯಾ ಆರ್ ಆಫ್ 2 periods. They are more frequent in October, November and occur in May, June. ಸೊ ಎಫೆಕ್ಟ್ಸ್ ಆಫ್ ಸೈಕ್ಲೋನ್ಸ್. ಸೊ ನಿಮ್ಗೆ ಇಲ್ಲಿ ನೆನ್ಪಿಟ್ಕೋಬೇಕಾಗಿರೋ ಚಿತ್ರಗಳಿವು. ಸೊ ಹಾಗಾಗಿ ಇಲ್ಲಿ ಐಕನ್ಸ್ ಹಾಕಿದೀವಿ. ಒಂದು ಲೈಕ್ ಸ್ಕಲ್ ಇದೆ ಅಂದ್ರೆ ಡೆತ್ ಅಂತ. ಸೊ ಇನ್ನೊಂದು ವೇವ್ ಅಂದ್ರೆ ಅಲೆ ಜಾಸ್ತಿ ದೊಡ್ಡದಾಗಿ ಬರ್ತಾ ಇರೋದು, ಅದನ್ನ ನೆನ್ಪಿಟ್ಕೊಂಡಿರಿ. ಗಿಡ ಮರಗಳು ನೆನ್ಪಿಟ್ಕೊಂಡಿರಿ. ಅಂಡ್ ರೈಲ್ವೇಸ್ ಅಂದ್ರೆ ಟ್ರಾನ್ಸ್ಪೋರ್ಟೇಷನ್, ಸೊ ಅದನ್ನ ನೆನ್ಪಿಟ್ಕೊಂಡಿರಿ. ಅಂಡ್ ಲಾಸ್ಟಿಗೆ ಇಲ್ಲಿ ನೋಡ್ಬೋದು ನೀವು, ಕೊರೋನಾ ಟೈಮಲ್ಲಿ ಎಲ್ಲ ಜಾಸ್ತಿ ನೋಡಿರ್ತೀರ, ಅಂದ್ರೆ ಜರ್ಮ್ಸ್ ಇದೆ, ಇನ್ಫೆಕ್ಷನ್,
ಅನ್ನೋದು. ಸೊ ಇಷ್ಟು ಐಕನ್ಸ್ನ ನೆನ್ಪಿಟ್ಕೊಂಡಿದ್ರೆ ಇಲ್ಲಿರೋ ಅಂಥದ್ದು ಈಸಿಯಾಗಿ ಬರ್ತು ಬಿಡ್ಬೋದು. ಅರ್ಥ ಆಗ್ತಾ ಇದೆಯಾ? ಸೊ ಇವಾಗ ಎಕ್ಸಾಮಲ್ಲಿ ಎಫೆಕ್ಟ್ಸ್ ಆಫ್ ಸೈಕ್ಲೋನ್ಸ್ ಅಂತ ಅಂದ್ರೆ ನೀವು ಈ ಚಿತ್ರಗಳು ಬಿಡ್ಸೋದಲ್ಲ, ಆಯ್ತಾ? ಸೊ ಇದು ನಿಮ್ಮ ಒಂದು ಅನುಕೂಲಕ್ಕೆ ಕೊಟ್ಟಿರೋಂಥ ಚಿತ್ರಗಳು. ದಯವಿಟ್ಟು ನೀವು ಬರಿಬೇಕಾಗಿರೋದು ಇದು. ಚಿತ್ರಗಳನ್ನ ನೆನ್ಪಿಟ್ಕೊಂಡಿರಿ, ಎಕ್ಸಾಮಲ್ಲಿ ಅದನ್ನ ಡಿಸ್ಕ್ರೈಬ್ ಮಾಡ್ತಾ ಹೋಗ್ಬೋದು. ಓಕೆ, ಸೊ ದೇ ಕಾಸ್ ಲಾರ್ಜ್ ಸ್ಕೇಲ್ ಡೆತ್ಸ್. ಓಕೆ, ocean tides inundate the inland water bodies and make them salty. ಅಂದ್ರೆ ಬೇಸಿಕಲಿ ನೀರು ತುಂಬ ಫ್ರೆಶ್ ಆಗಿರುತ್ತೆ, ಬಟ್ ಇದೇನಾಗತ್ತಪ್ಪ ಅಂತಂದ್ರೆ ಇನ್ಲ್ಯಾಂಡ್ ನೀರು ತುಂಬ ಫ್ರೆಶ್ ಆಗಿರುತ್ತೆ, ಬಟ್ ಸಮುದ್ರದ ನೀರು ಬರೋ ಅಷ್ಟೊತ್ತಿಗೆ ಸಮುದ್ರದ ನೀರು ಉಪ್ಪಿನ ನೀರದು ಅಲ್ವಾ, ಸೆಲಿನಿಟಿ ಅನ್ನೋದು ಜಾಸ್ತಿ ಇರುತ್ತೆ. ಸೊ ಈ ಉಪ್ಪಿನ ನೀರು ಬಂದು ಇದ್ರ ಜೊತೆ ಮಿಕ್ಸ್ ಆಗ್ಬಿಟ್ಟು ಈ ಒಂದು ನೀರನ್ನ ಅಂದ್ರೆ ಫ್ರೆಶ್ ವಾಟರ್ನ ಕೂಡ ಅದೇನ್ ಮಾಡುತ್ತಪ್ಪ ಅಂತಂದ್ರೆ ಸಾಲ್ಟಿ ಮಾಡ್ಬಿಡುತ್ತೆ. ಆ ಥರ ಮಾಡೋದ್ರಿಂದ ಕ್ರಾಪ್ಸ್ ಗೆಟ್ ಡೆಸ್ಟ್ರಾಯ್ಡ್, ಬಿಕಾಸ್ ಆ ಒಂದು ಸ್ಯಾಲಿನಿಟಿನ ಅದು ಹಿಡ್ಕೊಳಕ್ಕಾಗೋದಿಲ್ಲ ಜಾಸ್ತಿ ಪ್ಲಾಂಟ್ಸು. ಸೊ ಅದರಿಂದ ಏನಾಗುತ್ತಪ್ಪ ಅಂತಂದ್ರೆ ಬಿಕಾಸ್ ಅದು ಬರೋವಂಥ ಫೋರ್ಸ್ಗೂ ಕ್ರಾಪ್ಸ್ ಡೆಸ್ಟ್ರಾಯ್ ಆಗ್ಬೋದು. ಅಟ್ ದ ಸೇಮ್ ಟೈಮ್ ಸ್ಯಾಲಿನಿಟಿ ಜಾಸ್ತಿ ಆಗಿರೋದ್ರಿಂದ ಕೂಡ ಕ್ರಾಪ್ಸ್ ಅನ್ನೋದು ಡೆಸ್ಟ್ರಾಯ್ ಆಗುತ್ತೆ. ಟ್ರಾನ್ಸ್ಪೋರ್ಟ್ ಲಿಂಕ್ಸ್ ಎಲೆಕ್ಟ್ರಿಸಿಟಿ ಸಪ್ಲೈ ಆ್ಯಂಡ್ ದ ಡೈಲಿ ಲೈಫ್ ಆಫ್ ದ ಪೀಪಲ್ ಆರ್ ಅಫೆಕ್ಟೆಡ್ ಬ್ಯಾಡ್ಲಿ. ಸೊ ಈ ಟ್ರಾನ್ಸ್ಪೋರ್ಟ್ ಲಿಂಕ್ಸು, ಎಲೆಕ್ಟ್ರಿಸಿಟಿ ಸಪ್ಲೈ ಅಥವಾ ಡೈಲಿ ಲೈಫ್ ಚಟುವಟಿಕೆಗಳೇನಿದೆ, ದಿನಚರಿಗಳು, ಈ ಒಂದು ಪಾಯಿಂಟ್ ನೀವು ಪ್ರತಿಯೊಂದು ನ್ಯಾಚುರಲ್ ಡಿಸಾಸ್ಟರಲ್ಲೂ ನೋಡ್ತೀರಾ ಮಕ್ಕಳೇ. ಸೊ ದಿಸ್ ಇಸ್ ಅ ವೆರಿ ವೆರಿ ಕಾಮನ್ ಪಾಯಿಂಟ್. ಸೊ ಯಾವುದೇ ಒಂದು ಡಿಸಾಸ್ಟರ್ ಆದ್ರೂ ಟ್ರಾನ್ಸ್ಪೋರ್ಟೇಷನ್ಗಂತೂ ಡೆಫಿನೆಟ್ಲಿ ಎಫೆಕ್ಟ್ ಆಗೇ ಆಗುತ್ತೆ, ಎಲೆಕ್ಟ್ರಿಸಿಟಿಗೆ ಎಫೆಕ್ಟ್ ಆಗುತ್ತೆ, ಆ್ಯಂಡ್ ಮನುಷ್ಯರ ಒಂದು ದಿನಚರಿ ಚಟುವಟಿಕೆಗಳೇನಿದೆ ಅದಕ್ಕೆ ಕೂಡ ಏನು ತೊಂದರೆಗಳು ಆಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ಈ ಪಾಯಿಂಟ್ನ ಡೆಫಿನೆಟ್ಲಿ ನೆನ್ಪಿಟ್ಕೊಂಡಿರಿ, ಕಾಮನ್ ಪಾಯಿಂಟ್ಸ್ ಆಗಿ ನೀವು ಬರಿತಾ ಹೋಗ್ಬೋದು. ನೆಕ್ಸ್ಟ್, ಸೈಕ್ಲೋನ್ ಹಿಟ್ ಏರಿಯಾ ಸಫರ್ ಫ್ರಮ್ ಇನ್ಫೆಕ್ಷಿಯಸ್ ಡಿಸೀಸಸ್ ಅಲ್ವಾ, ಬಿಕಾಸ್ ನೀರಿನಿಂದ ಬರುವಂಥ ರೋಗಗಳು ಕೂಡ ಜಾಸ್ತಿ ಇದೆ. ಓವರ್ ಅ ಪೀರಿಯಡ್ ಆಫ್ ಟೈಮ್ ಏನಾಗತ್ತಪ್ಪ ಅಂತಂದ್ರೆ ಸೈಕ್ಲೋನ್ಸ್ ಬಂದಾಗ ನಿಮಗೆ ಗೊತ್ತು ನೀರು ಅನ್ನೋದು ಓವರ್ಫ್ಲೋ ಆಗುತ್ತೆ, ಅದು ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಹಾಗೆ ನಿಂತೋಗುತ್ತೆ, ಸ್ಟ್ಯಾಗ್ನೆಂಟ್ ಆಗಿಬಿಡುತ್ತೆ. ಸೊ ಅದರಿಂದ ಬರೋವಂಥ ಇನ್ಫೆಕ್ಷನ್ಸ್ ಆ್ಯಂಡ್ ಜನಗಳೆಲ್ಲ ಒಟ್ಟಿಗೆ ಇರೋದ್ರಿಂದ ಸ್ಪ್ರೆಡ್ ಆಗೋ ಚಾನ್ಸಸ್ ಇದೆಲ್ಲ ಜಾಸ್ತಿ ಇರುತ್ತೆ ಮಕ್ಕಳೇ. ಓಕೆ, ಫ್ರಮ್ ಇನ್ಫೆಕ್ಷಿಯಸ್ ಡಿಸೀಸಸ್ ಲೀಡಿಂಗ್ ಟು ಹ್ಯೂಜ್ ಕ್ಯಾಶುಯಾಲಿಟೀಸ್. ಅರ್ಥ ಆಯ್ತಾ? ಸೊ ಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಇದೆ, ರೈಟ್? ಸೊ ಇದು ಎಫೆಕ್ಟ್ಸ್ ಆಫ್ ಸೈಕ್ಲೋನ್ಸ್. ನಿಮಗೆ ರೀಕಾಲ್ ಸ್ಲೈಡಲ್ಲಿ ಏನು ಮಾಡಿದ್ದೀವಿ ಅಂತಂದರೆ ನಾನು ಇದನ್ನ ಪದೇ ಪದೇ ಹೇಳ್ತಾ ಹೋಗ್ತೀನಿ ಸೊ ದಟ್ ಅದು ನಿಮಗೆ ಕೂತ್ಕೊಳ್ಳುತ್ತೆ. ರೀಕಾಲ್ ಸ್ಲೈಡ್ಸಲ್ಲಿ ನಿಮ್ಗೆ ಇದೆಲ್ಲ ಓದಕ್ಕೆ ಆಗ್ತಾ ಇಲ್ಲ, ತುಂಬ ಕಷ್ಟ ಆಗ್ತಾ ಇದೆ ಅಂತ ಅನ್ಸಿದವರಿಗೆ ರೀಕಾಲ್ ಸ್ಲೈಡ್ಸಲ್ಲಿ ಏನು ಮಾಡಿದ್ದೀವಪ್ಪ ಅಂತಂದರೆ ಇನ್ ಡೀಟೇಲ್ ಆಗಿ ಕಾಮನ್ ಎಫೆಕ್ಟ್ಸ್ ಏನೇನಿದೆ ಪ್ರತಿಯೊಂದು ನ್ಯಾಚುರಲ್ ಡಿಸಾಸ್ಟರ್ಗೆ ಅಥವಾ ಕಾಮನ್ ಪ್ರಿವೆಂಟಿವ್ ಮೆಷರ್ಸ್ ಏನೇನಿದೆ, ಸೊ ಇದನ್ನೆಲ್ಲ ನಾವು ಒಂದು ಟೇಬಲಲ್ಲಿ ಹಾಕಿದ್ದೀವಿ, ನಿಮಗೆ ಈಸಿ ಆಗ್ತಾ ಹೋಗುತ್ತೆ ಮಕ್ಕಳೇ, ರೈಟ್? ಸೊ ಇದಾದ್ಮೇಲೆ ನೆಕ್ಸ್ಟ್ ನಮಗೆ ಬರೋದು ಪ್ರಿವೆಂಟಿವ್ ಮೆಷರ್ಸ್. ಅಂದರೆ ಯಾವುದೋ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನಮ್ಗೆ ಗೊತ್ತಾಗುತ್ತೆ, ಓ ಈ ಥರ ಸೈಕ್ಲೋನ್ ಆಗ್ಬೋದು ಅಂತ. ಎಕ್ಸಾಂಪಲ್, ನಾವಿವಾಗ ಡೈಲಿ ನ್ಯೂಸಲ್ಲಿ ನೋಡ್ತಾ ಇರೋದು ಚೆನ್ನೈ ಅಲ್ವಾ. ಚೆನ್ನೈ ಪ್ರತಿ ಸರಿ ಗೊತ್ತು ಅವರಿಗೆ, ಸೊ ಈ ಒಂದು ಟೈಮಲ್ಲಿ ನಮಗೆ ಏನದು ಸೈಕ್ಲೋನ್ಸ್ ಬರುತ್ತೆ, ನೀರೆಲ್ಲ ನಿಂತೋಗುತ್ತೆ, ಫ್ಲಡ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಅವ್ರಿಗೆ ಡೆಫಿನೆಟ್ಲಿ ಗೊತ್ತು ಅಲ್ವಾ. ಸೊ ಈ ಥರ ಗೊತ್ತಿರೋದ್ರಿಂದ ಅವ್ರು ಏನು ಮಾಡ್ಬೋದಪ್ಪ ಅಂತಂದರೆ ಕೆಲವೊಂದು ಪ್ರಿವೆಂಟಿವ್ ಮೆಷರ್ಸ್ನ ತಗೋಬಹುದು. ಅಂದರೆ ಜಾಸ್ತಿ ಕಷ್ಟ ಆಗದಿರೋ ಥರ, ಓಕೆ ಈ ಥರ ಆಗುತ್ತೆ ಅಂತ ನಂಗೆ ಹೆಂಗಿದ್ರು ಗೊತ್ತು, ಸೊ ಅದಕ್ಕೆ ನಾನು ಏನೇನು ಮಾಡ್ಕೋಬೇಕು, ಅದಕ್ಕೆ ನಾನು ಏನೇನು ತಯಾರಿ ಮಾಡ್ಕೋಬೇಕು ಅನ್ನೋದು ಗೊತ್ತಿದ್ರೆ ಸ್ವಲ್ಪ ಮಟ್ಟಿಗೆ ಅಟ್ಲೀಸ್ಟ್ ಈಸಿ ಆಗುತ್ತೆ ಅಂತ, ಆಯ್ತಾ? ಇವ್ಯಾಕ್ಯುಯೇಷನ್ ಆಫ್ ಪೀಪಲ್ ಫ್ರಮ್ ಲೋ ಲೈಯಿಂಗ್ ಏರಿಯಾಸ್. ಸೊ ಲೋ ಲೈಯಿಂಗ್ ಏರಿಯಾಸ್ ಏನಪ್ಪಾ ಅಂತಂದ್ರೆ ಭೂಮಿ ಏನಿದೆ ಅದು ಸ್ವಲ್ಪ ಕೆಳಗಡೆಗಿರುತ್ತೆ ಸಿ ಲೆವೆಲ್ಗಿಂತ, ಅಥವಾ ಸ್ವಲ್ಪ ಸಿ ಲೆವೆಲ್ಗೆ ಮ್ಯಾಚ್ ಆಗೋ ಥರ ಇರುತ್ತೆ, ಅಬೌವ್ ಇರೋದಿಲ್ಲ. ಯಾವತ್ತೂ ಅಬೌವ್ ಇದ್ರೆ ಸ್ವಲ್ಪ ಬೆಟರ್ ನಮಗೆ, ಅರ್ಥ ಆಗ್ತದೆಯಾ? ಸೊ ಲೋ ಲೈಯಿಂಗ್ ಇದ್ರೆ ಅಂದ್ರೆ ಕೆಳಗಿನ ಮಟ್ಟಕ್ಕಿದ್ರೆ ಏನಾಗುತ್ತಪ್ಪ ಅಂತಂದ್ರೆ ನೀರು ಬರೋದು ತುಂಬ ಜಾಸ್ತಿ ಆಗುತ್ತೆ ಆ್ಯಂಡ್ ನಿಂತ್ಕೊಳ್ಳೋದು ಕೂಡ ಜಾಸ್ತಿ ಆಗುತ್ತೆ. ಸೊ ಅಲ್ಲೇನಾಗ್ತಾ ಇದೆ ನಮಗೆ ಭೂಮಿ ಲೈಕ್ ನೀರು ಮನೆಗಳು ಒಳಗಡೆ ನುಗ್ಗೋದು ಇದೆಲ್ಲ ನೋಡಿದಿರಲ್ಲ, ಸೊ ಕಾರೆಲ್ಲ ಮುಳುಗೋಗೋದು, ಸೊ ಇದೆಲ್ಲ ಹೆಂಗಾಗತ್ತಪ್ಪ ಅಂತಂದ್ರೆ ಡ್ಯೂ ಟು ಲೋ ಲೈಯಿಂಗ್ ಏರಿಯಾಸ್. ಸೊ ನಾವು ಈ ಒಂದು ಪೀರಿಯಡಲ್ಲಿ ಏನು ಮಾಡ್ಬೋದಪ್ಪ ಅಂತಂದ್ರೆ ಜಾಗೃತರಾಗಿ ಇವ್ಯಾಕ್ಯುಯೇಷನ್ ಅಂದರೆ ಅಲ್ಲಿಂದ ಜನಗಳನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಿಬಿಡ್ಬೋದು, ಅಟ್ಲೀಸ್ಟ್ ಆ ಒಂದು ಪೀರಿಯಡ್ ಆಫ್ ಟೈಮಲ್ಲಿ ಬೇರೆ ಕಡೆಗೆ ಶಿಫ್ಟ್ ಮಾಡ್ಬೋದು. ಸೊ ಆ ಥರ ಮಾಡಬಹುದು ಅಂತ, ಅದೊಂದು ಪ್ರಿವೆಂಟಿವ್ ಮೆಷರು. ರೀರೂಟಿಂಗ್ ಟ್ರೈನ್ಸ್ ಆ್ಯಂಡ್ ಬಸ್ಸಸ್ ಫ್ರಮ್ ದ ಸೈಕ್ಲೋನ್ ಪ್ರೋನ್ ಏರಿಯಾಸ್, ಬಿಕಾಸ್ ಆಬ್ವಿಯಸ್ಲಿ ತುಂಬ ನೀರು ತುಂಬ್ಕೊಂಡ್ಬಿಟ್ಟಿದೆ ಅಂತಂದರೆ ಟ್ರೈನು ಬಸ್ ಇದೆಲ್ಲ ಹೋಗೋಕ್ಕಾಗೋದಿಲ್ಲ. ಸೊ ಇಮಿಡಿಯೇಟ್ಲಿ ಇವ್ರಿಗೆ ಇನ್ಫಾರ್ಮ್ ಮಾಡಬೇಕು, ಸೊ ಈ ಥರ ಆಗೋ ಚಾನ್ಸಸ್ ಇದೆ, ನೀವು ಆ ರೂಟಲ್ಲಿ ಹೋಗಬೇಡಿ
ಅಂತ, ಬಿಕಾಸ್ ಅದರಲ್ಲೂ ಕೂಡ ಜನ ಇರ್ತಾರೆ ಅಲ್ವಾ. ಸೊ ಎಲ್ಲರಿಗೂ ಪ್ರಾಬ್ಲಮ್ಮೇ ಅದು. ಸೊ ಇಮಿಡಿಯೇಟ್ಲಿ ಅವರು ಆ ಕಡೆ ಹೋಗೋದಿಲ್ಲ ಅಥವಾ ಟರ್ನ್ ಮಾಡ್ಕೊಂಡ್ಬಿಡ್ತಾರೆ, ರೀರೂಟಿಂಗ್ ಮಾಡ್ಕೊಂಡ್ಬಿಡ್ತಾರೆ. ಆಯ್ತಾ. ಸೊ ಅದೊಂದು. ನೆಕ್ಸ್ಟ್, ಕೀಪಿಂಗ್ ಪೀಪಲ್ ಕಾನ್ಸ್ಟೆಂಟ್ಲಿ ಇನ್ಫಾರ್ಮ್ಡ್ ಅಬೌಟ್ ದ ಮೂವ್ಮೆಂಟ್ ಆಫ್ ದ ಸೈಕ್ಲೋನ್. ಸೊ ಇದು ತುಂಬ ಇಂಪಾರ್ಟೆಂಟ್. ಸೊ ನ್ಯೂಸ್ ಚಾನೆಲ್ ಅಲ್ಲಿ ಹೇಳೋದು ಅಥವಾ ಅಡ್ವರ್ಟೈಸ್ಮೆಂಟ್ಸ್ ಥರ ಹೇಳೋದು, ಸೊ ಈ ಥರ ಆಗ್ತಾ ಇದೆ, ಆ ಥರ ಆಗ್ತಾ ಇದೆ ಅಂತ ಅವ್ರಿಗೆ ಇನ್ಫಾರ್ಮೇಷನ್ನ ತಲುಪಿಸೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ. ಸೊ ಡೆಫಿನೆಟ್ಲಿ ಎಲೆಕ್ಟ್ರಿಸಿಟಿ ಇದೆಲ್ಲ ಇಲ್ಲ ಅಂತಂದರೆ ನೀವು ನೋಡಿರ್ಬೋದು, ಹೆಲಿಕಾಪ್ಟರ್ಸಲ್ಲಿ ಹೋಗ್ತಾರೆ, ಮೈಕ್ ಇಟ್ಕೊಂಡು ಹೇಳ್ತಾರೆ. ಸೊ ಈ ಥರ ಹೇಳಿದ್ರು ಅವ್ರಿಗೆ ಇನ್ಫಾರ್ಮೇಷನ್ ಅನ್ನೋದು ರೀಚ್ ಆಗುತ್ತೆ. ನ್ಯೂಸ್ ಚಾನೆಲ್ಸೇ ಇರಬೇಕು ಅಂತ ಏನಿಲ್ಲ, ಕೆಲವೊಂದು ಸತಿ ಇಷ್ಟೆಲ್ಲ ಆದಾಗ ಎಲೆಕ್ಟ್ರಿಸಿಟಿನೇ ಇರೋದಿಲ್ಲ. ನಾನು ಹೇಳಿದೆ ಎಫೆಕ್ಟ್ಸಲ್ಲಿ ಅಲ್ವಾ. ಸೊ ಆ ಥರ ಆವಾಗ ಏನಾಗುತ್ತಪ್ಪ ಅಂತಂದರೆ ಹೆಲಿಕಾಪ್ಟರ್ಸಿಂದ ಹೋಗಿ ಮೈಕ್ನ ಇಟ್ಕೊಂಡು ಈ ಥರ ಇದೆ, ಇನ್ನೊಂದು 2 ದಿನ ಆರಾಮಾಗಿರಿ, ಪರವಾಗಿಲ್ಲ ನಾವಿದ್ದೀವಿ ಅಂತ ಎಲ್ಲ ಹೇಳಿ ಧೈರ್ಯ ಕೊಟ್ಟು ಏನಾಗೋದಿಲ್ಲ ಅಂತ ಹೇಳೋದು, ಅಥವಾ ಈ ಥರ ಆಗುತ್ತೆ ಅಂತ ಹೇಳೋದು, ಎರಡೂ ಉತ್ತಮ. ಓಕೆ. ಎಸ್. ಸೊ ಇಲ್ಲಿ ಕೂಡ ನೀವು ನೋಡ್ಬೋದು, ಐಕನ್ಸ್ ಹಾಕಿದ್ದೀವಿ ನಿಮಗೆ ಈಸಿ ಆಗಲಿ ಅಂತ. ಸೊ ಇದು ಇವ್ಯಾಕ್ಯುಯೇಷನಿಂದ ಅಂತಂದರೆ ಕೆಳಗಡೆಯಿಂದ ಮೇಲೆಗೆ ಹೋಗೋದು, ಟ್ರೈನ್ಸ್ ಇದೆಲ್ಲ ರೀರೂಟಿಂಗ್ ಆಗೋದು ಆ್ಯಂಡ್ ಅನೌನ್ಸ್ಮೆಂಟ್ಸ್ ಮಾಡೋದು. ಓಕೆನಾ. ನೆಕ್ಸ್ಟ್, ಕೀಪ್ ರೆಡಿ ಏನಪ್ಪ ಅಂತಂದರೆ ಈ ಥರ ಆಗ್ಬಿಟ್ಟಿದೆ, ಸೊ ಆಗ್ಬಿಟ್ಟಿದೆ ಅಥವಾ ಆಗುತ್ತೆ ಅಂತ ನಮಗೆ ಗೊತ್ತು, ಇಮಿಡಿಯೇಟಾಗಿ ನಾವು ಏನೇನು ಆ್ಯಕ್ಷನ್ಸ್ ತಗೋಬೋದು, ಏನೇನನ್ನು ನಾವು ರೆಡಿಯಾಗಿ ಇಟ್ಕೊಂಡಿರ್ಬೇಕು ಅನ್ನೋದನ್ನ ಕೀಪ್ ರೆಡಿ ಕೆಳಗಡೆ ಹಾಕಿದ್ದೀವಿ. ಜನರೇಟರ್ಸ್, ಬೋಟ್ಸ್, ಹೆಲಿಕಾಪ್ಟರ್ಸ್ ಆ್ಯಂಡ್ ಅದರ್ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್. ಸೊ ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಹೆಲಿಕಾಪ್ಟರ್ಸ್ ಅನ್ನೋದು ಬಂದು ಹೋಗ್ತಾ ಇರುತ್ತೆ ಫುಡ್ ಕೊಡೋದಕ್ಕೆ ಅಥವಾ ಏನಾದರೂ ಅನೌನ್ಸ್ಮೆಂಟ್ ಮಾಡೋದಕ್ಕೆ ಅಥವಾ ಒಂದು ಕಡೆಯಿಂದ ಇನ್ನೊಂದು ಕಡೆ ಜನಗಳನ್ನ ಸಾಕ್ಸೋದಕ್ಕೆ ಆ ರೋಪ್ನ ಯೂಸ್ ಮಾಡ್ಕೊಂಡು ಇದೆಲ್ಲ ನೋಡಿರ್ತೀರಾ ಅಲ್ವಾ. ಸೊ ಹಾಗಾಗಿ ಹೆಲಿಕಾಪ್ಟರ್ಸ್ ಬೇಕಾಗುತ್ತೆ, ನೀರು ತುಂಬ ನಿಂತ್ಕೊಂಡ್ಬಿಟ್ಟಿರೋದ್ರಿಂದ ಬೋಟ್ಸ್ ಅನ್ನೋದು ಬೇಕಾಗುತ್ತೆ, ಎಲೆಕ್ಟ್ರಿಸಿಟಿಗೋಸ್ಕರ ಜನರೇಟರ್ಸ್ ಅನ್ನೋದು ಬೇಕಾಗುತ್ತೆ. ಓಕೆ. ಆ್ಯಂಡ್ ದ ಆರ್ಮಿ ಬೆಟಾಲಿಯನ್ಸ್ ರೆಡಿಯಾಗಿರಬೇಕು ಅಂದರೆ ಸೋಲ್ಜರ್ಸ್ ಬೇಸಿಕಲಿ ಏನೇ ಆದ್ರೂ ನನ್ನ ಒಂದು ಜನನ ನಾನು ಕಾಪಾಡ್ತೀನಿ ಅನ್ನೋ ಒಂದು ಧೈರ್ಯದಲ್ಲಿ ಅವ್ರು ಇರಬೇಕು. ಆ ಥರ ಟ್ರೈನ್ ಮಾಡಬೇಕು. ಇವಾಗ ನಾನು ಈಗ ತಾನೇ ಹೇಳಿದೆ ರೋಪ್ ಹತ್ತೋದು ಅಂತ, ಸೊ ಅದು ಎಲ್ಲರಿಗೂ ಹತ್ತಕ್ಕಾಗೋದಿಲ್ಲ. ಸೊ ಅದಕ್ಕೆಲ್ಲ ಟ್ರೈನ್ಡ್ ಆಗಿರಬೇಕು, ಹೆಲಿಕಾಪ್ಟರ್ಸ್ ರೆಡಿ ಆಗಿರಬೇಕು, ಪೈಲಟ್ಸ್ ರೆಡಿ ಆಗಿರಬೇಕು. ಸೊ ಬೇಸಿಕಲಿ ಇಡೀ ಆರ್ಮಿ ಏನೇ ಮಾಡೋದಕ್ಕೂ ರೆಡಿ ಆಗಿರಬೇಕು. ಅರ್ಥ ಆಗ್ತಾ ಇದೆಯಾ. ಸೊ ಆ ಬೆಟಾಲಿಯನ್ಸ್ ರೆಡಿ ಆಗಿರಬೇಕು. ಫುಡ್, ಪೋರ್ಟಬಲ್ ವಾಟರ್ ಆ್ಯಂಡ್ ಕ್ಲೋತ್ಸ್ ರೆಡಿ. ಸೊ ಇಂಥ ಸಿಚುವೇಶನ್ ಆದಾಗ ಯಾರೂ ಕುತ್ಕೊಂಡು ಅಡುಗೆ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಆಗೋದಿಲ್ಲ ಡೆಫಿನೆಟ್ಲಿ. ಸೊ ಫುಡ್ ಪ್ಯಾಕೆಟ್ಸ್ ನೀವು ನೋಡಿರ್ಬೋದು, ಮೇಲೆಯಿಂದ ಹೆಲಿಕಾಪ್ಟರಿಂದ ಎಲ್ಲರೂ ಟೆರೆಸ್ಗೆ ಬರೋಕ್ಕೆ ಹೇಳ್ತಾರೆ, ಬಿಕಾಸ್ ಅಲ್ಲಿ ನೀರು ಸ್ವಲ್ಪ ಕಮ್ಮಿ ಇರುತ್ತೆ ಅನ್ನೋ ಒಂದು ಕಾರಣದಿಂದ. ಸೊ ಟೆರೆಸ್ಗೆ ಹಾಕ್ತಾರೆ, ಅಲ್ಲಿಂದ ಎಲ್ಲರೂ ಫುಡ್ ಪ್ಯಾಕೆಟ್ಸ್ನ ಕಲೆಕ್ಟ್ ಮಾಡೋದು, ನೀರು ಬಾಟಲ್ಸ್ನ ಕಲೆಕ್ಟ್ ಮಾಡೋದು, ಬಟ್ಟೆಗಳನ್ನ ಕಲೆಕ್ಟ್ ಮಾಡೋದು. ಸೊ ಇದೆಲ್ಲ ರೆಡಿಯಾಗಿ ಇಟ್ಕೊಂಡಿದ್ರೆ ಅವ್ರಿಗೆ ಹೋಗಿ ಈಸಿಯಾಗಿ ಎಲ್ಲ ಹಾಕ್ಬೋದು, ಡ್ರಾಪ್ ಡೌನ್ ಮಾಡ್ಬೋದು ಅಂತ. ನೆಕ್ಸ್ಟ್, ಮೆಡಿಸಿನ್ಸ್ ಆ್ಯಂಡ್ ಮೆಡಿಕಲ್ ಫೆಸಿಲಿಟೀಸ್ ರೆಡಿ. ಸೊ ನಾನು ಹೇಳಿದೆ ಅಲ್ವಾ, ಈ ಥರ ಒಂದು ಸಿಚುವೇಶನ್ ಆದಾಗ ಇನ್ಫೆಕ್ಷನ್ಸ್ ಆಗೋದು ಜಾಸ್ತಿ ಇರುತ್ತೆ, ಜ್ವರಗಳು ಬರೋದು, ತಲೆನೋವು. ಸೊ ಈ ಥರ ಬೇಸಿಕ್ ಮೆಡಿಸಿನ್ಸ್ನ ಇಟ್ಕೊಂಡಿರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಅದನ್ನು ಇಟ್ಕೊಂಡಿದ್ರೆ ಸಪ್ಲೈ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಅರ್ಥ ಆಯ್ತಾ. ಸೊ ಬೇಸಿಕ್ ಮೆಡಿಸಿನ್ಸ್ ಕೂಡ ಇಟ್ಕೊಂಡಿರ್ಬೇಕು. ರೈಟ್. ಎಸ್. ನೆಕ್ಸ್ಟು ಫ್ಲಡ್ಸ್. ಸೊ ನಿಮ್ಗೆ ಇವಾಗ ಗೊತ್ತಾಯ್ತಲ್ಲ, ಇನ್ ಮುಂದೆ ಬರುವಂಥ ಯಾವುದೇ ಒಂದು ನ್ಯಾಚುರಲ್ ಡಿಸಾಸ್ಟರ್ ಆಗಿರ್ಬೋದು, ಸೊ ಕಾಸಸ್ ಏನು, ಎಫೆಕ್ಟ್ಸ್ ಏನು, ಅದನ್ನ ತಪ್ಪಿಸೋದಕ್ಕೆ ಮಾಡಬೇಕಾಗಿರುವಂಥ ಪ್ರಿವೆಂಟಿವ್ ಮೆಷರ್ಸ್ ಏನು, ಸೊ ಇಷ್ಟನ್ನು ಕೂಡ ನಾವು ನೋಡ್ತಾ ಹೋಗ್ತೀವಿ. ರೈಟ್. ಸೊ ಇವಾಗ ಫ್ಲಡ್ಸ್ ನೋಡ್ಬೋದು, ಇಲ್ಲಿ ಫುಲ್ ನೀರು ತುಂಬ್ಕೊಂಡ್ಬಿಡಿದೆ. ರೈಟ್. ಸೊ ಏನಿದು ಫ್ಲಡ್ಸು? ವೆನ್ ದೇರ್ ಇಸ್ ಹೆವಿ ರೈನ್ಫಾಲ್ ಆ್ಯಂಡ್ ಎಕ್ಸೆಸಿವ್ ಮೆಲ್ಟಿಂಗ್ ಆಫ್ ಐಸ್, the volume of water increases in the river, leading to its overflow, and this is called as floods. ಒಂದು ಮಳೆ ನೀರು ಜಾಸ್ತಿ ಆಗುತ್ತೆ ಆಬ್ವಿಯಸ್ಲಿ. ಇನ್ನೊಂದು ಏನಪ್ಪಾ ಅಂತಂದ್ರೆ ಮಳೆ ಬಿದ್ದು ನೀರು ಜಾಸ್ತಿ ಆಗೋದು, ದಟ್ ಇಸ್ ಆಬ್ವಿಯಸ್. ಇನ್ನೊಂದೇನು ಮೆಲ್ಟಿಂಗ್ ಆಫ್ ಐಸ್, ಅದಕ್ಕೆ ಇಂಡೈರೆಕ್ಟ್ ಆಗಿ ಕಾರಣ ನಾವೇ ತಾನೆ, ಹೌದಾ ಅಲ್ವಾ. ರೈಟ್. ಸೊ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇರೋದ್ರಿಂದ, ಗ್ಲೋಬಲ್ ವಾರ್ಮಿಂಗ್ ಅನ್ನೋದು ಜಾಸ್ತಿ ಆಗ್ತಾ ಇರೋದ್ರಿಂದ ಮೆಲ್ಟಿಂಗ್ ಆಫ್ ಐಸ್ ಅನ್ನೋದು ತುಂಬ ಈಸಿ ಆಗಿಬಿಟ್ಟಿದೆ. ಇವಾಗ ಅಷ್ಟು ಈಸಿಯಾಗಿ ಐಸ್ ಮೆಲ್ಟ್ ಆಗೋದಕ್ಕೆ ಆಗೋದಿಲ್ಲ. ಸೊ ಈ ವಾತಾವರಣ ಈ ಥರ ಆಗಿರೋದ್ರಿಂದ ಅದು ಕೂಡ ಮೆಲ್ಟ್ ಆಗೋಗ್ತಾ ಇದೆ ಐಸ್ ಕೂಡ. ಸೊ ಇದು ಇಂಡೈರೆಕ್ಟ್ ಆಗಿ ನಾವು ಮಾಡ್ತಾ ಇರೋದು, ಬಟ್ ಡೈರೆಕ್ಟ್ ಆಗಿ ಅಫೆಕ್ಟ್ ಆಗ್ತಾ ಇರೋದು ನಮಗೆ. ರೈಟ್. ಸೊ ಇದನ್ನೆಲ್ಲ ಅದಕ್ಕೆ ಸ್ಟಾಪ್ ಮಾಡಬೇಕು ಅಂತ ಹೇಳೋದು, ಅಟ್ಲೀಸ್ಟ್ ಕಂಟ್ರೋಲ್ ಮಾಡಬೇಕು ಅಂತ. ರೈಟ್. ಸೊ ಈ ಥರ ಆಗೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ರಿವರ್ ವಾಟರ್ ಕೆಪಾಸಿಟಿ ಏನಿದೆ ಅದು ಜಾಸ್ತಿ ಆಗೋಗುತ್ತೆ, ವಿಚ್ ಇಟ್ ಕೆನ್ ನಾಟ್ ಹೋಲ್ಡ್. ಸೊ ಅದು ಹೊರಗಡೆ ಬಂದ್ಬಿಡುತ್ತೆ. ಅರ್ಥ ಆಗ್ತಿದೆಯಾ. ಸೊ ಅದೇ ನಮಗೆ ಫ್ಲಡ್ಸ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರೋದು.
So the river water not being able to flow in the river course overflows and occupies low-lying areas on either sides ಅಂತ ಅಂದ್ರೆ, ಸೊ ಬೇಸಿಕಲಿ ನೀವು ಫ್ಲಡ್ಸ್ ಪ್ರೋನ್ ಏರಿಯಾಸ್ ಅಂತ ಒಂದು ಟಾಪಿಕ್ ಇದೆ ಇದ್ರ ಕೆಳಗಡೆ. ಆವಾಗ ನಿಮಗೆ ಗೊತ್ತಾಗುತ್ತೆ ಬೇಸಿಕಲಿ ರಿವರ್ ಇರುವಂತ ಜಾಗದಲ್ಲಿ, ಅಂದ್ರೆ ನದಿಗಳಿರುವಂತ ಜಾಗದಲ್ಲಿ ಅದ್ರ ಅಕ್ಕಪಕ್ಕ ಇರುವಂತ ಒಂದು ಸ್ಟೇಟ್ಸ್ ಆಗಿರ್ಬೋದು, ಒಂದು ಜಾಗಗಳು ತುಂಬಾ ಅಂದ್ರೆ ತುಂಬಾ ಎಫೆಕ್ಟ್ ಆಗುತ್ತೆ ಫ್ಲಡ್ಸ್ ಇಂದ. ಆಯ್ತಾ? ಸೊ ದಿಸ್ ಮೈಟ್ ಬಿ ದ ರೀಸನ್. ಅದಕ್ಕೆ ಎಲ್ಲಿ ಹೋಗೋದು ಅಂತ ಗೊತ್ತಾಗೋದಿಲ್ಲ, ಓವರ್ಫ್ಲೋ ಆಗ್ತಾ ಇದೆ. ಸೊ ಅಕ್ಕಪಕ್ಕ ಇರುವಂತ ಒಂದು ಜಾಗ ಭೂಮಿಗೆ ಅದು ಬಂದ್ಬಿಡುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಸಮಟೈಮ್ಸ್ ಡ್ಯೂ ಟು ಮೋರ್ ರೈನ್ಫಾಲ್ ಇನ್ ಅ ಪರ್ಟಿಕ್ಯುಲರ್ ಏರಿಯಾ ದ ರಿವರ್ ಸ್ವೆಲ್. ಸೊ ಜಸ್ಟ್ ಮೆಲ್ಟಿಂಗ್ ಆಫ್ ಐಸ್ ಅಂತಾನೂ ಅಲ್ಲ, ನೀರು ಜಾಸ್ತಿ ಅಂದ್ರೆ ಮಳೆ ನೀರು ಜಾಸ್ತಿ ಆಗಿ ಕೂಡ ಸ್ವೆಲ್ ಅಂತ ಅಂದ್ರೆ ಜಾಸ್ತಿ ಆಗೋದು. ಸೊ ನೀರಿನ ಅಂಶ ಏನಿದೆ ನದಿಯಲ್ಲಿ ಅದು ಜಾಸ್ತಿ ಆಗೋಗುತ್ತೆ, ಅದಕ್ಕೆ ಹಿಡ್ಕೊಳಕ್ ಆಗೋದಿಲ್ಲ. ಸೊ ಹಾಗಾಗಿ ಆ ಕಡೆ ಈ ಕಡೆ ಎಲ್ಲ ದಿಕ್ಕಿನ ಕಡೆ ಹೋಗ್ಬಿಡುತ್ತೆ. ರೈಟ್? ಅಷ್ಟೇ ಫ್ಲಡ್ಸ್ ಅನ್ನೋದು. ಓಕೆ, ಸೊ ಕಾಸಸ್ ಆಫ್ ಫ್ಲಡ್ಸ್ ನೋಡಿ ಇಲ್ಲಿ. ದಿ ಅನ್ಸರ್ಟನಿಟಿ ಆಫ್ ಮಾನ್ಸೂನ್ ರೈನ್ಫಾಲ್. ಸೊ ಇಲ್ಲಿ ಕೂಡ ನಾವು ಮಾನ್ಸೂನ್ಸ್ ಬಗ್ಗೆನೆ ಮಾತಾಡ್ತಾ ಇದ್ದೀವಿ. ಸೊ ಸೈಕ್ಲೋನ್ಸ್ ಕೂಡ ಅದೇ ಎಫೆಕ್ಟ್ ಇತ್ತು, ರೈಟ್? ಸೊ ಇಲ್ಲಿ ಕೂಡ ದ ಅನ್ಸರ್ಟನಿಟಿ ಆಫ್ ಮಾನ್ಸೂನ್ ರೈನ್ಫಾಲ್ ಸಮಟೈಮ್ಸ್ ಕಾಸಸ್ ಹೆವಿ ರೈನ್ಫಾಲ್ ಟು ಕಾಸ್ ಫ್ಲಡ್ಸ್. ಅಂದ್ರೆ ನಮಗೆ ಅನ್ಸರ್ಟನಿಟಿ ಅಂತ ಅಂದ್ರೆ ನಮಗ್ ಗೊತ್ತಿಲ್ಲ ಈ ತರ ಆಗತ್ತೆ ಅಂತ, ಬಟ್ ಏನೋ ಆಗ್ಬಿಟ್ಟಿದೆ. ಆದಾಗ ಏನಾಗತ್ತಪ್ಪ ಅಂತಂದ್ರೆ ತುಂಬಾ ಅಡ್ವರ್ಸ್ ಕಂಡೀಷನ್. ಓಕೆನಾ? ಸೊ ನೆಕ್ಸ್ಟ್ ಪಾಯಿಂಟ್ ಬಂದು ಅಕ್ಯುಮುಲೇಷನ್ ಆಫ್ ಸಿಲ್ಟ್. ಸಿಲ್ಟ್ ಅಂದಿದ ತಕ್ಷಣ ಏನ್ ಗೊತ್ತಾ ಮಕ್ಳೇ, ಒಂದು ರೆಸಿಡ್ಯೂ. ನೀರ್ ಅಂದಿದ ತಕ್ಷಣ ಮಿನರಲ್ಸ್ ಇರುತ್ತೆ, ಸಾಲ್ಟ್ ಇರುತ್ತೆ, ಉಪ್ಪಿನ ಅಂಶ ಜಾಸ್ತಿ ಇರುತ್ತೆ, ಅಂಡ್ ರೆಸಿಡ್ಯೂಸ್ ಇರುತ್ತೆ, ವೇಸ್ಟ್ ಇರುತ್ತೆ. ಅದೆಲ್ಲ ಏನಾಗತ್ತಪ್ಪ ಅಂತಂದ್ರೆ ಬಂದು ಒಂದ್ ಕಡೆಯಲ್ಲಿ ಸ್ಟೋರ್ ಆಗ್ಬಿಡುತ್ತೆ, ಅಕ್ಯುಮುಲೇಟ್ ಆಗ್ಬಿಡುತ್ತೆ. ಅರ್ಥ ಆಗ್ತಿದ್ಯಾ? ವಿಚ್ ಲೀಡ್ಸ್ ಟು ಓವರ್ಫ್ಲೋಯಿಂಗ್ ಆಫ್ ವಾಟರ್ ಆನ್ ಈದರ್ ಸೈಡ್ ಆಫ್ ದ ರಿವರ್ ಕಾಸಿಂಗ್ ಫ್ಲಡ್ಸ್. ಸೊ ಆ ಕಡೆ ಈ ಕಡೆ ಏನಾಗತ್ತಪ್ಪ ಅಂದ್ರೆ ಲ್ಯಾಂಡ್ ಇರುತ್ತೆ. ಸೊ ಇಲ್ಲಿ ಕವರ್ ಫುಲ್ ಬ್ಲಾಕ್ ಆಗ್ಬಿಟ್ಟಿರೋದ್ರಿಂದ ನೀರ್ ಈ ತರ ಹರಿಯೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಜಾಗ ಬೇಕು ಎಲ್ಲಾದ್ರೂ ಹೋಗೋದಕ್ಕೆ. ಅದೇನಾಗತ್ತಪ್ಪ ಅಂತಂದ್ರೆ ಅದ್ರ ಒಂದು ದಿಕ್ಕನ್ನೇ ಚೇಂಜ್ ಮಾಡ್ಕೊಂಡ್ಬಿಡುತ್ತೆ. ಸೊ ಆ ಕಡೆ ಈ ಕಡೆ ಏನ್ ಲ್ಯಾಂಡ್ ಇರುತ್ತೆ, ಸೊ ಅಲ್ಲಿಗೆ ಹೋಗ್ಬಿಡುತ್ತೆ, ಬಿಕಾಸ್ ಇಲ್ಲಿ ಬ್ಲಾಕ್ ಆಗಿದೆ. ಓಕೆನಾ? ಸೊ ಅದೊಂದು ಕಾಸು. ನೆಕ್ಸ್ಟ್ ಬ್ರೀಚ್ ಆಫ್ ಡ್ಯಾಮ್ಸ್ ಅಂತ ಅಂದಿದ ತಕ್ಷಣ, ಸೊ ಡ್ಯಾಮ್ಸ್ ಕಟ್ತೀವಿ ಏನಕ್ಕೆ? ನಮಗೆ ಅದರಿಂದ ತೊಂದರೆ ಆಗ್ಬಾರ್ದು. ಸೊ ನೀವು ಈ ದಾಮೋದರ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ಸ್ ನ ನೋಡಿರ್ಬೋದು, ಕೋಸಿ ರಿವರ್ ವ್ಯಾಲಿ ಪ್ರಾಜೆಕ್ಟ್ಸ್. ಸೊ ಇದೆಲ್ಲ ಏನಕ್ಕಪ್ಪ ಮಾಡೋದು ಅಂತಂದ್ರೆ, ನೀವು ಸಾರೋ ಆಫ್ ಬೆಂಗಾಲ್, ಸಾರೋ ಆಫ್ ಬಿಹಾರ್ ಇದೆಲ್ಲ ಕೇಳಿದಿರಲ್ಲ. ಸೊ ಸಾರೋ ಅನ್ನೋದು ಖುಷಿ ಆಗ್ಲಿ, ಇನ್ ಮುಂದೆ ಯಾರಿಗೂ ಯಾವುದೇ ಒಂಥರ ಪ್ರಾಬ್ಲಮ್ ಆಗ್ಬಾರ್ದು ಅಂತಾನೆ ನಾವು ಡ್ಯಾಮ್ಸ್ ಅನ್ನೋದನ್ನ ಕಟ್ಟೋದು. ಬಟ್ ಏನಾಗತ್ತಪ್ಪ ಅಂತಂದ್ರೆ ಆ ಡ್ಯಾಮ್ಸೇ ಏನಾದ್ರು ಪ್ರಾಬ್ಲಮ್ ಆದ್ರೆ, ಅರ್ಥ ಆಗ್ತಾ ಇದೆಯಾ? ಸೊ ಬಿದ್ದೋಗೋದು, ಅಥವಾ ಆ ಡೋರ್ಸ್ ಆಲ್ ಆಫ್ ಅ ಸಡನ್ ಓಪನ್ ಆಗ್ಬಿಟ್ಟು ನೀರು ರಶ್ ಆಗೋದು. ಸೊ ಈ ತರ ಏನಾದ್ರು ಪ್ರಾಬ್ಲಮ್ ಆದ್ರೆ, ಆರ್ ರಿಟೆನ್ಷನ್ ಆಫ್ ವಾಲ್ಸ್ ಲೀಡ್ಸ್ ಟು ಸಡನ್ ರಿಲೀಸ್ ಆಫ್ ಲಾರ್ಜ್ ಕ್ವಾಂಟಿಟೀಸ್ ಆಫ್ ವಾಟರ್ ರಿಸಲ್ಟಿಂಗ್ ಇನ್ ಫ್ಲಡ್ಸ್. ಯಾರು ಎಕ್ಸ್ಪೆಕ್ಟೇ ಮಾಡಿರಲ್ಲ ಈ ತರ ಆಗಿದೆ ಅಂತ. ಡ್ಯಾಮ್ಸೇ ಪ್ರಾಬ್ಲಮ್ ಆಗ್ಬಿಟ್ರೆ, ಡ್ಯಾಮ್ಸ್ ಕಟ್ಟೋದು ಪ್ರಾಬ್ಲಮ್ ಆಗ್ದಿರ ಇರ್ಲಿ ಅಂತ ಡ್ಯಾಮ್ಸ್ ಪ್ರಾಬ್ಲಮ್ ಆಗ್ಬಿಟ್ರೆ ದಟ್ ಆಲ್ಸೋ ಲೀಡ್ಸ್ ಟು ಫ್ಲಡ್ಸ್. ಆಯ್ತಾ? ಸೊ ಅದು 3ನೇ ಪಾಯಿಂಟು. 4ನೇ ಪಾಯಿಂಟ್, ರಿವರ್ಸ್ ಚೇಂಜಿಂಗ್ ದೇರ್ ಕೋರ್ಸ್ ಕ್ಯಾನ್ ಕಾಸ್ ಫ್ಲಡ್ಸ್. ಕೋರ್ಸ್ ಅಂತ ಅಂದ್ರೆ ಅದು ಹೋಗುವಂತ ಒಂದು ದಿಕ್ಕು. ಆಯ್ತಾ? ಸೊ ಅದರ ಒಂದು ಡೈರೆಕ್ಷನ್. ಸೊ ಅದು ಚೇಂಜ್ ಆಗ್ಬಿಟ್ರೆ, ಸೊ ಅದು ಚೇಂಜ್ ಆಗೋದಕ್ಕೆ ಕಾರಣಗಳು ಇಲ್ಲಿ ನೋಡ್ಬೋದು ನೀವು. ಸೊ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ ಸಿಲ್ಟ್ ಫಾರ್ಮೇಶನ್. ಸೊ ಸಿಲ್ಟ್ ಫಾರ್ಮೇಶನ್ ಆಗಿದ್ರೆ, ಸೊ ಈ ತರ ಎಲ್ಲ ಆಗಿದ್ರೆ ಏನಾಗುತ್ತಪ್ಪ ಅಂತಂದ್ರೆ ಅದನ್ನ ದಿಕ್ಕೇ ಚೇಂಜ್ ಆಗ್ಬಿಡುತ್ತೆ. ಅಥವಾ ಒಂದೊಂದ್ಸರಿ ಜಾಸ್ತಿ ಮಳೆ ನೀರಿಂದನೂ ಚೇಂಜ್ ಆಗುತ್ತೆ, ಡ್ಯಾಮ್ಸ್ ಇಂದನೂ ಚೇಂಜ್ ಆಗುತ್ತೆ, ಬ್ರೀಚ್ ಆಫ್ ಡ್ಯಾಮ್ಸ್ ಇಂದ. ಅಥವಾ ರಿಟೆನ್ಷನ್ ವಾಲ್ಸ್ ಏನಿದೆ, ರಿಟೆನ್ಷನ್ ವಾಲ್ಸ್ ಅಂತ ಅಂದ್ರೆ ನಾವು ನೀರು ಹೊರಗಡೆ ಬರಬಾರ್ದು, ನೀರಿನಿಂದ ನಮ್ಗೆ ತೊಂದರೆ ಆಗ್ಬಾರ್ದು ಅಂತ ಕಟ್ಟಿರುವಂಥದ್ದು. ಸೊ ಅದು ಏನಾಗುತ್ತಪ್ಪ ಅಂತಂದ್ರೆ ಅದು ಕೂಡ ವರ್ಕ್ ಆಗೋದಿಲ್ಲ. ಸೊ ಅದು ಕೂಡ ಬಿದ್ದೋಗೋದು, ಅಥವಾ ನೀರ್ನ ಹಿಡ್ಕೊಳಕ್ ಆಗ್ದಿರೋ ಇರೋದು. ಸೊ ಈ ತರದೆಲ್ಲ ಪ್ರಾಬ್ಲಮ್ಸ್ ಆದಾಗ ನದಿ ಏನಿದೆ ಅದರ ದಿಕ್ಕನ್ನ ಚೇಂಜ್ ಮಾಡುತ್ತೆ. ಸೊ ಆವಾಗ ಕೂಡ ಫ್ಲಡ್ಸ್ ಆಗೋ ಚಾನ್ಸಸ್ ಇದೆ. ಓಕೆನಾ? ನೆಕ್ಸ್ಟ್, ಹೆವಿ ರೈನ್ಫಾಲ್ ಡ್ಯೂರಿಂಗ್ ಸೈಕ್ಲೋನ್ಸ್ ಕ್ಯಾನ್ ಆಲ್ಸೋ ಲೀಡ್ ಟು ಫ್ಲಡ್ಸ್. ನಾನು ಇದು ಸೈಕ್ಲೋನ್ಸ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳಿದೆ. ಸೊ ನೀರು ಜಾಸ್ತಿ ಆಗುತ್ತೆ, ಫ್ಲಡ್ಸ್ಗೆ ಕೂಡ ಲೀಡ್ ಆಗುತ್ತೆ ಸೈಕ್ಲೋನ್ಸ್ ಅನ್ನೋದು ಅಂತ. ಸೊ ಅದು ಒಂದು ಪಾಯಿಂಟು. ಅರ್ತ್ಕ್ವೇಕ್ಸ್ ಇನ್ ದ ಸಿ ಆಲ್ಸೋ ಕಾಸ್ ಫ್ಲಡ್ಸ್. ಸೊ ನಿಮಗೆ ಈ ಸುನಾಮಿ ಎಲ್ಲ ಹೆಂಗ್ ಬರುತ್ತೆ ಅನ್ನೋದು ಗೊತ್ತಲ್ವಾ? ಸೊ
ನೀರಿನ ಕೆಳಗಡೆ ಈ ಟೆಕ್ಟೋನಿಕ್ ಪ್ಲೇಟ್ಸ್ ಇವೆಲ್ಲ ಗೊತ್ತಲ್ವಾ ಮಕ್ಕಳೇ ನಿಮಗೆ. ಸೊ ಅದೇನಾದ್ರೂ ಒಂದಕ್ಕೊಂದು ಡಿಕ್ಕಿ ಹೊಡೆದಾಗ ಅಥವಾ ಏನಾದ್ರು ಸ್ವಲ್ಪ ಅಲ್ಲಾಡ್ದಾಗ ಏನಾಗತ್ತಪ್ಪ ಅಂತಂದ್ರೆ ಅಲೆಗಳೇನಿದೆ ಮೇಲೆ ಸಮುದ್ರದ ಮೇಲೆ ಬರುವಂತ ಅಲೆಗಳು, ಸೊ ಇದೆಲ್ಲ ಏನಾಗತ್ತಪ್ಪ ಅಂತಂದ್ರೆ ಜಾಸ್ತಿ ಆಗುತ್ತೆ, ವಿಚ್ ಲೀಡ್ಸ್ ಟು ಸುನಾಮಿ ಅಲ್ವಾ. ಸೊ ಈ ಸುನಾಮಿಯಿಂದ ಕೂಡ ಏನಾಗುತ್ತಪ್ಪ ಅಂತಂದ್ರೆ ಫ್ಲಡ್ಸ್ ಅನ್ನೋದಾಗುತ್ತೆ. ಸೊ ಸುನಾಮಿ ಹೇಗ್ ಬರ್ತಾ ಇದೆ, ಅರ್ತ್ ಕ್ವೇಕ್ಸ್ ಇನ್ ದ ಸಿ. ಸೊ ಹಾಗಾಗಿ ಸುನಾಮಿ ಅನ್ನೋದು ಬರ್ತಾ ಇದೆ. ಸೊ ಸುನಾಮಿಯಿಂದ ಫ್ಲಡ್ಸ್ ಅನ್ನೋದು ಆಗ್ತಾ ಇದೆ. ಓಕೆ, ಎಸ್. ಸೊ ನೆಕ್ಸ್ಟ್, apart from the natural causes mentioned above, man-made causes like deforestation, improperly built dams, weak retention walls and illegal encroachment. ಇದೆಲ್ಲ ಗೊತ್ತು. illegal encroachment ಏನಪ್ಪಾ ಅಂತಂದ್ರೆ, ಎನ್ಕ್ರೋಚ್ಮೆಂಟ್ ಅಂತ ಅಂದ್ರೆ ಇವಾಗ ನಾನು ಗೌರ್ಮೆಂಟ್ ಅಂತ ಅನ್ಕೊಳ್ಳಿ, ನಾನು ಹೇಳಿದ್ದೀನಿ ಈ ಒಂದು ಜಾಗದಲ್ಲಿ ನೀವು ಇರಬೇಡಿ, ಯಾಕಂದ್ರೆ ಇಲ್ಲಿ ಫ್ಲಡ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ, ನೀವು ದಯವಿಟ್ಟು ಇಲ್ಲಿ ಇರಬೇಡಿ, ಯಾಕಂದ್ರೆ ನಿಮ್ ಪ್ರಾಣಕ್ಕೆ ಅಪಾಯ, ಅದು ದಯವಿಟ್ಟು ಶಿಫ್ಟ್ ಆಗ್ಬಿಡಿ ಅಂತ. ಬಟ್ ನಾನು ಈ ತರ ಹೇಳಿದ್ರು ಅಲ್ಲಿರೋ ಜನಗಳನ್ನ ಅದನ್ನ ಕೇಳೋದಿಲ್ಲ. ಏನ್ ಮಾಡ್ತಾರೆ, ಗೌರ್ಮೆಂಟ್ ಇವಾಗ ಈ ತರ ಹೇಳಿದೆ, ಇವಾಗ ನಾನು ಏನ್ ಮಾಡ್ತಾ ಇದ್ದೀನಿ, ಈ ಕಡೆ ಬರ್ತಾ ಇದ್ದೀನಿ, ಜನಗಳನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಇಲ್ಲಪ್ಪ ನಾನು ಎಲ್ಲೂ ಹೋಗಕ್ ಆಗೋದಿಲ್ಲ, ನನ್ಗಿರೋದೇ ಇಲ್ಲಿ, ನಾನು ಬೇರೆ ಕಡೆ ಹೋಗಿ ನಾನು ಎಲ್ಲಿ ಬದುಕ್ಲಿ ಅಂತ ಅವ್ರ ಕಷ್ಟ ಅವರಿಗೆ. ಅವ್ರು ಏನ್ ಮಾಡ್ತಾರೆ, ಗೌರ್ಮೆಂಟ್ ಪಾಸ್ ಮಾಡಿದ್ರು ಈ ತರ ಒಂದು ಸ್ಟೇಟ್ಮೆಂಟು, ನಾನು ಎಲ್ಲೂ ಹೋಗೋದಿಲ್ಲ ಅಂತ ನಾನು ಇಲ್ಲೇ ಇದ್ಬಿಡ್ತೀನಿ, ಪರವಾಗಿಲ್ಲ ಬಂದಾಗ ನೋಡ್ಕೊಳ್ಳೋಣ, ಏನಾಗುತ್ತೋ ನೋಡ್ಕೊಳ್ಳೋಣ ಅಂತ ಅವರು ಅಲ್ಲೇ ಇದ್ಬಿಡ್ತಾರೆ. ಇದನ್ನ ಎಂಕ್ರೋಚ್ಮೆಂಟ್ ಅಂತ ಹೇಳ್ತೀವಿ. ಇಲ್ಲೀಗಲ್ ಎಂಕ್ರೋಚ್ಮೆಂಟ್ ಏನಪ್ಪಾ ಅಂತಂದ್ರೆ ಗೌರ್ಮೆಂಟ್ ಇಂದ ಬಂದಿದೆಯಲ್ಲ ಅದನ್ನ ನಾನು ತಿರಸ್ಕರಿಸ್ತಾ ಇದ್ದೀನಿ. ಸೊ ಅದು ಇಲ್ಲೀಗಲ್ ಎಂಕ್ರೋಚ್ಮೆಂಟ್. ಅರ್ಥ ಆಯ್ತಾ? ಮಾಡಬೇಡಿ ಅನ್ನೋ ಕೆಲಸನ ಮಾಡೋದು. ಎಂಕ್ರೋಚ್ಮೆಂಟ್ ಅಂದ್ರೆ ಇಟ್ ಇಸ್ ಬೇಸಿಕಲಿ ಲ್ಯಾಂಡ್ಗೆ ಸಂಬಂಧಪಟ್ಟಿದ್ದು. ಸೊ ನಾನು ಹೋಗಿ ಆ ಒಂದು ಜಾಗದಲ್ಲಿ ನಾನಿದ್ರೆ ಅದನ್ನ ಎಂಕ್ರೋಚ್ಮೆಂಟ್ ಅಂತ ಹೇಳ್ತೀವಿ. ಗೌರ್ಮೆಂಟ್ ಇಂದ ಬಂದಿರೋ ಕಾರಣ ಬೇಡ ಅಂತ ಹೇಳಿದ್ರು ನಾನು ಹೋಗಿರ್ತೀನಿ ಅಂತಂದ್ರೆ ದೆನ್ ದಟ್ ಇಸ್ ಇಲ್ಲೀಗಲ್ ಎಂಕ್ರೋಚ್ಮೆಂಟ್. ಸೊ ಈ ತರದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ಫ್ಲಡ್ಸ್ ಆಗೋ ಸಾಧ್ಯತೆಗಳು ಲೈಕ್ ಜಾಸ್ತಿ ಅಂದ್ರೆ ಜಾಸ್ತಿ ಇದೆ. ಓಕೆನಾ? ಎಸ್. ನೆಕ್ಸ್ಟ್, ಫ್ಲಡ್ ಪ್ರೋನ್ ರೀಜನ್ಸ್. ನಾನು ಹೇಳ್ದೆ ಅಲ್ಲ ನಿಮ್ಗೆ, ನದಿ ಎಲ್ಲೆಲ್ಲಿ ಹರಿಯುತ್ತೋ, ಲೈಕ್ ಫುಲ್ ಫ್ಲೆಡ್ಜ್ ನದಿ ಎಲ್ಲ ಎಲ್ಲೆಲ್ಲಿ ಹರಿಯುತ್ತೋ ಅಕ್ಕಪಕ್ಕ ಇರುವಂತ ಸ್ಟೇಟ್ಸ್ಗೆ ಸ್ವಲ್ಪ ತೊಂದರೆಗಳು ಇದ್ದೇ ಇರುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಬಿಕಾಸ್ ನೀರಿನ ದಿಕ್ಕು ಅನ್ನೋದು ಚೇಂಜ್ ಆಗ್ತಾನೆ ಇರುತ್ತೆ. ಅಂಡ್ ಸುಮಾರು ಸತಿ ನೀವು ಅಟ್ಲೀಸ್ಟ್ ವರ್ಷಕ್ಕೆ ಒಂದ್ಸತಿ ಆದ್ರೂ ಎಲ್ಲಾದ್ರೂ ನೀವು ಕೇಳ್ತೀರಾ ಫ್ಲಡ್ಸ್ ಅಂತ, ರೈಟ್? ಎಸ್. ಸೊ ನೋಡಿ, ಉತ್ತರ ಪ್ರದೇಶ್ ಅಂಡ್ ಬಿಹಾರ್. ಸೊ ಯಾವ್ದಾದಪ್ಪ ಅಂತಂದ್ರೆ ದಿ ಗ್ಯಾಂಜಸ್ ಅಂಡ್ ಇಟ್ಸ್ ಟ್ರಿಬ್ಯೂಟರೀಸ್, ಯಮುನಾ, ಗ್ಯಾಂಗ್ಡಾಕ್, ಕೋಸಿ ಅಂಡ್ ಗಾಗ್ರಾ ರಿವರ್ ಕಾಸಸ್ ಫ್ಲಡ್ಸ್ ಈ ಕಡೆಗೆ. ಆಯ್ತಾ? ಛತ್ತೀಸ್ಗಢ ಅಂಡ್ ವೆಸ್ಟ್ ಬೆಂಗಾಲ್. ಸೊ ಇದು ಬೇಸಿಕಲಿ ಮಿಡಲ್, ಅಂಡ್ ಛತ್ತೀಸ್ಗಢ, ವೆಸ್ಟ್ ಬೆಂಗಾಲ್, ಅಸ್ಸಾಂ ಈಸ್ಟ್ ಸೈಡ್ಗೆ ಬರುತ್ತೆ, ನಾರ್ತ್ ಈಸ್ಟ್, ಹಿಮಾಲಯಸ್ ಫುಲ್ಲಿ ನಾರ್ತ್, ಅಂಡ್ ಗುಜರಾತ್ ವೆಸ್ಟ್ ಸೈಡ್ಗೆ, ಕರ್ನಾಟಕ ಸೌತ್ ಸೈಡ್ಗೆ. ಓಕೆನಾ? ಅಂಡ್ ದಾಮೋದರ್ ಅಂಡ್ ಛತ್ತೀಸ್ಗಢ ಅಂಡ್ ವೆಸ್ಟ್ ಬೆಂಗಾಲ್ ಸ್ಟೇಟ್ಸ್ ಅಲ್ಲಿ ದಾಮೋದರ್ ಅಂಡ್ ಸ್ವರ್ಣರೇಖಾ ರಿವರ್ಸ್ ಕಾಸ್ ಫ್ಲಡ್ಸ್ ಇಲ್ಲಿ. ಅಸ್ಸಾಮಲ್ಲಿ ಬ್ರಹ್ಮಪುತ್ರ ಅಂಡ್ ಇಟ್ಸ್ ಟ್ರಿಬ್ಯೂಟರೀಸು, ದಿಹಾಂಗ್, ಸುಬನ್ಸಿರಿ ಅಂಡ್ ಲೋಹಿತ್ ರಿವರ್ಸ್ ಕಾಸ್ ಫ್ಲಡ್ಸ್ ಈ ಕಡೆ. ಹಿಮಾಲಯಸ್ ಅಲ್ಲಿ ಕ್ಲೌಡ್ ಬರ್ಸ್ಟ್ ಆಫನ್ ಕಾಸಸ್ ಅಬ್ರಪ್ಟ್ ಫ್ಲಡ್ಸ್. ಏನಿದು ಕ್ಲೌಡ್ ಬರ್ಸ್ಟ್ ಅಂತ ಅಂದ್ರೆ, ಸೊ ಬೇಸಿಕಲಿ ಹಿಮಾಲಯನ್ ರೀಜನ್ಸ್ ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ತುಂಬಾ ಎತ್ತರವಾಗಿರುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಕ್ಲೌಡ್ಗೆ ತುಂಬಾ ಹತ್ರವಾಗಿದೆ. ಓಕೆ, ಸೊ ಎತ್ತರವಾಗಿರೋದ್ರಿಂದ ಕ್ಲೌಡ್ಸ್ ಅಂದ್ರೆ ಮೋಡಗಳಿಗೆ ತುಂಬಾ ಹತ್ರವಾಗಿದೆ. ಸೊ ಆವಾಗ ಏನಾಗುತ್ತಪ್ಪ ಅಂತಂದ್ರೆ ಒಂದಕ್ಕೊಂದು ಕ್ಲೌಡ್ ಬಂದು ಡಿಕ್ಕಿ ಹೊಡೆದಾಗ ಮಳೆ ಬರೋದು ಇದು ನಿಮ್ಗೆ ಗೊತ್ತೇ ಇದೆ. ಬಟ್ ತುಂಬಾ ಹತ್ರಕ್ಕಿರೋದ್ರಿಂದ ಆ ಡಿಕ್ಕಿ ಹೊಡೆದಾಗ ಬರುವಂತ ನೀರಿನ ಅಂಶ ಬೇಗ ಬರುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಇಲ್ಲಿ ಕೂಡ ಫ್ಲಡ್ಸ್ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ. ಕ್ಲೌಡ್ ಬರ್ಸ್ಟ್ ಆಫನ್ ಕಾಸಸ್ ಅಬ್ರಪ್ಟ್ ಫ್ಲಡ್ಸ್. ಓಕೆನಾ? ಗುಜರಾತ್ ಅಲ್ಲಿ ನರ್ಮದಾ, ತಾಪಿ, ಸುಬರ್ಣಮತಿ ಅಂಡ್ ಮಾಹಿ ರಿವರ್ಸ್ ಕಾಸಸ್ ಫ್ಲಡ್ಸ್ ಫಾರ್ ಸಮ್ ಡೇಸ್ ಇನ್ ಅ ಇಯರ್. ಕರ್ನಾಟಕದಲ್ಲಿ ಕೃಷ್ಣ, ತುಂಗಭದ್ರಾ, ಘಟಪ್ರಭಾ, ಮಲಪ್ರಭಾ, ಧೋನಿ, ಬೆನ್ನಹಲ್ಲ ಎಕ್ಸೆಟ್ರಾ ಕಾಸಸ್ ಫ್ಲಡ್ಸ್ ಡ್ಯೂರಿಂಗ್ ದ ರೇನಿ ಸೀಸನ್. ಅರ್ಥ ಆಯ್ತಾ? ಸೊ ಆ ಸ್ಟೇಟ್ ಅಲ್ಲಿ ಯಾವ್ಯಾವ ನದಿಗಳು ಅಥವಾ ಅದರ ಒಂದು ಟ್ರಿಬ್ಯೂಟರೀಸ್ ಯಾವ್ಯಾವ್ದು ಹರಿಯುತ್ತೋ ಅದರಿಂದಾನೇ ಅದಕ್ಕೆ ಫ್ಲಡ್ಸ್ ಅನ್ನೋದು ಆಗುತ್ತೆ. ಓಕೆನಾ? ಅಂಡ್ ಈ ಹಿಮಾಲಯಸ್ದು ಗೊತ್ತಲ್ಲ. ಸೊ ಇಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಹಿಮಾಲಯ ಪರ್ವತಗಳು ತುಂಬಾ ಎತ್ತರವಾಗಿರುತ್ತೆ, ಅಂದ್ರೆ ಮೋಡಗಳಿಗೆ ತುಂಬಾ ಹತ್ರವಾಗಿರುತ್ತೆ. ಸೊ ಮಳೆ ಚಾನ್ಸಸ್ ಏನಾದ್ರು ಆದ್ರೆ ಅದು ವಿಪರೀತ ಆಗ್ಬಿಡುತ್ತೆ. ಸೊ ದಟ್ ಫ್ಲಡ್ಸ್ ಅನ್ನೋದೇ ಶುರು ಆಗ್ಬಿಡುತ್ತೆ. ಅರ್ಥ ಆಯ್ತಾ? ಎಸ್.
ಸೊ ಎಫೆಕ್ಟ್ಸ್ ಆಫ್ ಫ್ಲಡ್ಸ್. ಸೊ ಫಸ್ಟ್ ಲಾಸ್ ಆಫ್ ಅಂದರೆ ಏನೇನು ಲಾಸ್ ಆಗುತ್ತೆ, ಶೆಲ್ಟರ್, ಪ್ರಾಪರ್ಟಿ, ಲ್ಯಾಂಡ್, ಕ್ರಾಪ್ಸ್ ಆಫ್ ದ ಪೀಪಲ್. ಸೊ ಇದು ಕೂಡ ಕಾಮನ್ ಒಂದು ಎಫೆಕ್ಟ್ ಆಯ್ತಾ. ನೆಕ್ಸ್ಟ್ ಅಫೆಕ್ಟೆಡ್ ಟೆಲಿಕಮ್ಯುನಿಕೇಶನ್, ಎಲೆಕ್ಟ್ರಿಸಿಟಿ ಸಪ್ಲೈ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್, ಇದು ಕೂಡ ಕಾಮನ್ ಆಗಿರುವಂಥ ಒಂದು ಎಫೆಕ್ಟು. ನೆಕ್ಸ್ಟ್ ಡೆಸ್ಟ್ರಾಯ್ಡ್ ದ ಫರ್ಟೈಲ್ ಅಪ್ಪರ್ ಲೇಯರ್ಸ್ ಆಫ್ ಸಾಯಿಲ್ ಆ್ಯಂಡ್ ಟ್ರೀಸ್. ಸೊ ಇದು ಸ್ಪೆಸಿಫಿಕ್ ಆಗಿದೆ. ಫರ್ಟೈಲ್ ಅಪ್ಪರ್ ಲೇಯರ್ ಆಫ್ ದ ಸಾಯಿಲ್, ನಿಮ್ಗೆ ಗೊತ್ತು ಅಪ್ಪರ್ ಲೇಯರ್ ಆಫ್ ದ ಸಾಯಿಲ್ ಇಸ್ ವೆರಿ ವೆರಿ ಫರ್ಟೈಲ್ ಅಂತ. ಸೊ ನೀರು ಬಂದು ಮಣ್ಣನ್ನ ಕೂಡ ತೊಗೊಂಡು ಹೋಗ್ಬಿಡುತ್ತೆ. ಅದು ಏನು ತೊಗೊಂಡು ಹೋಗುತ್ತೆ, ದ ವೆರಿ ಫಸ್ಟ್ ಲೇಯರ್ ಆಫ್ ದ ಸಾಯಿಲ್ ನ ತೊಗೊಂಡು ಹೋಗ್ಬಿಡುತ್ತೆ. ಸೊ ಆ ಫರ್ಟೈಲ್ ಸಾಯಿಲೇ ಇಲ್ಲ ಅಂತಂದ್ರೆ ಏನು ಉಪಯೋಗ ಅಲ್ವಾ. ಸೊ ಅದು ಆಮೇಲೆ ಟ್ರೀಸ್ನ ಕೂಡ ಹಾಳು ಮಾಡುತ್ತೆ. ಆ್ಯಂಡ್ ಡೇಂಜರಸ್ ಡಿಸೀಸಸ್ ಆರ್ ಕಾಸ್ ಡ್ಯೂ ಟು ಸ್ಟ್ಯಾಗ್ನೆಂಟ್ ವಾಟರ್. ಸ್ಟ್ಯಾಗ್ನೆಂಟ್ ಅಂತ ಅಂದರೆ ನಿಂತಿರೋ ಅಂಥ ನೀರು, ಎಸ್ಪೆಷಲಿ ಅಲ್ಲಿ ಲೋ ಲ್ಯಾಂಡ್ಸ್ ಅಲ್ಲಿ. ನಾನು ಹೇಳ್ದೆ ಅಲ್ಲ, ಸಿ ಲೆವೆಲ್ಗಿಂತ ಕಮ್ಮಿ ಇರೋವಂಥ ಲ್ಯಾಂಡ್ನ ನಾವು ಲೋ ಲ್ಯಾಂಡ್ಸ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಸ್ಟ್ಯಾಗ್ನೆಂಟ್ ವಾಟರಿಂದ ರೋಗಗಳನ್ನೋದು ಬೇಗ ಸ್ಟಾರ್ಟ್ ಆಗುತ್ತೆ, ಸ್ಪ್ರೆಡ್ ಆಗುತ್ತೆ ಕೂಡ. ಓಕೆನಾ. ಸೊ ಇದು ಎಫೆಕ್ಟ್ಸ್. ಈ ಹೆಡ್ಡಿಂಗ್ಸ್ನ ನೆನ್ಪಿಟ್ಕೊಂಡಿರಿ. ಲಾಸ್ ಏನಾಗುತ್ತೆ, ಅಫೆಕ್ಟೆಡ್ ಏನೇನಕ್ಕೆ ಅಫೆಕ್ಟ್ ಆಗುತ್ತೆ, ಏನೇನು ಹಾಳಾಗುತ್ತೆ, ಏನು ಕಾಸ್ ಆಗುತ್ತೆ, ಡಿಸೀಸ್ ಅನ್ನೋದು ಕಾಸ್ ಆಗುತ್ತೆ, ಆ ಥರ. ಅರ್ಥ ಆಯ್ತಾ. ಸೊ ಫ್ಲಡ್ ಕಂಟ್ರೋಲ್ ಮೆಷರ್ಸ್, ಪ್ರತಿಯೊಂದಕ್ಕೂ ಕಂಟ್ರೋಲ್ ಮೆಷರ್ಸ್ ಇದೆ ಮಕ್ಕಳೇ. ಸೊ ನಾವು ಆದಷ್ಟು ನಾವು ಪ್ರಯತ್ನ ಪಡ್ಬೋದು ಇದರಿಂದ ಹೆಂಗೆ ಹೊರಗಡೆ ಬರೋದು ಅಂದ್ರೆ. ನಾವು ಸ್ಟಾಪ್ ಅಂತೂ ಮಾಡೋಕ್ಕಾಗೋದಿಲ್ಲ ಈ ಒಂದು ನ್ಯಾಚುರಲ್ ಡಿಸಾಸ್ಟರ್ಸ್ನ, ಬಟ್ ಫ್ಲಡ್ ಕಂಟ್ರೋಲ್ ಮೆಷರ್ಸ್ ಅಥವಾ ಈ ಥರ ಒಂದು ಕಂಟ್ರೋಲ್ ಮೆಷರ್ಸ್ ಪ್ರತಿಯೊಂದು ನ್ಯಾಚುರಲ್ ಡಿಸಾಸ್ಟರ್ನ ನಾವು ಮಾಡ್ಬೋದು. ಓಕೆನಾ. ಸೊ ಟು ಕಂಟ್ರೋಲ್ ಫ್ಲಡ್ಸ್, ಬಂಡ್ ಶುಡ್ ಬಿ ಕನ್ಸ್ಟ್ರಕ್ಟೆಡ್ ಆನ್ ಈದರ್ ಸೈಡ್ಸ್ ಆಫ್ ದ ರಿವರ್. ಅಂದರೆ ಈ ಥರ ಎತ್ತರವಾದಂಥ ಒಂದು ಬಂಡ್ಸ್ ಅಂತ ಹೇಳ್ತೀವಲ್ಲ, ಸೊ ಈ ಥರ ಎತ್ತರ ಮಾಡಬೇಕು ಆ ಕಡೆ ಈ ಕಡೆ ನದಿಗೆ, ಸೊ ದ್ಯಾಟ್ ಇಟ್ ಇಸ್ ನಾಟ್ ಓವರ್ ಫ್ಲೋಯಿಂಗ್. ಸೊ ಈ ಥರ ಹರಿಯೋದಿಲ್ಲ, ಅರ್ಥ ಆಗ್ತಾ ಇದೆಯಾ. ಸೊ ಆ ಥರ ಒಂದು ಬಂಡ್ಸ್ನ ಕ್ರಿಯೇಟ್ ಮಾಡ್ಬೋದು ನಾವು. ಓಕೆ. ಆ್ಯಂಡ್ ಕನ್ಸ್ಟ್ರಕ್ಟಿಂಗ್ ಡ್ಯಾಮ್ಸ್ ಅಕ್ರಾಸ್ ರಿವರ್ಸ್ ಕರೆಕ್ಟಾಗಿ, ಮತ್ತೆ ರಿಟೆನ್ಷನ್ ಆಫ್ ಡ್ಯಾಮ್ಸು, ಬ್ರೀಚ್ ಆಫ್ ಡ್ಯಾಮ್ಸು ಇದೆಲ್ಲ ಆಗಬಾರ್ದು. ಸೊ ಕರೆಕ್ಟಾಗಿ ಪ್ರಾಪರಾಗಿ ಪ್ಲ್ಯಾನ್ಡ್ ಆಗಿ ಡ್ಯಾಮ್ಸ್ನ ಕಟ್ಟಿದ್ರೆ, ಕಲೆಕ್ಟಿಂಗ್ ವಾಟರ್ ಇನ್ ರಿಸರ್ವಾಯರ್ಸ್ ಆ್ಯಂಡ್ ಡೈರೆಕ್ಟಿಂಗ್ ದ ವಾಟರ್ ಟು ಅದರ್ ಪ್ಲೇಸಸ್ ಮಾಡಿದ್ರೆ ಡೆಫಿನೆಟ್ಲಿ ಒಂದು ತಕ್ಕ ಮಟ್ಟಿಗೆ ಕಂಟ್ರೋಲ್ ಮಾಡ್ಬೋದು. ಎಸ್ಟಾಬ್ಲಿಷಿಂಗ್ ಸೆಂಟರ್ಸ್ ಟು ಇಶ್ಯೂ ಫ್ಲಡ್ ವಾರ್ನಿಂಗ್ಸ್. ಸೊ ಅನೌನ್ಸ್ಮೆಂಟ್ಸ್ ಅನ್ನೋದು ಕೊಡ್ತಾ ಇರಬೇಕು. ನೋಡ್ಬೋದು ನೀವು ಐಕನ್ಸಲ್ಲಿ ಗೊತ್ತಾಗುತ್ತೆ. ಪ್ರತಿಯೊಂದಕ್ಕೂ ಹೇಳ್ದಂಗೆ ಇದಕ್ಕೆ ಕೂಡ ಎಫಾರೆಸ್ಟೇಷನ್ ಅನ್ನೋದು ತುಂಬ ಹೆಲ್ಪ್ ಆಗುತ್ತೆ. ಇನ್ ದ ರಿವರ್ ಬೇಸಿನ್ಸ್ ವಿಲ್ ಪ್ರಿವೆಂಟ್ ಸಾಯಿಲ್ ಎರೋಷನ್ ಆ್ಯಂಡ್ ರೆಡ್ಯೂಸ್ ಅಕ್ಯುಮುಲೇಷನ್ ಆಫ್ ಸಿಲ್ಟ್ ಇನ್ ದ ರಿವರ್ಸ್, ದೇ ಬೈ ರೆಡ್ಯೂಸಿಂಗ್ ದ ಚಾನ್ಸಸ್ ಆಫ್ ಫ್ಲಡ್ಸ್. ಬಿಕಾಸ್ ನೀರ್ನೆಲ್ಲ ಅಲ್ಲಿ ಅಫಾರೆಸ್ಟೇಷನ್ ಇದ್ರೆ ನೀರ್ನೆಲ್ಲ ಅದೇ ಎಳ್ಕೊಂಡ್ಬಿಡುತ್ತೆ, ಇನ್ನು ಮುಂದಕ್ಕೆ ಕಳ್ಸೋದಿಲ್ಲ. ಅಲ್ಲಿ ಏನೂ ಇಲ್ಲ, ಬರೀ ಮಣ್ಣೆ ಇದೆ ಅಂತ ಅಂದ್ರೆ ನೀರನ್ನ ಹಿಡ್ಕೊಳ್ಳೋ ಶಕ್ತಿ ಇರೋದಿಲ್ಲ ಅಲ್ಲಿ. ಅರ್ಥ ಆಗ್ತಾ ಇದೆಯಾ. ಸೊ ಹಾಗಾಗಿ ಎಫಾರೆಸ್ಟೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ಮೂರನೇದು ಲ್ಯಾಂಡ್ ಸ್ಲೈಡ್. ನೀವಿಲ್ಲಿ ನೋಡ್ಬೋದು. ಸೊ ಲ್ಯಾಂಡ್ ಅನ್ನೋದೇ ಸ್ಲೈಡ್ ಆಗ್ತಾ ಇದೆ. ಸೊ ಆ್ಯಂಡ್ ದಿಸ್ ಇಸ್ ಆಲ್ಸೋ ಡಿಸ್ಟ್ರಕ್ಟಿವ್ ಆ್ಯಂಡ್ ಡೇಂಜರಸ್. ಸೊ ಅದಕ್ಕೆ ನ್ಯಾಚುರಲ್ ಡಿಸಾಸ್ಟರ್ ಕೆಳಗಡೆ ಬಂದಿದೆ ಇದು. ಅರ್ಥ ಆಯ್ತಾ. ಸೊ ಇಲ್ಲಿ ಮೇಲೆ ಇರುವಂಥ ಲ್ಯಾಂಡೇ ಕೆಳಗಡೆ ಜಾರಿ ಬೀಳ್ತಾ ಇದೆ. ಓಕೆನಾ. ಅದು ಲ್ಯಾಂಡ್ ಸ್ಲೈಡ್. ಸಾರಿ. ಸೊ ಲ್ಯಾಂಡ್ ಮಾಸ್ sliding down the slope of mountains or hills is called landslide. Okay. Among the things that come down along with the slide of land, among the sliding land mass is stones, ಆಯ್ತಾ, ಕಲ್ಲುಗಳು, ಮಣ್ಣು, ಡೆಬ್ರೀಸ್, ಏನಾದರೂ ಅಲ್ಲಿ ಏನೇನಿದೆಯೋ ಡೆಬ್ರೀಸು, ವೇಸ್ಟು ಅದೆಲ್ಲನೂ ಅದ್ರ ಜೊತೆಗೆ ಬೀಳುತ್ತೆ. ಓಕೆನಾ. ಸೊ ಲ್ಯಾಂಡ್ ಸ್ಲೈಡ್ಸ್ ಅಕರಿಂಗ್ ಇನ್ ದ ಸ್ಟೀಪ್ ಮೌಂಟೇನಿಯಸ್ ರೀಜನ್ಸ್ ಆರ್ ಮೋರ್ ಡಿಸ್ಟ್ರಕ್ಟಿವ್. ಇದು ಎಷ್ಟು ಸ್ಟೀಪ್ ಆಗಿದೆಯೋ ಅಷ್ಟು ಡೇಂಜರಸ್. ಸೊ ಒಂದು ಬೆಟ್ಟ ಅನ್ನೋದು ಎಷ್ಟು ಸ್ಟೀಪ್ ಆಗಿರುತ್ತೋ ಅಷ್ಟು ಡೇಂಜರಸ್ ಆಗಿರುತ್ತೆ ಅನ್ನೋದು ಅವರು ಹೇಳ್ತಾ ಇರೋದು. ಓಕೆನಾ. ಸೊ ಕಾಸಸ್ ಆಫ್ ಲ್ಯಾಂಡ್ ಸ್ಲೈಡ್: in the mountainous area and coasts, constantly flowing water and tides remove soil, creating slopes leading to landslides. ಅರ್ಥ ಆಯ್ತಾ ಇದು. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ, ಎಲ್ಲೋ ಅಲ್ಲಿರೋದು ಗೊತ್ತಲ್ವಾ ನಿಮಗೆ, ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಪಾಯಿಂಟ್ಸ್. ಸೊ ಇಲ್ಲಿ ಕಾನ್ಸ್ಟೆಂಟ್ಲಿ ಫ್ಲೋಯಿಂಗ್ ವಾಟರ್ ಆ್ಯಂಡ್ ಟೈಡ್ಸ್ ರಿಮೂವ್ ಸಾಯಿಲ್. ಆಯ್ತಾ. ಸೊ ನೀರು ಹರಿತಾ ಇರುತ್ತೆ, ಹೊಡಿತಾ ಇರುತ್ತೆ ಅಂದ್ಕೊಳ್ಳಿ, ಯಾವ ಒಂದು ಮೌಂಟೇನೋ ಹಿಲ್ಗೋ ನೀರು ಹೊಡಿತಾ ಇರುತ್ತೆ. ಆವಾಗ ಏನಾಗುತ್ತಪ್ಪ ಅಂತಂದ್ರೆ ಅಲ್ಲಿರೋ ಮಣ್ಣಿನ ಪದಾರ್ಥಗಳನ್ನೆಲ್ಲ, ಪಾರ್ಟಿಕಲ್ಸ್ನೆಲ್ಲ ಅದು ತೊಗೊಂಡು ಹೋಗ್ಬಿಡ್ತಾ ಇದೆ. ಸೊ ಅಲ್ಲಿ ಆವಾಗ ಏನಾಗುತ್ತಪ್ಪ ಅಂತಂದ್ರೆ ಒಂದು ಸ್ಲೋಪ್ ಅನ್ನೋದು ಕ್ರಿಯೇಟ್ ಆಗ್ತಾ ಇದೆ ಅಲ್ಲಿ. ಅರ್ಥ ಆಗ್ತಾ ಇದೆಯಾ.
ಸೊ ಅದೊಂದು ರೀಜನ್, ಅದೊಂದು ರೀಸನ್, ಸಾರಿ. ಸೊ when railways, roads and canals are constructed in steep mountainous areas, the slopes become steeper leading to landslides. Again ನಮ್ಮ ಒಂದು ಏನಂತಾರೆ ಈಸಿನೆಸ್ಗೋಸ್ಕರ ನಾವೇನ್ ಮಾಡ್ತೀವಿ, ಕನ್ಸ್ಟ್ರಕ್ಷನ್ಸ್ ಅನ್ನೋದು ಸ್ಟಾರ್ಟ್ ಮಾಡ್ತೀವಿ. ಏನು, ರೈಲ್ವೇಸು, ರೋಡ್ಸು, ಕೆನಾಲ್. ಸೊ ಇದರಿಂದ ಏನಾಗುತ್ತಪ್ಪ ಅಂತಂದ್ರೆ ಮತ್ತೆ ಅದಕ್ಕೆ ಆ ಒಂದು ಬೆಟ್ಟಕ್ಕೆ ನಾವು ಏನ್ ಮಾಡ್ತಾ ಇದೀವಿ, ತೊಂದರೆ ಕೊಡ್ತಾ ಇದೀವಿ. ಸೊ ಅದರಿಂದ ಕೂಡ ಏನಾಗುತ್ತಪ್ಪ ಅಂತಂದ್ರೆ ತುಂಬಾ ಈ ತರ ಸ್ಲೋಪಿ ಆಗ್ಬಿಡುತ್ತೆ, ತುಂಬಾ ಸ್ಟೀಪ್ ಆಗ್ಬಿಡುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಅದೊಂದು ಕಾರಣ. ನೆಕ್ಸ್ಟ್ ಪಾಯಿಂಟ್ ನೋಡಿ, ಕಲೆಕ್ಷನ್ ಆಫ್ ಲೂಸ್ ಸಾಯಿಲ್ ಆನ್ ದ ಕ್ಲೇ ಸಾಯಿಲ್ ಲೇಯರ್ ಕ್ಯಾನ್ ಎನ್ಹಾನ್ಸ್ ಸ್ಟೀಪ್ ಸ್ಲೋಪ್ ಫಾರ್ಮೇಶನ್ ಲೀಡಿಂಗ್ ಟು ಲ್ಯಾಂಡ್ ಸ್ಲೈಡ್. ಸೊ ಲೂಸ್ ಸಾಯಿಲ್ ಏನಪ್ಪಾ ಅಂತಂದ್ರೆ ಟಾಪ್ ಸಾಯಿಲ್, ಆಯ್ತಾ. ಟಾಪ್ ಸಾಯಿಲ್, ಲೂಸ್ ಸಾಯಿಲ್ ಯಾವಾಗ ಆಗುತ್ತೆ ಅಂತಂದ್ರೆ ಡಿಫಾರೆಸ್ಟೇಷನ್ ಕಾರಣದಿಂದ. ಅಂದ್ರೆ ಅದನ್ನ ಹಿಡ್ಕೊಳ್ಳೋದಕ್ಕೆ ಏನು ಇಲ್ಲ, ಇವಾಗ ಮರಗಳೆಲ್ಲ ಇದ್ರೆ ರೂಟ್ಸ್ ಇರುತ್ತೆ, ಸೊ ಅದು ಲೂಸ್ ಸಾಯಿಲ್ ಆಗೋದಿಲ್ಲ. ಸೊ ಡಿಫಾರೆಸ್ಟೇಷನ್ ಆಗಿದ ಕಾರಣ ಅದು ಲೂಸ್ ಸಾಯಿಲ್ ಆಗಿದೆ. ಅಂಡ್ ಇದು ತಗೊಂಡ್ಬಿಡ್ತಾ ಇದ್ರೆ, ಓಕೆ, ಹೊಟ್ಟೋಗ್ತಾ ಇದ್ರೆ ಏನಾಗುತ್ತೆ, ಅಗೇನ್ ಸ್ಟೀಪ್ ಫಾರ್ಮೇಶನ್ ಅಥವಾ ಸ್ಟೀಪ್ ಸ್ಲೋಪ್ ಫಾರ್ಮೇಶನ್ ಅನ್ನೋದು ಹಾಗೆ ಆಗುತ್ತೆ. ಓಕೆನಾ? ಲ್ಯಾಂಡ್ಸ್ಲೈಡ್ಸ್ ಆರ್ ಕಾಮನ್ ಇನ್ ದ ಮೈನಿಂಗ್ ಏರಿಯಾಸ್. ಸೊ ನಾವ್ ಮೈನ್ ಮಾಡ್ತಾ ಇದ್ರೆ ಅಂದ್ರೆ ನಾವು ಡಿಗ್ ಮಾಡ್ತಾ ಮಾಡ್ತಾ ಏನಾಗತ್ತಪ್ಪ ಅಂತಂದ್ರೆ ನಾವು ಡೀಪ್ ಹೋಗ್ತಾ ಇದೀವಿ, ತುಂಬಾ ಡೀಪ್ ಹೋಗ್ತಾ ಇದೀವಿ ಆಫ್ ದ ಮೌಂಟೇನ್, ಅಲ್ವಾ. ಸೊ ಹಾಗಾಗಿ ಸ್ಟೀಪ್ ಫಾರ್ಮೇಶನ್ ಅನ್ನೋದು ಕೂಡ ಜಾಸ್ತಿ ಆಗುತ್ತೆ. ಸೊ ಎಕ್ಸ್ಕವೇಷನ್ ಆಫ್ ದ ಅರ್ತ್ ಟು ರೀಚ್ ದ ಓರ್ ಡೆಪಾಸಿಟ್ಸ್ ಡೀಪ್ ಡೌನ್ ಕ್ಯಾನ್ ಕಾಸ್ ಲ್ಯಾಂಡ್ ಸ್ಲೈಡ್ಸ್. ಸೊ ಇದೆಲ್ಲ ಕಾಸಸ್ ಮಕ್ಕಳೇ. ಓಕೆನಾ? ನೆಕ್ಸ್ಟ್, deforestation and deep tilling of the slopes can cause landslides. So again it is all interconnected. So deforestation ಅಂದ್ರೆ ಲೂಸ್ ಸಾಯಿಲ್ ಇರುತ್ತೆ, ಸೊ ಅದರಿಂದ ಏನಾಗುತ್ತಪ್ಪ ಅಂತಂದ್ರೆ ಸ್ಟೀಪ್ ಸ್ಲೋಪ್ಸ್ ಫಾರ್ಮ್ ಆಗೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಅಂಡ್ ಆಲ್ಸೋ ಡೀಪ್ ಟಿಲ್ಲಿಂಗ್, ಮೈನಿಂಗ್ ಏರಿಯಾಸ್ ಅಲ್ಲಿ, ಸೊ ಇದೆಲ್ಲ ಒಂದೇ ಅರ್ಥ ಬರುತ್ತೆ. ಓಕೆನಾ? ಕಾಸಸ್ ಆಫ್ ಲ್ಯಾಂಡ್ ಸ್ಲೈಡ್ಸ್. ಬಟ್ ನಿಮಗೆ ಇವಾಗ ನೋಡಿ 1 2 3 4 5 ಪಾಯಿಂಟ್ಸ್ ಇದೆ. ಸೊ 4 ಮಾರ್ಕ್ಸ್ ಕೇಳೋವಂಥ ಚಾನ್ಸಸ್ ಜಾಸ್ತಿ ಇದೆ, ಆಯ್ತಾ. ಸೊ ಅವಾಗ ಈ ತರ ಡಿಫ್ರೆನ್ಶಿಯೇಟ್ ಮಾಡಿ ಬರೆಯೋದೆ ಈಸಿ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಬಂದು ಎಫೆಕ್ಟ್ಸ್ ಆಫ್ ಲ್ಯಾಂಡ್ ಸ್ಲೈಡ್. ಸೊ ಎಫೆಕ್ಟ್ಸ್ ಅಂದಿದ ತಕ್ಷಣ ಏನೇನ್ ಪ್ರಾಬ್ಲಮ್ ಆಗುತ್ತೆ ಅಂತ ನೋಡ್ತಾ ಹೋಗ್ತೀವಿ ಇವಾಗ. ಫ್ಲೋಯಿಂಗ್ ಸ್ಮಾಲ್ ರಿವರ್ಸ್ ಆರ್ ಚೆಕ್ಡ್ ಬೈ ಲ್ಯಾಂಡ್ ಸ್ಲೈಡ್ಸ್. ಸೊ ಚೆಕ್ಡ್ ಅಂತ ಅಂದ್ರೆ ಸ್ಟಾಪ್ ಆಗುತ್ತೆ ಅಂತ. ಒಂದು ಚಿಕ್ಕ ನದಿ ಆಗಿರ್ಬೋದು ಅಥವಾ ಸ್ಟ್ರೀಮ್ಸ್ ಅಂತ ಹೇಳ್ತೀವಲ್ಲ, ಇದೆಲ್ಲ ಹರಿತಾ ಇದ್ರೆ ಅಕಸ್ಮಾತಾಗಿ ಲ್ಯಾಂಡ್ ಸ್ಲೈಡ್ ಏನಾದ್ರು ಆದ್ರೆ, ಲ್ಯಾಂಡ್ ಸ್ಲೈಡ್ ಅಂದ್ರೆ ಲ್ಯಾಂಡ್ ಮಾಸ್ ಮೇಲೆಯಿಂದ ಕೆಳಗಡೆಗೆ ಬಿದ್ದೋಗುತ್ತೆ, ಅಲ್ವಾ. ಸೊ ಆವಾಗ ಏನಾಗತ್ತಪ್ಪ ಅಂತಂದ್ರೆ ಹರಿಯೋ ನೀರ್ನ ಅಲ್ಲಿಗೆ ಸ್ಟಾಪ್ ಮಾಡ್ಬಿಡುತ್ತೆ, ಚೆಕ್ ಮಾಡುತ್ತೆ, ಸ್ಟಾಪ್ ಮಾಡುತ್ತೆ. ಸೊ ಅದು ಒಂದು ಎಫೆಕ್ಟ್. ಓಕೆ, ವಿಚ್ ಇಸ್ ನಾಟ್ ಕರೆಕ್ಟ್, ಆಯ್ತಾ, ವಿಚ್ ಇಸ್ ನಾಟ್ ಗುಡ್. ಟ್ರಾನ್ಸ್ಪೋರ್ಟೇಷನ್, ಸೊ ನಾನು ಹೇಳ್ದೆ ಇದು ಜಾಸ್ತಿ ಸತಿ ರಿಪೀಟ್ ಆಗಿದೆ, ಇನ್ಫ್ಯಾಕ್ಟ್ ಎಲ್ಲದರಲ್ಲೂ ಇದೆ. ಸೊ ಟ್ರಾನ್ಸ್ಪೋರ್ಟೇಷನ್, ಸ್ಟ್ರೀಮ್ಸ್ ಮೇ ಆ್ಯಂಡ್ ಮೆನಿ ಪ್ಲಾಂಟ್ಸ್ ಗೆಟ್ ಸಬ್ಮರ್ಜ್ಡ್. ಸೊ ಒಂದು ಇವಾಗ ನಾನು ಹೇಳ್ದೆ ಅಲ್ಲ, ಸ್ಟ್ರೀಮ್ಸ್ ಅನ್ನೋದು ಸ್ಟಾಪ್ ಆಗುತ್ತೆ, ಅಥವಾ ಏನಾದ್ರು ಗಿಡ ಮರಗಳಿದ್ರೆ ಅದು ಬಿದ್ದು 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 ಏನಾಗುತ್ತಪ್ಪ ಅಂತಂದ್ರೆ ಅದು ಹೊಟ್ಟೆ ಹೋಗುತ್ತೆ. ಅರ್ಥ ಆಗ್ತದೆ, ಗಿಡ ಮರಗಳು. ಅಂಡ್ ನೆಕ್ಸ್ಟ್, ಲ್ಯಾಂಡ್ ಸ್ಲೈಡ್ಸ್ ಕ್ಯಾನ್ ಕಾಸ್ ಲಾಸ್ ಆಫ್ ಲೈಫ್ ಅಂಡ್ ಡ್ಯಾಮೇಜ್ ದ ಪ್ರಾಪರ್ಟಿ ಆಲ್ಸೋ. ಸೊ ಲ್ಯಾಂಡ್ ಸ್ಲೈಡ್ಸ್ ಆಗುವಂತ ಜಾಗದಲ್ಲಿ ಯೂಶಲಿ ಯಾರು ಮನೆ ಕಟ್ಟಬಾರ್ದು ಅಂತ ಹೇಳ್ತಾರೆ. ಅಕಸ್ಮಾತಾಗಿ ಪ್ರಾಪರ್ಟೀಸ್ ಏನಾದ್ರು ಇದ್ರೆ, ಏನೋ ಒಂದು ಬಿಲ್ಡಿಂಗು ಅಥವಾ ಮನೆನೇ ಇದೆ ಅಂತ ಅಂದ್ರೆ, ಸೊ ಆಲ್ ಆಫ್ ಅ ಸಡನ್ ಅಷ್ಟು ದೊಡ್ಡ ಲ್ಯಾಂಡ್ ಮಾಸ್ ಬಂದು ಬೀಳ್ತಾ ಇದೆ ಅಂತಂದ್ರೆ ನಡ್ಕೊಂಡು ಹೋಗ್ತಾ ಇರೋ ಮನುಷ್ಯರು ಸಾಯ್ತಾರೆ ಅಂಡ್ ಪ್ರಾಪರ್ಟಿ ಕೂಡ ಡ್ಯಾಮೇಜ್ ಆಗುತ್ತೆ. ಓಕೆ, ಸೊ ಇದು ಎಫೆಕ್ಟ್ಸ್. ಓಕೆನಾ? ನೆಕ್ಸ್ಟ್, ಕೋಸ್ಟಲ್ ಎರೋಷನ್. ಸೊ ಕೋಸ್ಟಲ್ ಅಂತ ಅಂದಿದ ತಕ್ಷಣ ಸಮುದ್ರಕ್ಕೆ ಸಮೀಪವಾದಂತ ಒಂದು ಜಾಗ, ಕೋಸ್ಟಲ್ ರೀಜನ್. ಎರೋಷನ್ ಅಂತ ಅಂದ್ರೆ ಹೋಗ್ತಾ ಇದೆ ಅಂತ. ಸೊ ಕೋಸ್ಟಲ್ ಎರೋಷನ್ ಅಂತ ಅಂದ್ರೆ ನೀವು ನೋಡ್ಬೋದು ಇಲ್ಲಿ. ಸೊ ಈ ತರ ಒಂದು ಲ್ಯಾಂಡ್ ಮಾಸ್ ಏನಿದೆ ಅದು ಅಲೆಗಳು ಬಂದು 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 ಏನಾಗ್ತಾ ಇದೆ, ಎರೋಡ್ ಆಗ್ತಾ ಇದೆ, ಹೊಟ್ಟೋಗ್ತಾ ಇದೆ ಅಂತ. ಅದು ಕೋಸ್ಟಲ್ ಎರೋಷನ್. ಸೊ ನಿಮ್ಗೆ ಆ ಹೆಸರಲ್ಲೇ ಇದೆ, ಆಯ್ತಾ, ಎಕ್ಸ್ಪ್ಲನೇಷನ್ ಅನ್ನೋದು. sea waves continuously hit the coast, ಆಯ್ತಾ. Because of this, the coastal land is eroded. The erosion of land by the waves in the coastal areas is called coastal erosion. ಅಷ್ಟೇ. ಓಕೆನಾ? ಅದು ಡೆಫಿನಿಷನ್. Regions affected by coastal erosion. Coastal erosion is more commonly during the southwest monsoon season because of high tides. So southwest monsoon ಅಂತಂದ್ರೆ ಸದರ್ನ್ ಪಾರ್ಟ್ ಇಂದ ವೆಸ್ಟರ್ನ್ ಪಾರ್ಟಿಗೆ ಹೋಗುವಂಥದ್ದು, ಅಲ್ವಾ. ಸೊ ಅದು ಸೌತ್ ವೆಸ್ಟ್ ಮಾನ್ಸೂನ್ ಸೀಸನ್ ಬಿಕಾಸ್ ಆಫ್ ಹೈ ಟೈಡ್ಸ್. ಏನು, ಅಲೆಗಳು ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ, ಟೈಡ್ಸ್ ಆರ್ ವೆರಿ ಹೈ.
ಡ್ಯೂರಿಂಗ್ ದಿಸ್ ಪೀರಿಯಡ್ ವೆರಿ ಹೈ ವೇವ್ಸ್ ಬ್ಯಾಶ್ ದ ಕೋಸ್ಟ್ ಎನ್ಗಲ್ಫಿಂಗ್ ಅ ಹ್ಯೂಜ್ ಲ್ಯಾಂಡ್ ಮಾಸ್. ಸೊ ಈ ಟೈಮಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಅಲೆಗಳು ಜಾಸ್ತಿ ಆಗುತ್ತೆ ಅಂತ ಹೇಳಿದೆ. ಆ ಅಲೆಗಳು ಕಮ್ಮಿ ಇದ್ರೇನೆ ತೊಂದರೆ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ದೊಡ್ಡ ದೊಡ್ಡ ಅಲೆಗಳು ಬಂದು ಏನಾಗುತ್ತಪ್ಪ ಅಂತಂದ್ರೆ ನೋಡಿ ಇಲ್ಲಿ ಇಷ್ಟು ದೊಡ್ಡ ಅಲೆಗಳು ಬರ್ತಾ ಇದೆ ಅಂತಂದ್ರೆ ಇಷ್ಟೂ ಭೂಮಿನ ತಗೊಂಡು ಹೋಗ್ಬಿಡ್ತಾ ಇದೆ. ಅರ್ಥ ಆಗ್ತಾ ಇದೆಯಾ? ಸೊ ಡಿಸ್ಟ್ರಕ್ಷನ್ ಅನ್ನೋದು ಇನ್ನ ಜಾಸ್ತಿ ಆಗ್ತಾ ಇದೆ ಅಂತ. ಸೊ ಬಿಕಾಸ್ ಆಫ್ ದಿಸ್ ದ ಕೋಸ್ಟಲ್ ಎರೋಷನ್ ಇಸ್ ಮೋರ್ ಸಿವಿಯರ್ ಅಲಾಂಗ್ ದ ವೆಸ್ಟ್ ಕೋಸ್ಟ್ ಆಫ್ ಇಂಡಿಯಾ. ಕೋಸ್ಟಲ್ ಎರೋಷನ್ ಇಸ್ ವೆರಿ ಲೋ ಆನ್ ದ ಈಸ್ಟ್ ಕೋಸ್ಟ್. ಸೊ ವೆಸ್ಟ್ ಕೋಸ್ಟ್ ಅಂದ ತಕ್ಷಣ ನಿಮಗೆ ನೆನಪಾಗಬೇಕಾಗಿರೋದು ಕೋಸ್ಟಲ್ ಎರೋಷನ್, ಬಿಕಾಸ್ ಅದು ಸೌತ್ ವೆಸ್ಟ್ ಮಾನ್ಸೂನ್ ಇಂದ ಆಗಿರೋದ್ರಿಂದ. ಅಂಡ್ ಈಸ್ಟರ್ನ್ ಪ್ರದೇಶಕ್ಕೆ ಬಂದಿದ ತಕ್ಷಣ ಕೋಸ್ಟಲ್ ಎರೋಷನ್ ಅಷ್ಟೊಂದು ಇಲ್ಲ. ಬಟ್ ಈಸ್ಟರ್ನ್ ಅಲ್ಲಿ ಏನ್ ಜಾಸ್ತಿ ಇದೆ? ಸೈಕ್ಲೋನ್ಸ್, ಬಿಕಾಸ್ ಬೇ ಆಫ್ ಬೆಂಗಾಲ್ ಹೈ ಪ್ರೆಷರ್ ಅಲ್ಲಿ ಇದೆ. ಸೊ ಅದರಿಂದ ಇಟ್ ವಿಲ್ ಹಿಟ್ ಈ ಕಡೆ ವೆಸ್ಟ್ ಸೈಡ್, ಐ ಮೀನ್ ಈಸ್ಟ್ ಸೈಡ್ಗೆ ಅಥವಾ ನಾರ್ತ್ ಈಸ್ಟ್ ಸೈಡ್ಗೆ ಅಂತ ಹೇಳಿದೆ ಅಲ್ವಾ. ಸೊ ಈ ಕಡೆ ಈಸ್ಟ್ ಅಂದಿದ ತಕ್ಷಣ ಸೈಕ್ಲೋನ್ಸ್, ವೆಸ್ಟ್ ಅಂದಿದ ತಕ್ಷಣ ಕೋಸ್ಟಲ್ ಎರೋಷನ್. ಇದನ್ನ ನೆನ್ಪಿಟ್ಕೊಂಡಿರಿ. ಓಕೆನಾ? ಎಸ್. So regions affected by coastal erosion. So the coastal erosion is more severe along the west coast. ನಾನು ಹೇಳ್ದೆ ಅಲ್ಲ ನೋಡಿ, ಕೇರಳ, ಕರ್ನಾಟಕ ಅಂಡ್ ಗೋವಾ. ಸೊ ಈ ರೀಜನ್ ಬರುತ್ತೆ, ಕೇರಳ, ಕರ್ನಾಟಕ, ಗೋವಾ. ಇನ್ ಅಡಿಷನ್ ಕನ್ಯಾಕುಮಾರಿ ರೀಜನ್ ಆಫ್ ತಮಿಳ್ನಾಡು, ಮಹಾರಾಷ್ಟ್ರ ಈ ಕಡೆ ಹಾಗೂ ಗುಜರಾತ್ ವೆಸ್ಟ್ ಕಡೆ ಆರ್ ಆಲ್ಸೋ ಅಫೆಕ್ಟೆಡ್ ಬೈ ಕೋಸ್ಟಲ್ ಎರೋಷನ್. ಸೊ ನೀವು ನೋಡ್ಬೋದು ಎಲ್ಲ ವೆಸ್ಟ್ ಸೈಡ್ಗೆನೆ ಇದೆ. ಓಕೆನಾ? ಎಫೆಕ್ಟ್ಸ್. ಸೊ ಇದರ ಎಫೆಕ್ಟ್ಸ್ ಏನಪ್ಪಾ? ಲಾರ್ಜ್ ಅಮೌಂಟ್ ಆಫ್ ಲ್ಯಾಂಡ್ ಮಾಸ್ ಸಬ್ಮರ್ಜ್ಡ್ ಅಂದ್ರೆ ಮುಳುಗೋಗುತ್ತೆ ಅಂತ ಇನ್ ಟು ದ ಸೀ ಡ್ಯೂ ಟು ಕೋಸ್ಟಲ್ ಎರೋಷನ್ ಬೈ ವೇವ್ಸ್. ನೆಕ್ಸ್ಟ್ ಒನ್ ಕಾಮನ್ ಒನ್, ಮೆನಿ ಹೌಸಸ್ ಅಂಡ್ ಪ್ರಾಪರ್ಟೀಸ್ ಗೆಟ್ ಲಾಸ್ಟ್ ಅಂಡ್ ಡ್ಯಾಮೇಜ್ಡ್. ಇದು ಕಾಮನ್ ಎಲ್ಲದ್ರಲ್ಲೂ. ಸೊ ಇದನ್ನೇ ನಾನು ಹೇಳ್ತಾ ಇರೋದು ರೀಕಾಲ್ ಸ್ಲೈಡ್ಸ್ ಅಲ್ಲಿ. ಇದರ ಕಾಮನ್ ಪಾಯಿಂಟ್ಸ್ ಯಾವುದು, ಸ್ಪೆಸಿಫಿಕ್ ಪಾಯಿಂಟ್ಸ್ ಯಾವುದು, ಇದನ್ನೆಲ್ಲ ಹಾಕಿದೀವಿ. ಇಷ್ಟೆಲ್ಲ ಓದಕ್ ನಿಮ್ಗೆ ಏನಾದ್ರು ಕಷ್ಟ ಆದ್ರೆ ದಯವಿಟ್ಟು ಓದಿ. ಅಕಸ್ಮಾತ್ ಕಷ್ಟ ಆದ್ರೆ ಬರೀ ಆ ಟೇಬಲ್ಸ್ ನೋಡ್ಕೊಂಡ್ರೆ ಸಾಕು. ಓಕೆನಾ? ಪ್ರಿವೆನ್ಷನ್. ಸೊ ಪ್ರಿವೆಂಟಿವ್ ಮೆಷರ್ಸ್, ಪ್ರಿವೆನ್ಷನ್ ಇದೆಲ್ಲ ಒಂದೇ. ಪ್ರಾಹಿಬಿಟಿಂಗ್ ಸ್ಯಾಂಡ್ ಮೈನಿಂಗ್ ಇನ್ ಕೋಸ್ಟಲ್ ಏರಿಯಾಸ್. ಆಯ್ತಾ? ಸೊ ಸ್ಯಾಂಡ್ ಮೈನಿಂಗ್ ಮಾಡ್ತಾ ಇದ್ರೆ ಏನಾಗುತ್ತಪ್ಪ ಅಂತಂದ್ರೆ ಅಗೇನ್ ನಿಮ್ಗೆ ಲ್ಯಾಂಡ್ ಮಾಸ್ ಅನ್ನೋದು ಜಾಸ್ತಿ ಕಳೀತಾ ಹೋಗುತ್ತೆ. ಆಯ್ತಾ? ಬಿಕಾಸ್ ಆಫ್ ದ ಲಾರ್ಜ್ ವೇವ್ಸ್. ಸೊ ಅದನ್ನ ನಾವು ಸ್ಟಾಪ್ ಮಾಡಿಸ್ಬೇಕು. ಅಂಡ್ ಕನ್ಸ್ಟ್ರಕ್ಟಿಂಗ್ ರಿಟೆನ್ಷನ್ ವಾಲ್ಸ್ ಅಲಾಂಗ್ ದ ಲೆಂತ್ ಆಫ್ ದ ಕೋಸ್ಟ್ ವೇರ್ ಎವರ್ ವೇವ್ಸ್ ಆರ್ ಸ್ಟ್ರಾಂಗ್. ಅಂದ್ರೆ ತುಂಬಾ ಅಲೆಗಳು ತುಂಬಾ ಸ್ಟ್ರಾಂಗ್ ಆಗಿ ಬರ್ತಾ ಇದೆ ಅಂದ್ರೆ ತುಂಬಾ ಜಾಸ್ತಿ ಬರ್ತಾ ಇದೆ ಅಂದಾಗ ನಾವು ರಿಟೆನ್ಷನ್ ವಾಲ್ಸ್, ಯಾಕಂದ್ರೆ ಅದು ಸ್ಟಾಪ್ ಮಾಡುತ್ತೆ ಆ ಒಂದು ವೇವ್ ನ. ಅಂಡ್ ರಿಟೆನ್ಷನ್ ವಾಲ್ಸ್ ತುಂಬಾ ಗಟ್ಟಿಯಾಗಿರ್ಬೇಕು ಫಸ್ಟ್ ಆಫ್ ಆಲ್. ಆಯ್ತಾ? ಇಲ್ಲಾಂದ್ರೆ ದಟ್ ವಿಲ್ ಬಿಕಮ್ ಅ ಮೇಜರ್ ಡಿಸಾಸ್ಟರ್. ಓಕೆ? ಸೊ ಆ ರಿಟೆನ್ಷನ್ ವಾಲ್ಸ್ ನ ನಾವು ಗಟ್ಟಿಯಾಗಿ ಕಟ್ಟಿದ್ರೆ ಆ ಬರ್ತಾ ಇರೋ ಅಲೆಗಳು ಅಲ್ಲಿಗೆ ಸ್ಟಾಪ್ ಆಗುತ್ತೆ ವಿನಃ ಭೂಮಿಯವರೆಗೂ ಬಂದು ಆ ಕೋಸ್ಟಲ್ ರೀಜನ್ ವರ್ಗೂ ಬಂದು ಲ್ಯಾಂಡ್ ಮಾಸ್ ನ ತಗೊಂಡು ಹೋಗೋದಿಲ್ಲ. ಓಕೆನಾ? ಸ್ಟ್ಯಾಕಿಂಗ್ ಆಫ್ ಲಾರ್ಜ್ ರಾಕಿ. ಸ್ಟ್ಯಾಕಿಂಗ್ ಅಂತ ಅಂದ್ರೆ ನೀವು ಇಲ್ಲಿ ನೋಡ್ಬೋದು, ಅಂದ್ರೆ ಒಂದ್ರ ಮೇಲೊಂದು ಇಡೋದು. ಲಾರ್ಜ್ ರಾಕಿ ಬೋಲ್ಡರ್ಸ್ ಅಲಾಂಗ್ ದ ಕೋಸ್ಟ್ ಟು ರೆಡ್ಯೂಸ್ ದ ಇಂಪ್ಯಾಕ್ಟ್. ಸೊ ರಿಟೆನ್ಷನ್ ವಾಲ್ಸ್ ಆಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಬಂಡೆಗಳನ್ನ ಹಾಕೋದು ಅಲ್ಲಿ, ಸೊ ದಟ್ ವೇವ್ಸ್ ಇಸ್ ಹಿಟ್ಟಿಂಗ್ ದ ರಾಕ್ ಬಟ್ ನಾಟ್ ದ ಲ್ಯಾಂಡ್ ಆ ಕಡೆಗೆ. ಅರ್ಥ ಆಗ್ತದೆ? ಸೊ ಅದು ಕೂಡ ಒಂದು ಪ್ರಿವೆಂಟಿವ್ ಮೆಷರ್. ಮೋಸ್ಟ್ ಎಫೆಕ್ಟಿವ್, ವೆರಿ ಕಾಮನ್. The most effective method of preventing coastal erosion is by growing mangrove forests along the coast. So, ಈ ಫಾರೆಸ್ಟ್, ಇಂಡಿಯಾ ಫಾರೆಸ್ಟ್ ಅಂತ ಈ ಒಂದು ಚಾಪ್ಟರ್ ನಾನು ಹೇಳ್ಕೊಡ್ಬೇಕಾದ್ರೆ ನಾನು ಹೇಳಿದ್ದೆ, ಮ್ಯಾಂಗ್ರೋವ್ ಫಾರೆಸ್ಟ್ ಯೂಶಲಿ ಸಿ ಬದಿ ಇರುತ್ತೆ, ಅಂದ್ರೆ ಸಮುದ್ರದ ಬದಿ ಇರುವಂತ ಒಂದು ಫಾರೆಸ್ಟ್ ಇದು ಮ್ಯಾಂಗ್ರೋವ್ ಫಾರೆಸ್ಟ್. ಯಾಕಪ್ಪ ಅಂತಂದ್ರೆ ಇಟ್ ಕ್ಯಾನ್ ಹೋಲ್ಡ್ ಸ್ಯಾಲೈನ್ ವಾಟರ್. ಸೊ ಹಾಗಾಗಿ ಈ ಒಂದು ಮ್ಯಾಂಗ್ರೋವ್ ಫಾರೆಸ್ಟ್ ನ ನಾವು ಬೆಳೆಸಿದ್ರೆ ತುಂಬಾ ಉತ್ತಮ. ಸೊ ನೀರ್ನೆಲ್ಲ ಅದೇ ಹಿಡ್ಕೊಂಡ್ಬಿಡುತ್ತೆ. ಸೊ ಭೂಮಿಯವರೆಗೂ ಬರೋಕ್ ಚಾನ್ಸಸ್ ಇರೋದಿಲ್ಲ. ಅರ್ಥ ಆಗ್ತದ್ಯಾ? ನೆಕ್ಸ್ಟ್ ಲಾಸ್ಟ್ ಒನ್ ಅರ್ತ್ ಕ್ವೇಕ್. ಓಕೆನಾ? ಸೊ ಈ ಅರ್ತ್ ಕ್ವೇಕ್ ಅನ್ನೋದು ನೀವು ಕೇಳ್ತಾ ಬಂದಿರೋ ವೆರಿ 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 ಕಾಮನ್ ಟಾಪಿಕ್. ಓಕೆ? ಸೊ ಅರ್ತ್ ಕ್ವೇಕ್ ಅನ್ನೋದು, ಸೊ ಇದನ್ನ ಲಾಸ್ಟ್ ಒನ್ ಓದ್ತಾ ಹೋಗೋಣ. ಅರ್ತ್ ಕ್ವೇಕ್ಸ್ ಆರ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ನ್ಯಾಚುರಲ್ ಕೆಲಾಮಿಟೀಸ್ ಅಕರಿಂಗ್ ಆನ್ ದ ಲ್ಯಾಂಡ್ ಸರ್ಫೇಸ್. Vibration or movement of the upper layers of the earth due to the pressure created inside is called earthquake. ಅಂದ್ರೆ ಭೂಮಿ ಒಳಗಡೆ ಆಗುವಂತ ಪ್ರೆಷರ್. ನೀವ್ ನೋಡ್ಬೋದು ಈ ಟೆಕ್ಟಾನಿಕ್ ಪ್ಲೇಟ್ಸ್ ನಾನು ಸ್ಟಾರ್ಟಿಂಗ್ ಅಲ್ಲೇ ಮೆನ್ಷನ್ ಮಾಡಿದೆ. ಸೊ ಈ ಒಂದು ಟೆಕ್ಟಾನಿಕ್ ಪ್ಲೇಟ್ಸ್ ಮೂವ್ಮೆಂಟ್ ಮೇಲೆ ಕೂಡ
ಡಿಪೆಂಡ್ ಆಗ್ತಾ ಹೋಗುತ್ತೆ. ಸೊ ಒಳಗಡೆ ತುಂಬಾ ಪ್ರೆಷರ್ ಆಗಿ ಏನಾದ್ರೂ ಯುನೋ ಡಿಸ್ಟರ್ಬೆನ್ಸ್ ಆದ್ರೆ ಆವಾಗ ನಮ್ಗೆ ಮೇಲೆ ಅದು ಅರ್ತ್ ಕ್ವೇಕ್ ಆಗಿ ಕಾಣಿಸ್ಕೊಳ್ಳುತ್ತೆ. ಓಕೆನಾ? So reasons for the earthquake: pressure increases in the interior of the earth. Aita? So too much heat or too much of construction, all of this pressure increase ಆಗುತ್ತೆ. Change in the magma from one part to another. ನಾನು ಹೇಳ್ದೆ ಅಲ್ಲ, ಪೊಸಿಷನ್ ಕೆಳಗಡೆ ಇರುವಂತ ಒಂದು ಪ್ಲೇಟ್ಸ್ ಪೊಸಿಷನ್ಸ್ ಏನಿದೆ ಅದು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಮೂವ್ಮೆಂಟ್ ಆಗ್ತಾನೆ ಇರುತ್ತೆ ಅಲ್ವಾ? ಸೊ ಈ ಒಂದು ಮೂವ್ಮೆಂಟು ಎಲ್ಲಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ಏನಾದ್ರೂ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿ ಟೆಕ್ಟೋನಿಕ್ ಪ್ಲೇಟ್ಸ್ ಏನ್ ಬರುತ್ತೆ ಅದು ಹಿಟ್ ಆಗಿ ಒಂದಕ್ಕೊಂದು, ಸೊ ಅದು ಕೂಡ ಅರ್ಥಕ್ವೇಕ್ಗೆ ಕಾರಣ ಆಗುತ್ತೆ. ಅರ್ಬನೈಸೇಷನ್ ನಾನು ಹೇಳ್ದೆ ಅಲ್ಲ, ಟೂ ಮಚ್ ಆಫ್ ಬಿಲ್ಡಿಂಗ್ಸ್, ಟೂ ಮಚ್ ಆಫ್ ಟೆಕ್ನಾಲಜಿ ಕೂಡ ಏನಾಗ್ತಾ ಇದೆ, ಇಟ್ಸ್ ಬಿಕಮಿಂಗ್ ವರ್ಸ್ಟ್. ಡಿಫಾರೆಸ್ಟೇಷನ್, ರೈಟ್? ಸೊ ಇದೆಲ್ಲ ಕಾಮನ್ ರೀಸನ್ಸ್ ಕೆಳಗಡೆ ಕೂಡ ಬರುತ್ತೆ. ಕನ್ಸ್ಟ್ರಕ್ಷನ್ ಆಫ್ ಡ್ಯಾಮ್ಸ್. ಸೊ ಕನ್ಸ್ಟ್ರಕ್ಷನ್ ಆಫ್ ಡ್ಯಾಮ್ಸ್ ಇಂದ ಏನಾಗುತ್ತೆ, ಡ್ಯಾಮ್ಸ್ ಬೇಸಿಕಲಿ ಎಲ್ಲಿ ಆಗುವಂಥದ್ದು, ಎಲ್ಲಿ ಕಟ್ಟೋ ಅಂಥದ್ದು ನಾವು ರಿವರ್ಸಲ್ಲಿ ಅಥವಾ ರಿವರ್ಸಲ್ ಅಲ್ವಾ? ಸೊ ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಈ ಒಂದು ಡಿಸ್ಟರ್ಬೆನ್ಸ್ ಆಗ್ತಾ ಇರೋದ್ರಿಂದ ಮೇಲೆಗಡೆ ಕೆಳಗಡೆ ಇರುವಂತ ಒಂದು ಟೆಕ್ಟಾನಿಕ್ ಪ್ಲೇಟ್ಸ್ ಮತ್ತೆ ಡಿಸ್ಟರ್ಬ್ ಆಗುತ್ತೆ. ಸೊ ಅದು ಏನಾಗುತ್ತೆ, ಅರ್ಥಕ್ವೇಕ್ಗೆ ಕಾರಣ ಆಗುತ್ತೆ, ವಿಚ್ ಲೀಡ್ಸ್ ಟು ಏನು, ಹೆವಿ ವೇವ್ಸ್, ಹೆವಿ ಟೈಡ್ಸ್, ಬಿಗ್ ಟೈಡ್ಸ್ ಅಂಡ್ ಅಲ್ಟಿಮೇಟ್ಲಿ ಫ್ಲಡ್ಸ್. ಆಯ್ತಾ? ಸೊ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಮೈನಿಂಗ್ ಆಕ್ಟಿವಿಟೀಸ್. ಓಕೆ, ಸೊ ನ್ಯಾಚುರಲ್ ಆಗಿರೋದನ್ನ ನಾವು ಡಿಸ್ಟರ್ಬ್ ಮಾಡ್ತಾ ಇದೀವಿ, ಹಗ್ದು ತುಂಬಾ ಡೀಪ್ ಆಗಿ ಹೋಗಿ. ಸೊ ಆ ಡಿಸ್ಟರ್ಬೆನ್ಸ್ ಇಂದ ಅರ್ಥಕ್ವೇಕ್ ಆಗುವಂತ ಸಾಧ್ಯತೆಗಳು ಇದೆ. ಓಕೆ, ಸೊ ಇವಾರು ರೀಸನ್ಸು. ನೆಕ್ಸ್ಟ್ ಒನ್, earthquake prone areas. So the northern, ನೋಡಿ ಇಲ್ಲಿ, the northern Himalayas ಈ ಕಡೆಗೆ ಈಸ್ಟ್ ಅಲ್ಲಿ ಅಸ್ಸಾಂ and Gujarat in the west has witnessed the most earthquakes. ಸೌತ್ ಇಂಡಿಯಾ ಅಂತ ಅಂದ್ರೆ ಬೇಸಿಕಲಿ ಕೊಯ್ನಾ ಹಾಗೂ ಲಾತೂರ್ ಮಹಾರಾಷ್ಟ್ರದಲ್ಲಿರೋದು, ಅಂದ್ರೆ ಸೌತ್ ಆಫ್ ಮಹಾರಾಷ್ಟ್ರ. ಸೊ ಹಾಗಾಗಿ ಸೌತ್ ಇಂಡಿಯಾ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂಡ್ ಅದರ್ ಪ್ಲೇಸಸ್ ಹ್ಯಾವ್ ಎಕ್ಸ್ಪೀರಿಯನ್ಸ್ ಸಮ್ earthquakes. ಆಯ್ತಾ? ನೆಕ್ಸ್ಟ್, effects of the loss of life and destruction of property, common effect. Obstruction of transport, common effect. Spread of infectious diseases, common effect. Increased tidal activity, ಇದು ಸ್ಪೆಸಿಫಿಕ್ ಆಗಿರೋದು. ಸೊ ಟೈಡಲ್ ಅಂತ ಅಂದ್ರೆ ಅದೇ ನಾನು ಹೇಳ್ತಾ ಇರೋದು. ಸೊ ಅಲೆಗಳು ಏನಿದೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಬಿಕಾಸ್ ಆಫ್ ದ ಅರ್ಥಕ್ವೇಕ್ ಇನ್ಸೈಡ್. ಆಯ್ತಾ? ಸೊ ಅಲೆಗಳು ಜಾಸ್ತಿ ಆಗುತ್ತೆ. ಅಗೇನ್ ಅದೇನಕ್ಕೆ ಲೀಡ್ ಆಗುತ್ತೆ ಅಂತ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಸುನಾಮೀಸ್ ಆಗುತ್ತೆ, ರೈಟ್? ಅಂಡ್ ಚೇಂಜ್ ಇನ್ ರಿವರ್ ಡೈರೆಕ್ಷನ್, ಬಿಕಾಸ್ ನೀರ್ ಅನ್ನೋದು ಕೂಡ ಏನಾಗುತ್ತೆ, ಅದಕ್ಕೆ ಹಿಡಿತಾ ಇರೋದಿಲ್ಲ, ಕಂಟ್ರೋಲ್ ಇರೋದಿಲ್ಲ. ಸೊ ವಿಚ್ ಇಸ್ ವೈ ಇಟ್ ಚೇಂಜಸ್ ಇಟ್ಸ್, ದ ರಿವರ್ ಚೇಂಜಸ್ ಇಟ್ಸ್ ಡೈರೆಕ್ಷನ್. ಸುನಾಮಿ ಆಲ್ಸೋ ಕಾಸಸ್ ಡಿಸ್ಟ್ರಕ್ಷನ್. ಓಕೆನಾ? ಸೊ ಇದೆಲ್ಲ ಎಫೆಕ್ಟ್ಸ್ ಆಫ್ ಅರ್ಥಕ್ವೇಕ್ಸ್. Precautionary measures to be taken. So restricting construction of multi-storied buildings in earthquake prone areas. ಸೊ ಇನ್ನ ಆಲ್ರೆಡಿ ಅಲ್ಲಿ ಅರ್ಥಕ್ವೇಕ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ನೀವು ಬಿಲ್ಡಿಂಗ್ ಫ್ಲೋರ್ ಮೇಲ್ ಫ್ಲೋರ್ ಕಟ್ಕೊಂಡು ಹೋದ್ರೆ ದೇರ್ ಇಸ್ ನೋ ಪಾಯಿಂಟ್ ಆಟ್ ಆಲ್. ಆಯ್ತಾ? ಸೊ ಇನ್ನ ಪ್ರೆಷರ್ ಅನ್ನೋದು ಜಾಸ್ತಿ ಆಗುತ್ತೆ. ಅರ್ಥಕ್ವೇಕ್ ಆದಾಗ ಲಾಸ್ ಅನ್ನೋದು ಕೂಡ ಜಾಸ್ತಿ ಆಗುತ್ತೆ. ಸೊ ದೇರ್ ಇಸ್ ನೋ ಪಾಯಿಂಟ್. ಆಯ್ತಾ? ಸೊ ಮಲ್ಟಿ ಸ್ಟೋರೇಜ್ ಬಿಲ್ಡಿಂಗ್ ಕಟ್ಟೋದ್ರಿಂದ ದೇರ್ ಇಸ್ ನೋ ಪಾಯಿಂಟ್. ಸೊ ಅದನ್ನ ಕಟ್ಟಬಾರ್ದು. ಯೂಸಿಂಗ್ ವೆರಿ ಲೈಟ್ ಮೆಟೀರಿಯಲ್ಸ್ ಫಾರ್ ದ ಕನ್ಸ್ಟ್ರಕ್ಷನ್ ಆಫ್ ಹೌಸಸ್ ಇನ್ ದೀಸ್ ಏರಿಯಾಸ್. ನೀವು ಜಪಾನ್, ಸೊ ಈ ಏರಿಯಾ ಆ ಒಂದು ಕಂಟ್ರಿ ಬೇಸಿಕಲಿ ಅರ್ಥಕ್ವೇಕ್ಸ್ಗೆ ತುಂಬಾ ಅರ್ಥಕ್ವೇಕ್ಸ್ ಅನ್ನು ಕಾಮನ್ ಆಗಿ ಆಗ್ತಾನೆ ಇರುತ್ತೆ. ಸೊ ನೀವು ರೀಲ್ಸ್ ಅಲ್ಲೆಲ್ಲ ನೋಡಿರ್ಬೋದು ಕನ್ಸ್ಟ್ರಕ್ಷನ್ಸ್ ಹೆಂಗ್ ನಡೆಯುತ್ತೆ ಜಪಾನ್ ಅಲ್ಲಿ ಅಂತ ಎಲ್ಲ. ಇಲ್ಲಾಂದ್ರೆ ಹೋಗಿ ನೋಡಿ, ಅವ್ರು ತುಂಬಾ ಲೈಟ್ ಮಟೀರಿಯಲ್ಸ್ ನ ಯೂಸ್ ಮಾಡ್ತಾರೆ. ಅರ್ಥ ಆಗ್ತಾ ಇದೆ? ಒಂದು ಮನೆ ಕಟ್ಟಬೇಕು, ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂತಂದ್ರೆ ತುಂಬಾ ಲೈಟ್ ಮೆಟೀರಿಯಲ್ಸ್ ನ ಯೂಸ್ ಮಾಡ್ತಾರೆ. ಸೊ ದಟ್ ದೇರ್ ಇಸ್ ನೋ ಲಾಡ್ ಆಫ್ ಪ್ರೆಷರ್. ಆಯ್ತಾ? ಇನ್ಸೈಡ್ ಭೂಮಿ ಒಳಗಡೆಗೆ ನಾನು ಜಾಸ್ತಿ ಪ್ರೆಷರ್ ಕೊಡ್ತಾ ಇಲ್ಲ. ಅಕಸ್ಮಾತ್ ಆಗಿ ಏನಾದ್ರು ಅರ್ಥಕ್ವೇಕ್ ಆದ್ರೂನು ಅವ್ರಿಗೇನ್ ದೊಡ್ಡ ತೊಂದರೆ ಏನಾಗ್ತಾ ಇಲ್ಲ, ಮತ್ತೆ ಆ ಲೈಟ್ ಮಟೀರಿಯಲ್ಸ್ ನ ಯೂಸ್ ಮಾಡ್ಕೊಂಡು ಕಟ್ಕೋಬಹುದು. ಸೊ ಅದೊಂದು ಪ್ರಿವೆಂಟಿವ್ ಮೆಷರ್ಸ್. ಕನ್ಸ್ಟ್ರಕ್ಟಿಂಗ್ ಹೌಸಸ್ ಟು ಎನ್ಶೂರ್ ಸ್ಟೆಬಿಲಿಟಿ. ಓಕೆನಾ? ಸೊ ನಾನು ಇವಾಗ ಹೇಳಿದ್ದೆ. ಪ್ರೊವೈಡಿಂಗ್ ಬೇಸಿಕ್ ಅಮ್ಯುನಿಟೀಸ್ ಟು ಅರ್ಥಕ್ವೇಕ್ ಏರಿಯಾಸ್. ಬೇಸಿಕ್ ಅಮ್ಯುನಿಟೀಸ್ ಅಂತ ಅಂದ್ರೆ ಫುಡ್ ಇಂದ ಆಗಿರ್ಬೋದು, ವಾಟರ್, ಮೆಡಿಸಿನ್, ಸೊ ಇದೆಲ್ಲಾನು ಬರುತ್ತೆ ಬೇಸಿಕ್ ಅಮ್ಯುನಿಟೀಸ್. ಅಕಸ್ಮಾತ್ ಆಗಿ ಅಲ್ಲಿ ತುಂಬಾ ಸಫರ್ ಆಗ್ತಾ ಇದ್ರು ಜನಗಳು. ಅಂಡ್ ಡಿಸ್ಕನೆಕ್ಟಿಂಗ್ ಪವರ್ ಸಪ್ಲೈ ಇನ್ ದ ಈವೆಂಟ್ ಆಫ್ ಆನ್ ಅರ್ಥಕ್ವೇಕ್. ಸೊ ಅರ್ಥಕ್ವೇಕು ಆಗಿ ಕರೆಂಟು ಪಾಸ್ ಆಗ್ತಾ ಇದ್ರೆ ಇಟ್ ಇಸ್
ತುಂಬ ಇನ್ನೂ ಡೇಂಜರ್ ಆಗುತ್ತೆ. ಸೊ ಅದ್ರ ಬದಲು ಕರೆಂಟ್ ಸಪ್ಲೈನ ನಾವೇ ತೆಗೆದು ಹಾಕ್ಬಿಡೋದು, ಡಿಸ್ಕನೆಕ್ಟ್ ಮಾಡೋದು. ಸೊ ಇವೆಲ್ಲ ಪ್ರಿಕಾಷನರಿ ಮೆಷರ್ಸ್ ಅಥವಾ ಪ್ರಿವೆಂಟಿವ್ ಮೆಷರ್ಸ್ ಕೂಡ ಅಂತ ಹೇಳ್ಬೋದು. ಓಕೆನಾ, ಜಸ್ಟ್ ಅನದರ್ ವರ್ಡ್ ಫಾರ್ ದ್ಯಾಟ್. ಅಂಡರ್ಸ್ಟುಡ್? ಎಸ್. ಸೊ ಇದು ನಿಮಗೆ ಅರ್ತ್ ಕ್ವೇಕ್ನ ಹೇಗೆ ತಡ ಮಾಡಿ ಇಟ್ಕೊಳ್ಳೋದು ಅಥವಾ ಬಂದಾಗ ಏನೇನು ಮಾಡಬಹುದು ಅನ್ನೋದಕ್ಕೆ ಆನ್ಸರ್. ಓಕೆನಾ, ಅರ್ಥ ಆಯ್ತಾ? ಎಸ್. ಸೊ ಇಷ್ಟೇ ಚಾಪ್ಟರ್ ಇರೋದು. ಇವಾಗ ರೀಕಾಲ್ ಮಾಡ್ತಾ ಹೋಗೋಣ. ನಾನು ಬರೀ ಟೇಬಲ್ ಹೆಂಗೆ ಹಾಕಿದ್ದೀನಿ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಮತ್ತೆ ಟೇಬಲಲ್ಲಿ ಇರೋದನ್ನ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಓಕೆನಾ, ಸೊ ರೀಕಾಲ್ ಮಾಡಿಬಿಡೋಣ ಬೇಗ. ಡಿಸಾಸ್ಟರ್ಸ್: ಸೈಕ್ಲೋನ್ಸ್, ಫ್ಲಡ್ಸ್, ಲ್ಯಾಂಡ್ಸ್ಲೈಡ್ಸ್, ಕೋಸ್ಟಲ್ ಎರೋಷನ್ ಹಾಗೂ ಅರ್ತ್ ಕ್ವೇಕ್ಸ್ 5. ಅದ್ರಲ್ಲಿ ಬರುವಂತ ಕಾಮನ್ ಎಫೆಕ್ಟ್ಸ್ ನಾನು ಆವಾಗ್ಲಿಂದ ಹೇಳ್ತಾ ಬಂದಿದ್ದೀನಿ. ಸೊ ಕಾಮನ್ ಎಫೆಕ್ಟ್ಸ್ ಏನಿದೆ 4 ಇದೆ. ಇವಾಗ ಎಫೆಕ್ಟ್ಸ್ ಆಫ್ ಸೈಕ್ಲೋನ್ಸ್ ಅಂತ ಕೇಳಿದ ತಕ್ಷಣ ನೀವು ಈ 4 ಪಾಯಿಂಟ್ ಬರಿಬಹುದು. ಎಫೆಕ್ಟ್ಸ್ ಆಫ್ ಲ್ಯಾಂಡ್ ಸ್ಲೈಡ್ಸ್ ಅಂತ ಕೇಳಿದ್ರು ನೀವು ಈ 4 ಪಾಯಿಂಟ್ ಬರಿಬಹುದು. ಅರ್ಥ ಆಗ್ತಾ ಇದೆ? ಸೊ ಅದು ಕಾಮನ್ 4 ಪಾಯಿಂಟ್ಸ್. ಎಫೆಕ್ಟ್ಸ್ ಅಲ್ಲಿ ಏನಪ್ಪಾ ಅಂತಂದ್ರೆ ಲಾರ್ಜ್ ಸ್ಕೇಲ್ ಡೆತ್ಸ್ ಆಗುತ್ತೆ, ಕ್ರಾಪ್ಸ್ ಗೆಟ್ ಡೆಸ್ಟ್ರಾಯ್, ಟ್ರಾನ್ಸ್ಪೋರ್ಟ್ ಲಿಂಕ್ಸ್ ಅಂಡ್ ಎಲೆಕ್ಟ್ರಿಸಿಟಿ ಸಪ್ಲೈ ಆರ್ ಅಫೆಕ್ಟೆಡ್ ಬ್ಯಾಡ್ಲಿ, ಸಫರ್ ಫ್ರಮ್ ಇನ್ಫೆಕ್ಷಸ್ ಡಿಸೀಸಸ್. ಸೇಮ್ ಇಲ್ಲಿ ಪ್ರಿವೆಂಟಿವ್ ಮೆಷರ್ಸ್, ಪ್ರಿಕಾಷನರಿ ಮೆಷರ್ಸ್, ಪ್ರಿವೆನ್ಷನ್ ಇದೆಲ್ಲ ಒಂದೇ. ಆಯ್ತಾ? ಸೊ ಕಾಮನ್ ಪ್ರಿವೆಂಟಿವ್ ಮೆಷರ್ಸ್ ಏನು? ಸೈಕ್ಲೋನ್ಸ್, ಫ್ಲಡ್ಸ್, ಲ್ಯಾಂಡ್ಸ್ಲೈಡ್, ಕೋಸ್ಟಲ್ ಎರೋಷನ್, ಅರ್ತ್ ಕ್ವೇಕ್ಸ್. ಈ 5ರಲ್ಲಿ ಪ್ರಿವೆಂಟಿವ್ ಮೆಷರ್ಸ್ ಯಾವುದು ಅಂತ ಕೇಳಿದ್ರೆ ಇವು 7 ಬರಿಬಹುದು ನೀವು. ಅರ್ಥ ಆಯ್ತಾ? ಕಾಮನ್ ಪಾಯಿಂಟ್ಸ್ ಇದು. ಇವ್ಯಾಕ್ಯುಯೇಷನ್ ಆಫ್ ಪೀಪಲ್ ಫ್ರಮ್ ಅಫೆಕ್ಟೆಡ್ ಏರಿಯಾಸ್, ರೀರೂಟಿಂಗ್ ಟ್ರೈನ್ಸ್ ಅಂಡ್ ಬಸ್ಸಸ್, keeping people constantly informed about the support, ready to keep the army battalions, keep ready food, potable water and clothes, medicines and medicinal facilities ready to keep generators, boats, helicopters and other transport facilities ಹಾಗೂ afforestation ಮಾಡಬೇಕು. ಕಾಮನ್ ಆಯ್ತಾ ಇದು? ನೆಕ್ಸ್ಟ್ ನೋಡ್ತಾ ಹೋಗಿ ಇವಾಗ ಡಿಸಾಸ್ಟರ್ಸ್, ಕಾಸಸ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಸ್ಪೆಸಿಫಿಕ್ ಎಫೆಕ್ಟ್ಸ್. ಆಯ್ತಾ? ಸೊ ಸೈಕ್ಲೋನ್ಸ್ ಅಲ್ಲಿ ಎಕ್ಸ್ಟ್ರೀಮ್ ವಿಂಡ್, ಹೈ ಅಂಡ್ ಲೋ ಪ್ರೆಷರ್ಸ್. ಆಯ್ತಾ? ಸೊ ಇದು ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸೈಕ್ಲೋನ್ ಅನ್ನೋದು ಹೇಗೆ ಕಾಸ್ ಆಗ್ತಾ ಇದೆ, ಫ್ಲಡ್ಸ್ ಅನ್ನೋದು ಏನ್ ಮಾಡ್ತಾ ಇದೆ ಅನ್ನೋದಕ್ಕೆ. ಸೊ ಅದಕ್ಕೆ ನಾನು ಅಂಡರ್ಸ್ಟ್ಯಾಂಡಿಂಗ್ ಅಂತ ಹಾಕಿದ್ದೀನಿ. ಫ್ಲಡ್ಸ್ ಅನ್ನೋದು ಎಕ್ಸ್ಟ್ರೀಮ್ ವಾಟರ್ ಆಗ್ತಾ ಇದೆ, ನಮ್ಗೆ ಅಷ್ಟೊಂದು ಲೈಕ್ ಫ್ಲಡ್ಸ್ ಆಗೋ ಅಷ್ಟು ಬೇಡ ನಮಗೆ. ಆಯ್ತಾ? ಲ್ಯಾಂಡ್ ಸ್ಲೈಡ್ಸ್ ಅಂತ ಅಂದ್ರೆ ಲೂಸ್ ಮೌಂಟೇನ್ ಸಾಯಿಲ್, ಅಂಡ್ ಕೋಸ್ಟಲ್ ಎರೋಷನ್ ಅಂದ್ರೆ ಎಕ್ಸ್ಟ್ರೀಮ್ ಟೈಡಲ್ ವೇವ್ಸ್, ಹೈ ಅಂಡ್ ಲೋ ಪ್ರೆಷರ್ ಇಂದ ಕಾಸ್ ಆಗೋದು. ಅರ್ತ್ ಕ್ವೇಕ್ಸ್ ಅಂತ ಅಂದ್ರೆ ಮೂವ್ಮೆಂಟ್ ವಿತ್ ಇನ್ ದ ಅರ್ತ್ ಕ್ರಸ್ಟ್. ಸೊ ಅಂಡರ್ಸ್ಟ್ಯಾಂಡಿಂಗ್ ಗೊತ್ತಾಯ್ತಲ್ಲ? ಸೊ ಇದರಿಂದಾನೇ ಕಾಸ್ ಆಗ್ತಾ ಇರೋದು. ದೀಸ್ ಆರ್ ದ ಕಾಸಸ್, 1 ಪಾಯಿಂಟ್ ಈಚ್. ಅಂಡ್ ಸ್ಪೆಸಿಫಿಕ್ ಎಫೆಕ್ಟ್ಸ್ ಇಲ್ಲಿ ನೋಡಿ, ಇಲ್ಲಿ ಇದು ಕಾಮನ್ ಎಫೆಕ್ಟ್ಸ್ 4 ಪಾಯಿಂಟ್ ಇದೆ. ಸೊ ಇವಾಗ ನಿಮ್ಗೆ 2 ಮಾರ್ಕ್ಸ್ ಬಂತು. ಅದ್ರ ಜೊತೆಗೆ ಸೈಕ್ಲೋನ್ದು ಎಫೆಕ್ಟ್ಸ್ ಕೇಳಿದಾಗ ಓಷನ್ ಟೈಡ್ಸ್ ಇನಂಡೇಟ್ ದ ಇನ್ಲ್ಯಾಂಡ್ ವಾಟರ್ ಬಾಡೀಸ್ ಅಂಡ್ ಮೇಕ್ ದೆಮ್ ಸಾಲ್ಟಿ ಅನ್ನೋ ಒಂದು ಪಾಯಿಂಟ್ ಕೂಡ ಬರಿಬೇಕು. ಫ್ಲಡ್ಸ್ ಅಂತ ಕೇಳಿದಾಗ ಈ 4 ಪಾಯಿಂಟ್ ಜೊತೆಗೆ ಬಿಸೈಡ್ಸ್ ವಾಷಿಂಗ್ ಅವೇ ದ ಫರ್ಟೈಲ್ ಅಪ್ಪರ್ ಲೇಯರ್ಸ್ ಆಫ್ ಸಾಯಿಲ್, ಅ ಲಾಟ್ ಆಫ್ ಟ್ರೀಸ್ ಆರ್ ಡೆಸ್ಟ್ರಾಯ್ಡ್. ಅರ್ಥ ಆಯ್ತಾ ನಿಮ್ಗೆ? ಸೊ ಸ್ಪೆಸಿಫಿಕ್ ಪಾಯಿಂಟ್ ಕೂಡ ಬರೀಲೇಬೇಕು. Landslides check flowing small rivers. Coastal erosion, large amount of landmass submerged into the sea due to coastal erosion by waves. Earthquakes ಅಂದಿದ ತಕ್ಷಣ ನಿಮ್ಗೆ 3 ಇದೆ. ಆಯ್ತಾ? increased tidal activity, tsunamis, change in reverse direction. ಅಂದ್ರೆ 4 ಪ್ಲಸ್ ಪ್ರತಿಯೊಂದಕ್ಕೂ ಒಂದೊಂದು ಪಾಯಿಂಟ್ ಇದೆ, ಅಂದ್ರೆ 5 ಪಾಯಿಂಟ್ ಡೆಫಿನೆಟ್ಲಿ ಇದೆ. ಎಫೆಕ್ಟ್ಸ್ ಅಲ್ಲಿ earthquakes ಅಲ್ಲಿ 4, 5, 6, 7 ಪಾಯಿಂಟ್ಸ್ ಇದೆ. ಓಕೆನಾ? ಎಸ್. ನೆಕ್ಸ್ಟ್ ಡಿಸ್ಟ್ರಿಬ್ಯೂಷನ್ ಅಂಡ್ ಸ್ಪೆಸಿಫಿಕ್ ಪ್ರಿವೆಂಟಿವ್ ಮೆಷರ್ಸ್. ಡಿಸ್ಟ್ರಿಬ್ಯೂಷನ್ ಅಂತ ಅಂದ್ರೆ ಎಲ್ಲೆಲ್ಲಿ ಅಂತ ನೋಡಿ. ಫ್ಲಡ್ಸ್, ರಿವರ್ ಬೇಸಿನ್ಸ್, ಉತ್ತರ ಪ್ರದೇಶ್, ಬಿಹಾರ್, ಛತ್ತೀಸ್ಗಢ, ವೆಸ್ಟ್ ಬೆಂಗಾಲ್, ಅಸ್ಸಾಂ, ಹಿಮಾಲಯಸ್, ಗುಜರಾತ್ ಅಂಡ್ ಕರ್ನಾಟಕ. ಇದು ಮ್ಯಾಪಲ್ಲೇ ಹಾಕಿ ಎಲ್ಲ ತೋರಿಸಿದೀವಿ. ಕೋಸ್ಟಲ್ ಎರೋಷನ್ ವೆಸ್ಟ್ ಕೋಸ್ಟ್ ಆಫ್ ಇಂಡಿಯಾ, ಇದು ಮತ್ತೆ ನೆನ್ಪಿಟ್ಕೊಂಡಿರಿ. ಕೋಸ್ಟಲ್ ಎರೋಷನ್ ವೆಸ್ಟ್ ಕೋಸ್ಟ್, ಸೈಕ್ಲೋನ್ಸ್ ಬಂದು ಈಸ್ಟ್ ಕೋಸ್ಟ್. ಕರ್ನಾಟಕ, ಕೇರಳ, ಗೋವಾ, ಗುಜರಾತ್, ಮಹಾರಾಷ್ಟ್ರ. ಅರ್ತ್ಕ್ವೇಕ್ಸ್ ನಾರ್ದರ್ನ್ ಹಿಮಾಲಯಸ್, ಈಸ್ಟ್ ಆಫ್ ಅಸ್ಸಾಂ, ಗುಜರಾತ್ ಇನ್ ದ ವೆಸ್ಟ್, ಈಸ್ಟ್ ಅಸ್ಸಾಂ and Gujarat in the west. In South India it is Koyna and Latur. Specific preventive measures ಮತ್ತೆ ನಾನು ತೋರಿಸ್ತೀನಿ ನೋಡಿ. ಸೊ ಫ್ಲಡ್ಸ್ ಅಂದಿದ ತಕ್ಷಣ ಈ 7 ಪಾಯಿಂಟ್ ಬರ್ದು ಇದು 2 ಬರಿಬೇಕು. ಬಂಡ್ಸ್ ಆನ್ ಈದರ್ ಸೈಡ್ ಆಫ್ ರಿವರ್ಸ್ ಕನ್ಸ್ಟ್ರಕ್ಟಿಂಗ್ ಡ್ಯಾಮ್ಸ್. ಅರ್ಥ ಆಯ್ತಾ? ಸೊ 9 ಪಾಯಿಂಟ್ ಅಂದ್ರೆ ನಿಮ್ಗೆ 4 ಮಾರ್ಕ್ಸ್ ಕೇಳಿದ್ರೆ 8 ಪಾಯಿಂಟ್ ನಿಮ್ಗೆ ಸಿಕ್ತು ಆಲ್ರೆಡಿ, ಇನ್ನೊಂದು ಪಾಯಿಂಟ್ ಎಕ್ಸ್ಟ್ರಾ. ಓಕೆನಾ? ಕೋಸ್ಟಲ್ ಎರೋಷನ್ ಅದ 7 ಜೊತೆಗೆ
prohibit sand mining, retention walls, stacking rocky boulders, and growing mangrove forest. Earthquakes, with those 7, you have another 3: restricting construction of multi-storied buildings, using light materials for construction, disconnecting power supply. Cyclones ali distribution east coast of India, Tamil Nadu. Landslides, mountainous areas, coasts ಹಾಗೂ areas under mining. ಇವು 3 ಜಾಗಗಳಲ್ಲಿ. Causes, Bay of Bengal is subjected to intense heating, giving rise to humid and unstable air masses that cause cyclones. Landslides, constantly flowing water and tides remove soil, creating slopes leading to landslides. So along with those 7, idon point landslides ge, idu cyclones ge. So 8 points ಆಯ್ತು. ಅರ್ಥ ಆಯ್ತಾ ಮಕ್ಕಳೇ ಈ ಟೇಬಲ್? ಈಸಿ ಆಗುತ್ತಲ್ವಾ ನಿಮಗೆ? ಇನ್ನ ಈಸಿ ಆಗುತ್ತೆ. ಬಟ್ ನೀವು ಇನ್ ಡೀಟೇಲ್ ಆಗಿ ಕ್ಲೀನಾಗಿ ಓದಬೇಕು. ಆ ಒಂದು ಇಮೇಜಸ್ ಎಲ್ಲ ನೋಡ್ಕೊಂಡು ಓದಿದ್ರೆ ನನಗಿನ್ನ ಇಮ್ಯಾಜಿನೇಷನ್ ಅನ್ನೋದಿನ್ನ ಚೆನ್ನಾಗಾಗುತ್ತೆ, ಆನ್ಸರ್ಸ್ ನೆನಪಿರುತ್ತೆ ಅಂತಂದ್ರೆ ಆ ಒಂದು ಇಷ್ಟೊತ್ತು ಮಾಡೋದ್ನೆಲ್ಲ ಸ್ಲೈಡ್ಸು ಅದನ್ನ ನೋಡ್ಕೊಂಡು ಓದ್ಕೊಳ್ಳಿ. ಇಲ್ಲ ನಂಗೆ ತುಂಬ ಕಷ್ಟ ಆಗ್ತಾ ಇದೆ, ನಂಗೆ ಈ ಥರನೇ ಈಸಿ ಇದೆ ಅಂತ ಅಂದರೆ ಈ ಒಂದು ಟೇಬಲ್ಸ್ ಓದೋದು ಸಾಕು. ಓಕೆನಾ? ರೈಟ್? ಎಲ್ಲ ಇನ್ ಡೀಟೇಲ್ ಆಗಿದೆ. ಅಂಡ್ ಮ್ಯಾಪ್ ವರ್ಕ್ಗೆ ಡೆಫಿನೆಟ್ಲಿ ಯು ಕ್ಯಾನ್ ಗೋ ಬ್ಯಾಕ್ ಅಂಡ್ ಲುಕ್ ಇನ್ ಟು ದ ಮ್ಯಾಪ್ಸ್ ಸ್ಲೈಡ್ಸ್ ಅಲ್ಲಿ. ಓಕೆನಾ? ನೆಕ್ಸ್ಟ್ ಕಾಸಸ್: floods, accumulation of silt in the rivers, breach of dams or retention walls, rivers changing their course, heavy rainfall during cyclones, earthquake in the sea, deforestation, illegal encroachment of land. Landslides, when definitely causes another specific ಆಗಿ ಇರುತ್ತೆ. When railways, roads and canals are constructed in steep mountainous areas, the slopes become steeper, leading to landslide. Collection of loose soil on soil, clay soil layer can enhance steep slope formation. ಓಕೆನಾ? ಸೊ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಂದರೆ ಇದರಿಂದಾನೇ ಆಗುತ್ತೆ ಅನ್ನೋದಕ್ಕೆ ನಾನು ಒಂದು ಟೇಬಲ್ ಹಾಕಿದ್ದೀನಿ. ಅದು ತುಂಬ ಇಂಪಾರ್ಟೆಂಟ್, ಅದು ಇನ್ಕ್ಲೂಡ್ ಮಾಡಲೇಬೇಕು. ಅದ್ರ ಜೊತೆಗೆ ಈ ಪಾಯಿಂಟ್ಸ್ನ ಇನ್ಕ್ಲೂಡ್ ಮಾಡ್ತಾ ಹೋಗ್ಬೋದು. Coastal erosion meaning ಏನಪ್ಪಾ ಅಂತಂದ್ರೆ the erosion of land by the waves in the coastal areas is called coastal erosion and common during the southwest monsoon season because of high tides. Earthquakes meaning ಏನಪ್ಪಾ ಅಂತಂದ್ರೆ vibration of movement of the upper layer of the earth due to pressure created inside. And cause pressure increases in the interior of the earth, change in the magma from one part to another, urbanization, deforestation, construction of dams, mining activities, etc. ಅರ್ಥ ಆಯ್ತಾ? ಎಸ್. ಸೊ ಎವ್ರಿಥಿಂಗ್ ಯು ಹ್ಯಾವ್ ಇನ್ ಅ ಟೇಬಲ್. ನಾನು ನಿಮಗೆ ಪ್ರಾಮಿಸ್ ಮಾಡ್ದಂಗೆ ಲಾಸ್ಟ್ ಪಾರ್ಟಿಗೆ ಬಂದಿದ್ದೀವಿ, ದಟ್ ಇಸ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ಸ್ ವಿಚ್ ಆರ್ ಸಾಲ್ವ್ಡ್. ಸೊ ಫಸ್ಟ್ ಬಂದ್ಬಿಟ್ಟು ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್. ನಾನು ಹೇಳ್ದೆ ಅಲ್ಲ, ತುಂಬ ಅಂದರೆ ತುಂಬ ರೇರಾಗಿ ಕೇಳಿರೋ ಅಂಥದ್ದು ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್. ಇಲ್ಲಾಂದರೆ ಮ್ಯಾಕ್ಸಿಮಮ್ ನಿಮಗೆ 3 ಅಥವಾ 4 ಮಾರ್ಕ್ಸಿಗೆ ಕೇಳಿರೋಂಥ ಕ್ವೆಶ್ಚನ್ಸೇ ಜಾಸ್ತಿ. 1 ಮಾರ್ಕ್ ಆ್ಯಂಡ್ 2 ಮಾರ್ಕ್ ತುಂಬ ರೇರಾಗಿ ಕೇಳಿದ್ದಾರೆ. One of the preventive measures for the earthquakes effects among the following is earthquake. ನೆನ್ಪಿಟ್ಕೊಂಡಿರಿ, earthquake. ಆ್ಯಂಡ್ ನಿಮಗೆ ಇದು ಕೂಡ ತುಂಬ ಕನ್ಫ್ಯೂಸಿಂಗ್ ಆಗಿ ಅನಿಸ್ಬೋದು, ಬಿಕಾಸ್ ಕೆಲವೊಂದು ಎಫೆಕ್ಟ್ಸು, ಪ್ರಿವೆಂಟಿವ್ ಮೆಷರ್ಸು ಇದೆಲ್ಲನೂ ಕಾಮನ್ ಆಗೇ ಇದೆ. ಓಕೆನಾ? ಸೊ ಇಲ್ಲಿ ಕೇಳಿರೋವಂಥದ್ದು ಅವರು ಎಫೆಕ್ಟ್ಸ್. ನೋಡೋಣ earthquakeಗೆ ಸ್ಪೆಸಿಫಿಕ್ ಆಗಿರೋ ಎಫೆಕ್ಟ್ ಯಾವುದು ಅಂತ. ಕನ್ಸ್ಟ್ರಕ್ಟಿಂಗ್ ರಿಟೆನ್ಷನ್ ವಾಲ್, restrict sand mining in coastal areas, developing mangrove forests along the coast, restriction on digging of deep wells for underground water. ಏನು ಅನ್ಸುತ್ತೆ ನಿಮಗೆ? ರಿಟೆನ್ಷನ್ ವಾಲ್ಗೂ ಅರ್ಥಕ್ವೇಕ್ಗೂ ಏನು ಸಂಬಂಧ? ರಿಟೆನ್ಷನ್ ವಾಲ್ ಬೇಸಿಕಲಿ ನೀರಿನ ಅಂಶದ ಜೊತೆ ಮೂಡಿರೋ ಅಂತ ಒಂದು ಆನ್ಸರ್ ಇದೆ. ಅಂದರೆ ಲೈಕ್ ವೇವ್ಸ್ ಜಾಸ್ತಿ ಆಗಬಾರ್ದು, ರಿವರ್ ಕೋರ್ಸ್ ಚೇಂಜ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ. ಸ್ಯಾಂಡ್ ಮೈನಿಂಗ್ ಇನ್ ಕೋಸ್ಟಲ್ ಏರಿಯಾಸ್ ಎಲ್ಲ ಕೋಸ್ಟಲ್ ಎರೋಷನ್ಗೆ ಸಂಬಂಧಪಟ್ಟಿದ್ದು. ಡೆವಲಪಿಂಗ್ ಮ್ಯಾಂಗ್ರೋವ್ ಫಾರೆಸ್ಟ್ ಅಲಾಂಗ್ ದ ಕೋಸ್ಟ್ ಏನಪ್ಪಾ ಅಂತಂದ್ರೆ ಅದು ಕೂಡ ಕೋಸ್ಟಲ್ ಎರೋಷನ್ಗೆ ಸಂಬಂಧಪಟ್ಟಿದ್ದು. ಸೊ ನಮ್ಗೆ ಲಾಸ್ಟಿಗೆ ಮಿಕ್ಕಿರೋದು ರೆಸ್ಟ್ರಿಕ್ಷನ್ ಆನ್ ಡಿಗ್ಗಿಂಗ್ ಆಫ್ ಡೀಪ್ ವೆಲ್ಸ್ ಫಾರ್ ಅಂಡರ್ಗ್ರೌಂಡ್ ವಾಟರ್. ಸೊ ಈ ಥರ ನಾನು ಡೀಪಾಗಿ ಡಿಗ್ ಮಾಡ್ತಾ ಇದ್ರೆ ನಾನು ಡಿಸ್ಟರ್ಬ್ ಮಾಡ್ತಾ ಇದ್ದೀನಲ್ವಾ ಒಳಗಡೆ ಸಿಸ್ಟಮ್ನ. ಸೊ ಅದರಿಂದ ಅರ್ಥಕ್ವೇಕ್ ಆಗೋ ಚಾನ್ಸಸ್ ಇದೆಯಲ್ವಾ ಅಲ್ವಾ? ಸೊ ಆನ್ಸರ್ ಅದೇ ಅನ್ಸುತ್ತೆ ನನಗೆ. ನಿಮ್ಗೇನು ಅನಿಸ್ತಾ ಇದೆ? ಅದೇನಾ? ಎಸ್. So restriction on digging of deep wells for underground water is the answer. ನೋಡಿ, ಈ ತರ 1 ಮಾರ್ಕ್ ಕೇಳಿದಾಗ ಸ್ಪೆಸಿಫಿಕ್ ಆಗಿರೋ ಅಂತ ಆನ್ಸರ್ಸ್ ಕೊಡ್ತಾರೆ. ಸೊ ಏನ್ ನಿಮ್ಗೆ ಅಷ್ಟೊಂದೇನು ಕನ್ಫ್ಯೂಷನ್ ಆಗೋದಿಲ್ಲ.
ಆಯ್ತಾ. ಸೊ ಅಕಸ್ಮಾತಾಗಿ ತುಂಬ ಕನ್ಫ್ಯೂಷನ್ ಆಗ್ತಾ ಇದೆ ಮಕ್ಕಳಿಗೆ ಅನ್ನೋದಕ್ಕೇನೆ ಅವ್ರು ತುಂಬ ಅಂದರೆ ತುಂಬ ರೇರ್ ಆಗಿ ಇಟ್ಟಿದ್ದಾರೆ 1 ಮಾರ್ಕ್ ಕ್ವೆಶನ್ಸು, ಕಾಮನ್ ಆಗಿ ಕೇಳೋದಿಲ್ಲ. ರೈಟ್. ಎಸ್. ಸೊ ಹೌ ಕೆನ್ ಕೋಸ್ಟಲ್ ಎರೋಷನ್ ಬಿ ಚೆಕ್ಡ್ ಅಂದರೆ ಸ್ಟಾಪ್ಡ್. 2 ಮಾರ್ಕ್ಸಿಗೆ ಆನ್ಸರ್ ನೋಡಿ. ಪ್ರೊಹಿಬಿಟಿಂಗ್ ಸ್ಯಾಂಡ್ ಮೈನಿಂಗ್ ಇನ್ ಕೋಸ್ಟಲ್ ಏರಿಯಾಸ್, ಕನ್ಸ್ಟ್ರಕ್ಷನ್ ಆಫ್ ರಿಟೆನ್ಷನ್ ವಾಲ್ಸ್, ಸ್ಟ್ಯಾಕಿಂಗ್ ಆಫ್ ಲಾರ್ಜ್ ರಾಕಿ ಬೋಲ್ಡರ್ಸ್ ಅಲಾಂಗ್ ದ ಕೋಸ್ಟ್, ಗ್ರೋಯಿಂಗ್ ಮ್ಯಾಂಗ್ರೋವ್ ಫಾರೆಸ್ಟ್ಸ್. ಸೊ ಇದು ಪಾಯಿಂಟ್ಸ್, 4 ಪಾಯಿಂಟ್ಸ್ 2 ಮಾರ್ಕ್ಸ್ಗೆ ಬರಿಬೋದು. ಇದು ಮಾರ್ಚ್ 2019 ಹಾಗೂ ಜೂನ್ 2017 ಅಲ್ಲಿ ಕೇಳಿರೋದು. ನೆಕ್ಸ್ಟ್, ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಲ್ಯಾಂಡ್ ಸ್ಲೈಡ್ ಜೂನ್ 2018? ಎಫೆಕ್ಟ್ಸ್ ಇದು: ಲ್ಯಾಂಡ್ ಫ್ಲೋಯಿಂಗ್ ಆಫ್ ಸ್ಮಾಲ್ ರಿವರ್ಸ್ ಇಸ್ ಚೆಕ್, ಟ್ರಾನ್ಸ್ಪೋರ್ಟೇಷನ್ ಇಸ್ ಎಫೆಕ್ಟೆಡ್, ವಿಲೇಜಸ್ ಅಂದರೆ ಹ್ಯಾಬಿಟ್ಯಾಟ್ಸ್ ಆರ್ ಸಬ್ಮರ್ಜ್ಡ್, ಓಕೆನಾ, ಫಾರೆಸ್ಟ್ ಗೆಟ್ ಸಬ್ಮರ್ಜ್, ಲಾಸ್ ಆಫ್ ಲೈಫ್, ಪ್ರಾಪರ್ಟಿ ಡ್ಯಾಮೇಜ್, ಇದೆಲ್ಲ ಆಗೋ ಚಾನ್ಸಸ್ ಇದೆ. ನೆಕ್ಸ್ಟ್ ಸ್ಟಾರ್ಟ್ ಆಯ್ತು ನೋಡಿ, 3 ಮಾರ್ಕ್ಸ್. ಲಿಸ್ಟ್ ಔಟ್ ದಿ ಎಫೆಕ್ಟ್ಸ್ ಆಫ್ ಸೈಕ್ಲೋನ್ಸ್ ಏಪ್ರಿಲ್ 2022. ಲಾಸ್ ಆಫ್ ಲೈಫ್, ಪ್ರಾಪರ್ಟಿ ಲಾಸ್, ಡ್ಯಾಮೇಜ್ ಟು ಬಿಲ್ಡಿಂಗ್ಸ್. ಸೊ ನಾನು ಇದೆಲ್ಲನೂ ನೋಡಿ ಕಾಮನ್ ಪಾಯಿಂಟ್ಸೇ ಹಾಕಿದ್ದೀನಿ ಜಾಸ್ತಿ, ಆಯಿತಾ. ಸೊ ಯಾರೇ ಆಗಲಿ ನಿಮಗೆ ಈಸಿ ಆಗಲಿ ಅಥವಾ ನಿಮಗೆ ಚೆನ್ನಾಗಿ ಸ್ಕೋರ್ ಆಗಲಿ ಅನ್ನೋ ಒಂದು ಕಾರಣಕ್ಕೆ ನಾವು ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು. ಓಕೆ, ಟೇಬಲ್ಸ್ ಎಲ್ಲ ಮಾಡಿ ಇದನ್ನೆಲ್ಲ ಮಾಡಿ. ಸೊ ಅಟ್ ದಿ ಎಂಡ್ ಆಫ್ ದಿ ಡೇ ಐ ಹೋಪ್ ಇಟ್ ಇಸ್ ಹೆಲ್ಪ್ಫುಲ್ ಫಾರ್ ಯು. ಇಲ್ಲಿ ಕೂಡ ನಾನು ಕಾಮನ್ ಆನ್ಸರ್ಸೇ ಹಾಕಿದ್ದೀನಿ, ಕಾಮನ್ ಎಫೆಕ್ಟ್ಸೇ ನೋಡಿ. ಲಾಸ್ ಆಫ್ ಲೈಫ್, ಪ್ರಾಪರ್ಟಿ ಲಾಸ್, ಡ್ಯಾಮೇಜ್ ಟು ಬಿಲ್ಡಿಂಗ್ಸ್, ಡ್ಯಾಮೇಜ್ ಟು ಟ್ರಾನ್ಸ್ಪೋರ್ಟ್ ಕಮ್ಯುನಿಕೇಶನ್, ಡಿಸ್ಟರ್ಬ್ಸ್ ಪವರ್ ಸಪ್ಲೈ, ಡೆಸ್ಟ್ರಾಯ್ಸ್ ಕ್ರಾಪ್ಸ್, ಡೆಸ್ಟ್ರಾಯ್ಸ್ ವೆಜಿಟೇಷನ್, ಡೆಸ್ಟ್ರಾಯ್ಸ್ ಅನಿಮಲ್ ಲೈಫ್, ಎಲ್ಲ ಕಾಮನ್ ಪಾಯಿಂಟ್ಸ್, ಆಯ್ತಾ. ಸೊ ಇಷ್ಟು ಬರೆದ್ರೆ, ಅದರಲ್ಲೂ ಯಾವುದಾದ್ರೂ 6 ಬರೆದ್ರೆ ಸಾಕು, 3 ಮಾರ್ಕ್ಸ್ ಬರುತ್ತೆ ಮಕ್ಕಳೇ. ಓಕೆ. ವಾಟ್ ಆರ್ ದಿ ಎಫೆಕ್ಟ್ಸ್ ಆಫ್ ಫ್ಲಡ್ಸ್? 3 ಮಾರ್ಕ್ಸ್ ಏಪ್ರಿಲ್ 2022. Loss of life, loss of property, damage to crop vegetation, breakdown of communication and power system, dislocation of transport system, soil erosion, disruption of essential services. Okay na? Idu kuda 3 marks ge. Next, list out preventive measures for earthquakes. Recent kelirodu April 2023 alli. Restricting construction of multi-storied buildings, using very light materials for construction, ensure stability, providing basic amenities, medicinal facilities, food supply, provide drinking water, temporary shelter ಹಾಗೂ basic facilities. ಆಯ್ತಾ? ಎಸ್. ಸೊ ಇಲ್ಲಿಗೆ ಈ ಒಂದು ಚಾಪ್ಟರ್ನ ಮುಗಿಸ್ತಾ ಇದ್ದೀವಿ. ಸೊ ಈ ಒಂದು ಚಾಪ್ಟರೇ ಅಲ್ಲ, ಈ ಒಂದು ನಿಮ್ಮ ಒಂದು ಅಕಾಡೆಮಿಕ್ ಇಯರ್ನ ಸೋಷಿಯಲಲ್ಲಿ ಬರುವಂಥ ಜಾಗ್ರಫಿನ ಕಂಪ್ಲೀಟ್ ಆಗಿ ಫಿನಿಶ್ ಮಾಡಿದ್ದೀವಿ. ಐ ಹೋಪ್ ಇಟ್ ವಾಸ್ ಆಲ್ ಈಸಿ ಆ್ಯಂಡ್ ನೀವು ಆಲ್ರೆಡಿ ಪ್ರಾಕ್ಟೀಸ್ ಸೆಷನ್ಸ್ನ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಎಸ್. ಸೊ ಅಂಟಿಲ್ ನೆಕ್ಸ್ಟ್ ಟೈಮ್, ಸೈನಿಂಗ್ ಆಫ್ ಸಹಾನಾ ಆ್ಯಂಡ್ ಸ್ಟೇ ಟ್ಯೂನ್ ಟು ಪರೀಕ್ಷೆ.